ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ವೀಕೆಂಡ್ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಈ ತರಗತಿ ಕೇವಲ ಶನಿವಾರ ಮತ್ತು ಶುಕ್ರವಾರ 7:30 ಗಂಟೆಗೆ ಇರುವಂತದ್ದು. ಹರೇ ಕೃಷ್ಣ. ಈ ಒಂದು ಇವತ್ತಿನ ತರಗತಿಯನ್ನು ನಾವು ನರಸಿಂಹ ಸ್ತುತಿ ಮತ್ತು ಪ್ರಣಾಮ ಮಂತ್ರಗಳೊಂದಿಗೆ ಪ್ರಾರಂಭ ಮಾಡೋಣ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದನಾದದಾಯಿನಿ, ಪ್ರಹ್ಲಾದನಾದದಾಯಿನಿ, ಹಿರಣ್ಯಕಾಶಿಪೋ ವಕ್ಷಃ, शीलाटङ्कानखाला, हिरण्यकाशिपो वक्षः, शीलाटङ्कारखाला, इतो नरसिंहा परतो नरसिंहा, इतो नरसिंहा परतो नरसिंहा, यतो यतो यामि ततो नरसिंहा, यतो यतो यामि ततो नरसिंहा, वन्दे नरसिंहो हृदये नरसिंहो, हृदये नरसिंहो, हृदये नरसिंहो, नरसिंहवरं शरणं प्रपदे, नरसिंहवरं शरणं प्रपदे, तव करकमलवरे नखा अद्भुतसङ्गाना, दलितानिपशितो वृषभदेहा नरहरिरूपा, जय जगदीश हरे, जय जगदीश हरे, जय जगदीश हरे, जयो नरसिंहदेव, जयो नरसिंहदेव, नरसिंहदेव जय नरसिंहदेव, जयो प्रह्लाद महाराज, जयो प्रह्लाद महाराज, प्रह्लाद महाराज, जय प्रह्लाद महाराज, जय जय प्रभुपाद, 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 जय जय प्रभुपाद, जय जय गुरुदेव, 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 जय जय गुरुदेव, नित्य गौर हरि बोल, हरि बोल, हरि बोल, नित्य गौर हरि बोल. ಹರೇ ಕೃಷ್ಣ. ಈಗಾಗಲೇ ನಾವು ತಿಳ್ಕೊಂಡಿರುವಂತದ್ದು ಇದು ನರಸಿಂಹ ಸ್ತುತಿ. ಸೊ ಯಾವುದೇ ಒಂದು ಶುಭ ಕಾರ್ಯಕ್ಕೆ ನರಸಿಂಹನ ಸ್ತುತಿಯನ್ನ ಮಾಡಲಾಗುತ್ತೆ. ನರಸಿಂಹನ ಒಂದು ಅವಲೋಕನ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಬೇರೆ ತರನಾಗಿದೆ. ಅದೊಂದು ಉಗ್ರವಾದಂತಹ ರೂಪ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಆ ರೂಪ ವಾತ್ಸಲ್ಯ ಭರಿತವಾಗಿರುವಂತದ್ದು. ಆ ವಾತ್ಸಲ್ಯ ಅವತಾರನೇ ನರಸಿಂಹ ಅವತಾರ, ಪ್ರಹ್ಲಾದನಿಗಾಗಿ ಬಂದಿರುವಂತದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಭಗವಂತನ ವಾತ್ಸಲ್ಯಕ್ಕಾಗಿ ಕಾಯ್ತಾ ಇರುವಂತದ್ದು. ಹೇಗೆ ಪ್ರಹ್ಲಾದನನ್ನ ರಕ್ಷಿಸಿದ್ರು, ಅದೇ ತರ ನಮ್ಮನ್ನು ಕೂಡ ರಕ್ಷಿಸುವಂತಹ ಉದ್ದೇಶಕ್ಕಾಗಿ ಈ ಸ್ತುತಿಯನ್ನ ಹಾಡಲಾಯಿತು. ಈಗ ನಾವು ಇಸ್ಕಾನ್ ಸಂಸ್ಥೆಯಿಂದ ಎಲ್ಲಿರುವಂತಹ ಈ ಪ್ರಣಾಮ ಮಂತ್ರಗಳನ್ನ, ಇದಕ್ಕೆ ಇನ್ನೊಂದು ಹೆಸರು ಮಂಗಳಾಚರಣೆ, ಈ ಮಂಗಳಾಚರಣೆಯನ್ನ ನಾವು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ
ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. इस्कॉन श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಭಗವದ್ಗೀತೆ ವಾರಾಂತ್ಯದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಮುಂದಿನ ಪರಿಚಯವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಪರಿಚಯವನ್ನ ನಿಮ್ಗೆ ತಿಳಿಸ್ತೇನೆ. ನನ್ನ ಒಂದು ಲೀಗಲ್ ಹೆಸರು ನಮಿತಾ ಅಂತ, ಮತ್ತೆ ನಾನು ದೀಕ್ಷಿತಳಾಗಿದ್ದೇನೆ. ನನ್ನ ಆಧ್ಯಾತ್ಮಿಕ ಹೆಸರು ನಿತ್ಯಾಂಗಿ ಪ್ರೇಮ್ಸಿಯಾ ದೇವಿದಾಸಿ ಅಂತ. ನಾನು ಕಳೆದ 5 ವರ್ಷದಿಂದ ಅಂದ್ರೆ 5.5 ವರ್ಷ ಮುಂಚೆ ನಾನು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ನಾನಿದ್ದೆ. ಆಮೇಲೆ ಮತ್ತೆ ನನ್ನ ಒಂದು ಮಾತೃಭಾಷೆ ಆದಂತಹ ಕನ್ನಡದಲ್ಲಿಯೂ ಕೂಡ ಇದೆ ಅಂತ ಗೊತ್ತಾದಾಗ ನಾನು ಈಗ 5 ವರ್ಷದಿಂದ ಕನ್ನಡ ಒಂದು ಭಾಷೆಯಲ್ಲಿ ನಾನು ಓದ್ತಾ ಇದ್ದೇನೆ, ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಸೊ ಕಳೆದ 5 ವರ್ಷಗಳಿಂದ ಇಸ್ಕಾನ್ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿ ಸೇವೆಯ ಅಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಭಗವದ್ಗೀತೆಯ ವಾರಾಂತ್ಯದ ತರಗತಿಗೆ ನೀವೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿರುವಂತದ್ದು. ಸೊ ಈ ಒಂದು ರಿಜಿಸ್ಟ್ರೇಷನ್ ನೀವು ಮಾಡಿದಿರಾ, ಅದರ ಆ ಒಂದು ತರಗತಿಗಳನ್ನ ಆಯೋಜಿಸಿದವರು ಯಾರು ಅನ್ನೋದ್ರ ಕುರಿತಾಗಿ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಈ ತರಗತಿಯನ್ನ ನಿಮ್ಗೆಲ್ಲ ಆಯೋಜಿಸಿರುವಂತದ್ದು ಇಸ್ಕಾನ್ ಮಂಗಳೂರು. ಇಲ್ಲಿ ನೀವು ಕಾಣ್ತಾ ಇರುವಂತಹ ಈ ಚಿತ್ರಗಳನ್ನ ನೋಡ್ತೀರಿ. ಅಲ್ಲಿ ರಾಧಾ ಗೋವಿಂದರ ವಿಗ್ರಹಗಳನ್ನ ನೀವು ಕಾಣ್ತಾ ಇದ್ರಿ. ಆ ಒಂದು ಚಿತ್ರದಲ್ಲಿ ಇರುವಂತದ್ದು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ರಾಧಾ ಗೋವಿಂದರ ವಿಗ್ರಹಗಳು. ಅದರ ಆ ಒಂದು ದೇವಸ್ಥಾನದ ಸಂಸ್ಥಾಪಕರಾದಂತಹ ಹೀಸ್ ಗ್ರೇಸ್ ನಾಮನಿಷ್ಠಾ ದಾಸ್ ಪ್ರಭುಜಿ ಅವರು. ಸೊ ಇವರು ಈ ದೇವಸ್ಥಾನದ ಮುಖ್ಯಸ್ಥರು. ಸೊ ಇವರು ಇಸ್ಕಾನ್ ಮಾರ್ಗದರ್ಶನ ಅಂತಂದ್ರೆ ಎಸಿ ಭಕ್ತಿ ಸಿದ್ಧಾಂತ ಸರಸ್ವತಿ ಎಸಿ ಭಕ್ತಿ ವೇದಾಂತ ಸರಸ್ವತಿ ಪ್ರಭುಪಾದರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಈ ಒಂದು ಇಸ್ಕಾನ್ ಮಂಗಳೂರು ಎಲ್ಲ ನೀತಿ ನಿಯಮಗಳನ್ನ ಪಾಲಿಸ್ತಾ ಇದೆ. ಮತ್ತೆ ಜೊತೆಗೆ ಈ ಇಸ್ಕಾನ್ ದೇವಸ್ಥಾನ ಸ್ಥಾಪಿಸಲ್ಪಟ್ಟಿರುವಂತದ್ದು ಹೀಸ್ ಗ್ರೇಸ್ ನಾಮನಿಷ್ಠಾ ದಾಸ್ ಪ್ರಭುಜಿ ಅವರ ಒಂದು
ಅವರ ಗುರುಗಳ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಇದನ್ನ ಇನ್ನು ಕೂಡ ಪ್ರಗತಿ ಮಾರ್ಗದಲ್ಲಿ ಒಯ್ಯಲಾಗ್ತಾ ಇದೆ. ಸೊ ಮುಖ್ಯವಾಗಿ ಇದರ ಒಂದು ಧ್ಯೇಯ ಏನು ಅಂತಂದ್ರೆ ಈ ಒಂದು ಭಗವದ್ಗೀತೆಯ ಪ್ರಚಾರ ಪ್ರಸಾರವನ್ನ ಮಾಡುವಂಥದ್ದು, ಆದಷ್ಟು ಜನರಿಗೆ ಭಗವದ್ಗೀತೆಯ ಈ ಒಂದು ಧರ್ಮ ಗ್ರಂಥದ ಮಹತ್ವವನ್ನ ತಿಳಿಸುವಂತದ್ದಾಗಿದೆ. ಈ ಒಂದು ಇಸ್ಕಾನ್ ಮಂಗಳೂರು ಅಂತ ಹೇಳ್ತೀವಿ. ಈ ಇಸ್ಕಾನ್ ಅರ್ಥ ಏನು? ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್ ಅಂತ ಹೇಳ್ತೇವೆ. ಇದರ ಒಂದು ಸಂಸ್ಥಾಪಕರಾದಂಥವ್ರು ಶ್ರೀಮತಿ ಸಿ ಭಕ್ತಿ ವೇದಾಂತ ಪ್ರಭುಪಾದರು ಅಂತ. ಸೊ ಈ ಪ್ರಭುಪಾದರ ಒಂದು ಪ್ರಣಾಮ ಮಂತ್ರದೊಂದಿಗೆ ನಾವು ಮುಂದಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಇದು ನಮ್ಮ ದೇವಸ್ಥಾನದ ವಿಗ್ರಹಗಳು. ಈ ದೇವಸ್ಥಾನದಿಂದ ನೀವು ಈ ವಾರಾಂತದ ಭಗವದ್ಗೀತೆಯ ತರಗತಿಗಳಿಗೆ ನೀವೆಲ್ಲರೂ ಕೂಡ ಹಾಜರಾಗಿದ್ದೀರಾ. ಮತ್ತೆ ನೀವೆಲ್ಲರೂ ಇಲ್ಲಿ ಹಾಜರಾಗಿರುವಂತದ್ದು ವಿವಿಧ ಉದ್ದೇಶಗಳಿಂದ. ಎಲ್ಲರೂ ಒಂದೇ ಉದ್ದೇಶದಿಂದ ಬಂದಿರುವಂತವರಲ್ಲ. ಯಾಕಂದ್ರೆ ನಿಮ್ಮ ಎಲ್ಲ ದೃಷ್ಟಿಕೋನಗಳು ಬೇರೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಉದ್ದೇಶಗಳು ಕೂಡ ಬೇರೆ ಆಗಿರುತ್ತೆ. ನಮ್ಗೆ ಈ ಇವತ್ತಿನ ತರಗತಿಯಲ್ಲಿ ಪ್ರಾರಂಭಿಕ ಒಂದು ಓರಿಯೆಂಟೇಶನ್ ಆಗಿರೋದ್ರಿಂದ ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ, ಯಾಕೆ ನೀವು ಭಗವದ್ಗೀತೆಯನ್ನ ತಿಳ್ಕೊಳ್ಳಿಕ್ಕೆ ಬಯಸಿದ್ರಿ ಅಂತ, ಯಾವ ಉದ್ದೇಶಕ್ಕಾಗಿ. ಸೊ ಅನ್ನೋದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಅಥವಾ ನೀವು ಅನ್ಮ್ಯೂಟ್ ಮಾಡ್ಕೊಂಡಾದ್ರೂ ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವದ್ಗೀತೆಯ ತರಗತಿನ ನೋಂದಣಿ ಮಾಡ್ಲಿಕ್ಕೆ ಕಾರಣ ಏನು? ಅನ್ಮ್ಯೂಟ್ ಇದೆ ಅನ್ಕೊಳ್ತಾನೆ ಎಲ್ಲರದು ಚಾಟ್ ಬಾಕ್ಸ್. ವಾಲ್ಯೂಮ್ ಕಡಿಮೆ ಇದೆಯಾ? ಚೆಕ್. ಈಗ ನೋಡಿ. ಓಕೆ. ಯಾಕೆ ನೀವೆಲ್ಲ ಜಾಯಿನ್ ಆದ್ರಿ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ನೋಡಿ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೀವ ಆಗ್ತಾ ಇದೆ. ಸೊ ಎಲ್ರು ನೀವು ಒಂದೇ ವಾಕ್ಯದಲ್ಲಿ ನಿಮ್ಮ ಉತ್ತರವನ್ನ ಕೊಡಿ. ಇನ್ನ ತರಗತಿನ ಪ್ರಾರಂಭ ಮಾಡೋದಿದೆ. ತುಂಬಾನೇ ಲೇಟ್ ಆಯ್ತು, ಯಾಕಂದ್ರೆ ಇವತ್ತು ನಿಮ್ದು 6:30 ತರಗತಿ ಬೇರೆ ಇತ್ತಲ್ಲಿ. ಎಷ್ಟು ಜನ ಜಾಯಿನ್ ಆಗಿದ್ರು ಗೊತ್ತಿಲ್ಲ, ಹಾಗಾಗಿ ಹೇಳಿ. ಹರೇ ಕೃಷ್ಣ. ಹೇಳಿ ಪ್ರಭು. ಮಾತಾಜಿ, ಇದು ಬದುಕಿನ ಉದ್ದೇಶ ತಿಳ್ಕೊಬೇಕಾಗಿತ್ತೆ ಮಾತಾಜಿ. ಹರೇ ಕೃಷ್ಣ. ಹಾ ಸರಿ ಪ್ರಭುಜಿ, ಸರಿ. ಈ ಪ್ರಭುಜಿ ಅವ್ರು ಹೇಳಿರುವಂತದ್ದು ತಮ್ಮ ಒಂದು ಬದುಕಿನ ಉದ್ದೇಶ, ಯಾಕೆ ನಂಗೆ ಇದು ಒಂದು ಜೀವನ ಇದೆ, ಸೊ ಈ ಅಂತಿಮವಾದಂತಹ ಗುರಿ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ ಅಂತ. ನೈಸ್. ಹೌದು ಮಾತಾಜಿ. ಸರಿ, ಮತ್ತೆ ಉಳಿದವರು? ಮಾತಾಜಿ, ಭಗವದ್ಗೀತಾ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಮಾತಾಜಿ. ಭಗವದ್ಗೀತೆಯ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ. ಹೌದು ಮಾತಾಜಿ. ಹರೇ ಕೃಷ್ಣ. ಉಳಿದವರು? ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳೋದಿಕ್ಕೆ. ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳಿಕ್ಕೆ. ಸರಿ. ಭಗವದ್ಗೀತೆಯ ಜ್ಞಾನ ತಿಳ್ಕೊಳ್ಳಿಕ್ಕೆ. ಓಕೆ ಓಕೆ. ಹೀಗೆ ನಾವೀಗ ಕೆಲವರ ಒಂದು ಉತ್ತರಗಳನ್ನ ನಾವು ತೆಗೆದುಕೊಂಡ್ವಿ. ಭಗವದ್ಗೀತೆ ಎನ್ನುವ ಹೊಸ
ಅಧ್ಯಾಯವನ್ನು ನನ್ನ ಜೀವನದಲ್ಲಿ ತಿಳ್ಕೊಂಡು ಅಳವಡಿಸಲಿಕ್ಕೆ. ಸರಿ. ಹೀಗೆ ಎಲ್ಲರೂ ಕೂಡ ನೀವು ಬೇರೆ ಬೇರೆ ಉದ್ದೇಶದಿಂದ ಈ ಭಗವದ್ಗೀತೆಯನ್ನ ತಿಳ್ಕೊಳ್ಳಿಕ್ಕೆ ಬಂದಿರುವಂತದ್ದು. ಇದು ನಿಮ್ಮ ಒಂದು ಮೊದಲನೇ ಹೆಜ್ಜೆ. ಈ ಮೊದಲನೇ ಹೆಜ್ಜೆ ಇಡೋದನ್ನು ಕೂಡ ತುಂಬಾನೇ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಬರ್ಲಿಕ್ಕೆ ಆಗಲ್ಲ, ಎಲ್ರೂ ಕೂಡ ಬರಲ್ಲ. ಕೆಲವು ಜನರು ಮಾತ್ರ ಯಾರಿಗೆ ಈ ಒಂದು ತಿಳ್ಕೊಳ್ಬೇಕು ಅನ್ನುವಂಥ ಹುಮ್ಮಸ್ಸಿರುತ್ತೋ, ಜಿಜ್ಞಾಸೆ ಇರುತ್ತೋ, ಅವರು ಮಾತ್ರ ಈ ಭಗವದ್ಗೀತೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡುವಂತವ್ರು. ಎಲ್ಲಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನು ಇದನ್ನ ಮೊದಲೇ ಹೆಜ್ಜೆಯನ್ನ ಇಟ್ಟಿದ್ದೀರಲ್ಲ, ಸೊ ತುಂಬಾನೇ ಇದು ಸೂಕ್ತವಾದಂತದ್ದು ಮತ್ತೆ ಸರಿಯಾದ ಮಾರ್ಗವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ನಾನು ಕೂಡ ಜಾಯಿನ್ ಆದಾಗ ಎಲ್ಲ ಪುಸ್ತಕಗಳಿತ್ತು ಮನೆಯಲ್ಲಿ, ಆದ್ರೂ ಕೂಡ ಅದನ್ನ ಅರಿತುಕೊಳ್ಳಿಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಬಟ್ ಯಾವಾಗ ಇದು ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಯ್ತು, ಈ ಆನ್ಲೈನ್ ಕ್ಲಾಸ್ಗಳ ಮೂಲಕನೇ ನಾನು ಕೂಡ ಇಲ್ಲಿ ಬಂದಿರುವಂತದ್ದು. ನಿಮ್ಮ ಮುಂದೆ ನಾನೇ ಈಗ ಭಗವದ್ಗೀತೆಯ ಅಧ್ಯಾಯಗಳನ್ನ ಪ್ರಸ್ತುತಪಡಿಸ್ತಾ ಇರುವಂತದ್ದು. ಹೀಗೆ ವಿಭಿನ್ನ ದೃಷ್ಟಿಕೋನ ಇದ್ರೂ ಕೂಡ ಎಲ್ಲ ದೃಷ್ಟಿಕೋನದವರಿಗೂ ಕೂಡ ಉತ್ತರವನ್ನ ಕೊಡುವಂತದ್ದು ಭಗವದ್ಗೀತೆ. ಹಾಗಾಗಿ ಈ ಒಂದು ಭಗವದ್ಗೀತೆಯ ತರಗತಿಯಲ್ಲಿ ಕೇವಲ 1 ಅಧ್ಯಾಯ 2 ಅಧ್ಯಾಯ ಅನ್ನದೆ 18 ಅಧ್ಯಾಯಗಳನ್ನ ಒಳಗೊಂಡಿದೆ. ಈ 18 ಅಧ್ಯಾಯವನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ 6 ಅಧ್ಯಾಯ ಕರ್ಮಯೋಗ, ಮಧ್ಯದಲ್ಲಿ 6 ಅಧ್ಯಾಯ इसकी शुरुआत बचे हुए केक डोनट को चॉप करने से होती है। ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ, ಸ್ವಲ್ಪ ಗಮನ ಇರ್ಲಿ. ಹಾಗಾಗಿ ನಾನು ಅನ್ಮ್ಯೂಟ್ ಮಾಡಲ್ಲ. ಸ್ವಲ್ಪ ನಿಮ್ಮ ಆಡಿಯೋ ಕಡೆ ಗಮನ ಇರ್ಲಿ. ಮಧ್ಯದಲ್ಲಿರುವಂತಹ 7ರಿಂದ 12 ಅಧ್ಯಾಯಗಳು ಭಕ್ತಿ ಯೋಗವನ್ನ ನಮಗೆ ತಿಳಿಸಿದ್ರೆ, ಕೊನೆಯದಾಗಿರುವಂತಹ 13ರಿಂದ 18ನೇ ಅಧ್ಯಾಯ ನಮಗೆ ಜ್ಞಾನ ಯೋಗದ ಕುರಿತಾಗಿ ತಿಳಿಸುತ್ತೆ. ಈ ಭಗವದ್ಗೀತೆ ಜೀವನದಲ್ಲಿ ನಮಗೆ ತುಂಬಾನೇ ಮುಖ್ಯವಾಗಿರುವಂತದ್ದು. ಅಂದ್ರೆ ಈಗ ಭಗವದ್ಗೀತೆ ಬಿಡಿ, ನಾವು ಇಲ್ಲಿ ನೋಡೋಣ. ಜೀವನದಲ್ಲಿ ನಮ್ಗೆ ಮುಖ್ಯವಾಗಿರುವಂತದ್ದು ಏನು? ಸಾಮಾನ್ಯವಾಗಿ ಎಲ್ಲವನ್ನ ಬಾಲ್ಯದಲ್ಲಿ ನಾವು ಆಟ ಪಾಠ ಊಟವನ್ನ ನಾವು ಬಯಸ್ತೇವೆ. ಪ್ರೌಢಾವಸ್ಥೆಯಲ್ಲಿ ನಾವು ಉದ್ಯೋಗವನ್ನ ಹುಡುಕ್ತೇವೆ, ಹಣವನ್ನ ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಸಂಗಾತಿಯನ್ನ ಆರಿಸ್ಕೊಳ್ತೇವೆ, ಮಕ್ಕಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಬಯಸ್ತೇವೆ. ಹೀಗೆ ವೃದ್ಧಾವಸ್ಥೆಯಲ್ಲಿ ನಮ್ಗೆ ಒಂದು ಆಸರೆ ಬೇಕಾಗತ್ತೆ, ವಾತ್ಸಲ್ಯವನ್ನ ನಾವು ಕೊಡ್ತೇವೆ. ಆವಾಗ ನಮ್ಗೆ ಪೂಜೆ ಪುರಸ್ಕಾರ ಅನ್ನುವಂಥದ್ದು ಹೆಚ್ಚಾಗಿ ಬರುವಂತದ್ದು ಆ ಅವಸ್ಥೆಯಲ್ಲಿ. ಯಾಕೆ ಹೀಗಾಗತ್ತೆ ನಮ್ಗೆ? ಇದೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ, ಬಾಲ್ಯಾವಸ್ಥೆಯಲ್ಲಿ ಇರುವಂತಹ ಒಂದು ಕಾರ್ಯ ಆಗಿರ್ಬಹುದು, ಪ್ರೌಢಾವಸ್ಥೆಯಲ್ಲಿ ನಮ್ಗೆ ಇರುವಂತಹ ಬೇಕಾಗಿರ್ಬಹುದು, ಅವಶ್ಯಕತೆಗಳಾಗಿರ್ಬಹುದು, ಇವೆಲ್ಲವೂ ಕೂಡ ನಾವು ಕಾಣ್ತಾ ಹೋಗ್ತೇವೆ. ಬೇರೆ ಬೇರೆ ಅವಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ಬೇಡಿಕೆಗಳನ್ನ ನಾವು ಕಾಣ್ತೇವೆ. ಯಾತಕ್ಕೋಸ್ಕರ ನಾವ್ ಇದನ್ನೆಲ್ಲ ಮಾಡ್ತಾ ಇದ್ದೇವೆ? ಯಾಕೆ ಬೇಕು ನಮ್ಗೆ ಆಟ ಪಾಠ ಊಟ? ಒಂದು ಮಗು ಆಟ ಆಡ್ತಾ ಇದೆ, ಯಾಕೆ ಆಟ ಆಡ್ತಾ ಇದೆ? ಒಂದು ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅವನು ಉದ್ಯೋಗಕ್ಕಾಗಿ, ಒಬ್ಬ ಅಡಲ್ಟ್ ಉದ್ಯೋಗಕ್ಕಾಗಿ ಅರಿಸ್ತಾ ಇದ್ದಾನೆ, ಹಣ ಸಂಪಾದಿಸ್ಲಿಕ್ಕೆ ಅವನು ಬಯಸ್ತಾ ಇದ್ದಾನೆ. ಯಾಕೆ? ಸಂಗಾತಿಯನ್ನ ಹುಡುಕ್ತಾ ಇದ್ದಾನೆ, ಮದ್ವೆಯನ್ನ ಮಾಡ್ಕೊಳ್ತಾನೆ, ಮಕ್ಕಳು ಬೇಕಾಗತ್ತೆ, ಮಕ್ಕಳ ವಿದ್ಯಾಭ್ಯಾಸ. ಯಾಕೆ ಇದನ್ನೆಲ್ಲ ಅವನು ಬೇಕು? ಅವನಿಗೆ ವೃದ್ಧಾವಸ್ಥೆಯಲ್ಲಿ ಆಸರೆ ಯಾಕೆ ಬೇಕು ಒಬ್ಬ ವೃದ್ಧನಿಗೆ? ಯಾಕೆ ಆವಾಗ್ಲೇನೆ ಅವನು ಪೂಜೆಯನ್ನ ಮಾಡ್ಲಿಕ್ಕೆ ಮುಂದಾಗುವಂಥದ್ದು? ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬಹುದು, ಬಟ್ ಆಡಿಯೋ ಮೇಲೆ ಗಮನ ಇರ್ಲಿ. ಮಾತಾಜಿ, ಉದ್ದೇಶ ಏನಂತ ಹೇಳಿದ್ರೆ, ನಾವು ಬದುಕಿರೋದು ಇದಕ್ಕೋಸ್ಕರ. ನಾವು ಒಂದನ್ನು ಭ್ರಮೆನಲ್ಲಿದ್ದೀವಿ ಮಾತಾಜಿ. ನಮ್ ಜೀವನ ಅಂದ್ರೆ ಇದು ಅಂತ ಅನ್ಕೊಂಡಿದೀವಿ. ಹಾಗಾಗಿ ನಮ್ಗೆ ಮೊದ್ಲಿದ್ದನು ಹಾಗೆ ಬಂದ್ಬಿಟ್ಟಿದೆ, ನಾವು ನೋಡ್ಕೊಂಡು ಬೆಳ್ಕೊಂಡಿರೋದು ಹಾಗೇನೆ. ನಮ್ಗೆ ಈ ಜ್ಞಾನ ಅನ್ನೋದೇ ನಮ್ಗೆ ಮೊದ್ಲಿದ್ದ ಯಾರು ಕೊಟ್ಟಿಲ್ಲ ನಮ್ಗೆ. ಸರಿ ಪ್ರಭುಜಿ, ನನ್ಗೆ ಬೇಕಾಗಿರುವಂತದ್ದು ಸರಳವಾದ ಉತ್ತರ. ನನ್ ಒಂದೇ ಒಂದು ಪದದಲ್ಲಿ ಇರುವಂತಹ ಉತ್ತರವನ್ನ ಕೊಡಿ ಯಾರಾದ್ರೂ. ನನ್ಗೆ ಮುಂದೆ ಹೋಗೋದು ಬೇಡ. ನನ್ಗೆ ನೀವು ಏನೀಗ ಯಾವ ಹಂತದಲ್ಲಿ ಇದ್ದೀರಲ್ಲ, ಇದೇ ಹಂತದಲ್ಲಿ ಡೇ 1. ಯಾಕಂದ್ರೆ ಈಗಾಗಲೇ ನೀವು ತರಗತಿನ ಕೇಳ್ತಾ ಇದ್ದೀರಾ. ಸೊ ಇದು ಡೇ 1 ಕ್ಲಾಸು. ಎಲ್ರು ನೀವು ಫಸ್ಟ್ ಟೈಮ್ ಭಗವದ್ಗೀತೆಗೆ ಬರ್ತಾ ಇದ್ದೀರಾ ಅಂತ ತಿಳ್ಕೊಂಡು ನನ್ಗೆ ಉತ್ತರ ಕೊಡಿ. ಯಾಕೆ ಇದು ನಮ್ಗೆ ಬೇಕು ಅನ್ಸುತ್ತೆ? ಯಾಕೆ ಇದಕ್ಕೆಲ್ಲ ನಾವು ಪರ್ಚಾಡ್ತಾ ಇದ್ದೇವೆ? ಬೇಗ
ನಮ್ಮ ಆರೋಗ್ಯ ಜವಾಬ್ದಾರಿ ಮಾತಾಜಿ. ಹಾ ಹೇಳಿ ಹೇಳಿ ಮಾತಾಜಿ. ಐ ಡೋಂಟ್ ನೋ, ಐ ಆಮ್ ನಾಟ್ ಶ್ಯೂರ್. ಮೇ ಬಿ ಇದು ನಮ್ಮ ಕರ್ಮ ನಾವು ಮಾಡಿರೋ. ಅಲ್ಲ, ಯಾಕೆ ಇವುಗಳನ್ನೆಲ್ಲ ನೀವು ಬಯಸ್ತೀರಾ? ಆಟ ಪಾಠ ಊಟ ಉದ್ಯೋಗ ಬೇಕು, ಹಣ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ಮಕ್ಕಳ ಒಂದು ಶಾಲೆ, ಅವರ ಒಂದು ಮತ್ತೆ ಮದುವೆ, ಆಮೇಲೆ ವೃದ್ಧಾವಸ್ಥೆಯಲ್ಲಿ ಆಸರೆ, ವಾತ್ಸಲ್ಯ ಪೂಜೆ, ಯಾತಕ್ಕಾಗಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ? ಮೇಡಮ್ ನಮ್ಮ ನಮಸ್ತೆ. ತೃಪ್ತಿಗೋಸ್ಕರ ಮಾತಾಜಿ, ಏನ್ ಹೇಳಿ? ನಮ್ಮ ತೃಪ್ತಿಗೋಸ್ಕರ. ಮೇಡಮ್ ಹೇಳಿ. ನಮಸ್ತೆ. ನಮಸ್ತೆ ಹೇಳಿ. ಸಾಮಾನ್ಯವಾಗಿ ಆ ವಯಸ್ಸಿಗೆ ಬಂದಾಗ ನಮ್ಮ ಎಲ್ಲ ಜವಾಬ್ದಾರಿಗಳು ಮುಗಿದು ಒಂದು ಗುರಿ ಅನ್ನೋದು ಮುಗಿದೋಗಿರುತ್ತೆ. ಅಂತ ಒಂದು ಸಮಯದಲ್ಲಿ ನಮ್ಮ ಮನಸ್ಸು ಏಕಚಿತ್ತದಿಂದ ಒಂದು ಶಾಂತಿ ಮತ್ತು ಆಧ್ಯಾತ್ಮವನ್ನ ಬಯಸುತ್ತೆ. ಆ ಒಂದು ಕಾರಣಕ್ಕೆ ಮಾತಾಜಿ ಒಂದ್ ನಿಮಿಷ, ಪ್ರಶ್ನೆ ಅರ್ಥ ಆಗ್ಲಿಲ್ಲ ನಿಮ್ಗೆ. ನಾನು ಕೇವಲ ವೃದ್ಧಾವಸ್ಥೆಯಲ್ಲಿ ಕೇಳ್ತಾ ಇಲ್ಲ, ಎಲ್ಲರೂ ಒಂದೊಂದು ಇದ್ರಲ್ಲಿ ಇದ್ದಾರೆ, ಎಲ್ಲರೂ ಒಂದೊಂದ್ರಲ್ಲಿ ತೊಡಗಿದ್ದಾರೆ. ನಾವು ಕೂಡ ಮೊದ್ಲಿಂದ ಒಂದು ಅವಸ್ಥೆಯಲ್ಲಿ ಇದ್ದಾಗ ಅಂತಂದ್ರೆ, ನಾವು ಚೈಲ್ಡ್ಹುಡ್ ಅಲ್ಲಿ, ಬಾಲ್ಯಾವಸ್ಥೆಯಲ್ಲಿ ನಮ್ಗೆ ಬೇಕುಗಳು ಬೇರೆ ಇತ್ತು. ಪ್ರೌಢಾವಸ್ಥೆಯಲ್ಲಿ ಬೇಕುಗಳು ಬೇರೆ ಆಗಿದೆ, ವೃದ್ಧಾವಸ್ಥೆಯಲ್ಲಿ ಬೇಕುಗಳು ಬೇರೆ ಇರುತ್ತೆ. ಸೊ ಯಾಕೆ ಹೀಗೆ, ಯಾಕೆ ಬದಲಾಗ್ತಾ ಇದೆ? ಯಾತಕ್ಕಾಗಿ ನಾವು ಈ ಒಂದು ಬೇಕುಗಳನ್ನ ಬಯಸ್ತಾ ಇದ್ದೇವೆ, ಬೇಕು ಬೇಡಿಕೆಗಳನ್ನ? ಮಾತಾಜಿ ಅದು ಮಾಯೆ ಅನ್ನೋದು ನಮ್ಗೆ ಆವರಿಸಿ ಬಿಟ್ಟಿರುತ್ತೆ ಮಾತಾಜಿ. ಅದು ಸರಿ ಸರಿ, ಮತ್ತೆ ಯಾರಾದ್ರೂ ಊಟ ಕೊಡ್ತೀರಾ? ಓಕೆ ಸರಿ. ಈ ಎಲ್ಲ ನಾವು ಇದನ್ನ ಅರಸ್ತಾ ಇರುವಂತದ್ದು ಸಂತೋಷಕ್ಕಾಗಿ ತಾನೆ. ಬಾಲ್ಯದಲ್ಲಿ ಆಟ ಅದೊಂದು ಸಂತೋಷ ಕೊಡುತ್ತೆ, ಪಾಠ ಅದು ಕೂಡ ಒಂದು ತರನಾದಂತಹ ತಂದೆ ತಾಯಿಗೆ ಕೊಡುವಂತಹ ಸಂತೋಷ, ಊಟ ಬೇಕಾಗಿರುವಂತ ತಿನ್ನುವಂಥದ್ದು, ಪ್ರೌಢಾವಸ್ಥೆಯಲ್ಲಿ ಉದ್ಯೋಗನ ಆರಿಸುವಂಥದ್ದು. ಯಾಕೆ? ಹಣ ಬರುತ್ತೆ. ಯಾಕೆ ಹಣವನ್ನ ಮಾಡ್ಕೊಳ್ತಕ್ಕೆ ಬಯಸ್ತೇವೆ? ಸಂತೋಷವಾಗಿರ್ಲಿಕ್ಕೆ ತಾನೆ. ಮತ್ತೆ ಸಂಗಾತಿಯನ್ನ ಆರಿಸ್ತೇವೆ ಸಂತೋಷವಾಗಿರ್ಲಿಕ್ಕೆ, ಮಕ್ಕಳನ್ನ ಮಾಡ್ಕೊಳ್ತೇವೆ ಸಂತೋಷವಾಗಿರ್ಲಿಕ್ಕೆ. ವೃದ್ಧಾವಸ್ಥೆಯಲ್ಲಿ ಆಸರೆ ಬಯಸ್ತೇವೆ ಸಂತೋಷವಾಗಿರ್ಲಿಕ್ಕೆ ಅನ್ನೋಗೋಸ್ಕರ. ಆಮೇಲೆ ಯಾವಾಗ ಸಂತೋಷವನ್ನ ಹುಡುಕಿ ಆಮೇಲೆ ಮತ್ತೆ ಅವರು ಪೂಜೆ ಪುರಸ್ಕಾರವನ್ನ ಪ್ರಾರಂಭ ಮಾಡ್ತಾರೆ. ಯಾಕೆ ಇದು ಸಂತೋಷ ಅದೇ ತಾನೆ? ಏನ್ ಹೇಳ್ತೀರಾ ಎಲ್ರು? ಹೌದಾ ಇಲ್ವಾ? ಸರಿ ಮಾತಾಜಿ. ಬಾಲ್ಯದಲ್ಲಿ ಸೊ ಒಂದ್ ಮಗು ಆಟ ಆಡುತ್ತೆ, ಅದು ತುಂಬಾನೇ ಖುಷಿಯಿಂದ ಆಟ ಆಡುತ್ತೆ. ಆ ಖುಷಿ ಅಲ್ಲಿವರೆಗೂ, ಆ ಆಟ ಮುಗಿಯೋವರೆಗೂ ಮಾತ್ರ. ಆಮೇಲೆ ಪ್ರೌಢಾವಸ್ಥೆಯಲ್ಲಿ ನಾವು ಎಲ್ಲ ನಮ್ದು ಈ ಒಂದು ವಿದ್ಯಾಭ್ಯಾಸ ಮುಗಿದ್ಮೇಲೆ ಮತ್ತೆ ಒಂದು ನಮ್ಗೆ ಬೇಡಿಕೆ ಪ್ರಾರಂಭ ಆಗುತ್ತೆ. ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನು ಸಂತೋಷವಾಗಿರ್ತೇನೆ ಅಂತ ಅನ್ಕೊಳ್ತೇವೆ. ಆಮೇಲೆ ಆ ಸಂತೋಷ ಬರೋದೇ ಇಲ್ಲ ಅವಾಗ. ಮತ್ತೆ ನಾನು ಉದ್ಯೋಗವನ್ನ ಪಡೆದ್ಮೇಲೆ ನಾನು ಸಂತೋಷವಾಗಿ ಇರ್ತೇನೆ ಅಂತ ಅನ್ಕೊಳ್ತಾರೆ ಒಬ್ರು. ಆಮೇಲೆ ಉದ್ಯೋಗ ಸಿಕ್ಮೇಲೆ ನಾನು ಮದ್ವೆ ಆದ್ಮೇಲೆ ಸಂತೋಷದಿಂದ ಇರ್ತೇನೆ ಅಂತ ಅನ್ಕೊಳ್ತಾರೆ. ಮದ್ವೆ ಆದ್ಮೇಲೆ ಮತ್ತೆ ಮಕ್ಕಳಾದ್ಮೇಲೆ ನಾನು ಸಂತೋಷದಿಂದ ಇರ್ತೇನೆ. ಆಮೇಲೆ ಮಕ್ಕಳಾದ್ಮೇಲೆ ಅವರ ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನು ಆರಾಮಾಗಿ ಇರ್ತೇನೆ ಅಂತ ಅನ್ಕೊಳ್ತಾರೆ. ಅವ್ರ ವಿದ್ಯಾಭ್ಯಾಸ ಮುಗಿದು ಅವ್ರಿಗೊಂದು ಜಾಬ್ ಸಿಕ್ಮೇಲೆ ನಾನು ಆರಾಮಾಗಿ ಇರ್ತೇನೆ, ಇನ್ನೆಲ್ಲದು ಸೆಟಲ್ ಆಗ್ತೇನೆ ಅಂತ ಅನ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಜಾಬ್ ಸಿಕ್ತು, ಇನ್ನ ನಾನು ಎಲ್ಲ ಮೊಮ್ಮಕ್ಕಳನ್ನ ಆರಾಮಾಗಿ ನೋಡ್ಕೊಳ್ತಾ ಆಮೇಲೆ ಆರಾಮಾಗಿರ್ತೇನೆ ಅಂತ ಹೇಳ್ತಾರೆ. ಸೊ ಯಾರಾದ್ರೂ ಇಲ್ಲಿವರೆಗೂ ಈ ಯೋಚನೆ ದಿಂದ ನೀವು ಆರಾಮಾಗಿದ್ದೀರಾ? ಸಂತೋಷದಿಂದ ಇದ್ದೀರಾ? ಸಂತೋಷ ಸಿಕ್ಕಿದ್ಯಾ ನಿಮ್ಗೆ? ಇಲ್ಲ ಮಾತಾಜಿ, ಇಲ್ಲ. ಸೊ ಇದಕ್ಕೆ ಚಪಲ ಸುಖ ಅಂತ ಕರೀತಾರೆ. ಅಂದ್ರೆ ಇದೊಂದು ತರನಾದಂತಹ ಬಂದು ಹೋಗುವಂತಹ ಸುಖ ಅಂತ ಕರೀತಾರೆ. ಕೇವಲ ಕ್ಷಣಿಕವಾಗಿರುವಂತಹ ಸುಖ, ಭೋಗ ತ್ಯಾಗ ಅಂತಾನೂ ಕೂಡ ಕರೀತಾರೆ. ಈಗ ಇದೇ ಸಂತೋಷ, ಆಮೇಲೆ ಇಲ್ಲವಾಗತ್ತೆ. ಎಷ್ಟು ಜನರಿಗೆ ನಿಮ್ಗೆ ಈಗ ಇರುವಂತಹ ನಿಮ್ಮ ಬೈಕು ತೃಪ್ತಿ ತಂದಿದೆ, ನಾಳೆ ಇನ್ನೊಂದು ಬೈಕು ಬಂತಂದ್ರೆ ಆ ಹಳೆ ಬೈಕು ಬೇಡ, ಹೊಸ ಬೈಕು ಬೇಕಾಗತ್ತೆ. ಯಾರಿಗೆ ಈಗ ಇದ್ದ ಮನೆ ನಿಮ್ಗೆ ತೃಪ್ತಿ ತಂದಿದೆ, ಇದಕ್ಕಿಂತ ಒಂದ್ ದೊಡ್ಡ ಮನೆ ಕಟ್ಟಬೇಕು ಅಂತ ಹೇಳಿ ನಿಮ್ಗೆ ಆಸೆ. ಹಾಗೆ ನೀವು ಭೌತಿಕ ಜಗತ್ತಿನಲ್ಲಿ ನಾವು ಆಸೆಗಳಿಂದ ಆವೃತವಾಗಿದ್ದೇವೆ. ಬೇಕು ಬೇಡಿಕೆಗಳು, ಅವಶ್ಯಕತೆಗಳು ನಮ್ದು ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಆಧುನಿಕತೆಯು ನೋಡಿ ಒಂದಾದ್ಮೇಲೆ ಒಂದು ನಮ್ಗೆ ಹೊಸತನವನ್ನ, ತಂತ್ರಜ್ಞಾನದಲ್ಲಿ ಹೊಸತನವನ್ನ ಕೊಡ್ತಾ ಬಂದಿದೆ. ಯಾಕೆ? ಇದು ಬೇಕುಗಳಿಂದ. ಯಾಕೆ ಇದು ಬೇಕುಗಳು ಸೃಷ್ಟಿ ಆಗ್ತಾ ಇದೆ? ಯಾಕೆಂದ್ರೆ ನಮ್ಮ ಸಂತೋಷಕ್ಕಾಗಿ. ಆದ್ರೆ ಎಷ್ಟೇ ಆಧುನಿಕತೆ ಮುಂದುವರೆದ್ರು, ಎಷ್ಟೇ ಈ ಒಂದು ತಂತ್ರಜ್ಞಾನ ಮುಂದುವರೆದ್ರು, ನಮಗೆ ಸಂತೋಷವನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಸಂತೋಷವನ್ನ ಅರಸ್ತಾ ಇದ್ದೇವೆ ಅಲ್ಲಿ ಇಲ್ಲಿ. ಆದ್ರೆ ಆ ಸಂತೋಷ ನಮ್ಗೆ ಸಿಗ್ತಾ ಇಲ್ಲ. ಕೇವಲ ಕ್ಷಣಿಕವಾಗಿರುವಂತಹ ಸಂತೋಷ ಅದು. ಹಾಗಾದ್ರೆ ಈ ಸಂತೋಷ ಇದೆ, ನಮ್ಗೆ ಸಿಗುತ್ತೆ, ಸ್ವಲ್ಪನಾದ್ರೂ ಸಿಗುತ್ತಲ್ಲ ಸಾಕು ಅಂತ ಹೇಳ್ತಾರೆ. ಬಟ್ ಇದು ಶಾಶ್ವತನಾ ನಮ್ಗೆ? ಇಲ್ಲ. ಸೊ ಇದು ಈ ಅವಶ್ಯಕತೆಗಳು, ಬೇಕುಗಳು, ಬೇಡಿಕೆಗಳು ನಮ್ಗೆ ಹೆಚ್ಚುತ್ತಾನೆ ಹೋಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಸೊ ಇವುಗಳನ್ನ ಹಿಡಿಯೋದು ಹೇಗೆ? ಇವುಗಳನ್ನ ತಡೆ ಹಿಡಿಯುವಂಥದ್ದು ಈ ಒಂದು ಭಗವದ್ಗೀತೆಯ
ಮಾರ್ಗದರ್ಶನದಿಂದ. ಈ ಒಂದು ಭಗವದ್ಗೀತೆಯನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು ಅನ್ನೋದನ್ನ ಈಗಾಗಲೇ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಭಗವದ್ಗೀತೆ ಒಂದು ಧರ್ಮ ಗ್ರಂಥವಾಗಿದೆ. ಇದನ್ನು ಗೀತೋಪನಿಷತ್ ಅಂತ ಕೂಡ ಕರೀತಾರೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಭಗವದ್ಗೀತೆಯ 6,000 ಆವೃತ್ತಿಗಳನ್ನ ನಾವು ಕಾಣ್ತೇವೆ. ಆದ್ರೆ ಯಾವ ಭಗವದ್ಗೀತೆಯನ್ನ ನಾವು ಅನುಸರಿಸಬೇಕಾಗಿರುವಂತದ್ದು ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು. ಯಾಕೆಂದ್ರೆ ನಾವು ಏನನ್ನೇ ಪಡೆಯ ಬಯಸಿದ್ರು ಅಥವಾ ಏನನ್ನೇ ನಾವು ಖರೀದಿ ಮಾಡ್ಲಿಕ್ಕೆ ಹೋದ್ರು ಕೂಡ ಒಂದು ಮುದ್ರೆಯನ್ನ ನಾವು ನೋಡ್ತೇವೆ, ಅದರ ಒಂದು ಗುಣಮಟ್ಟವನ್ನ ನಾವು ನೋಡ್ತೇವೆ. ಹಾಗಾದ್ರೆ ಯಾಕೆ ಈ ಧರ್ಮ ಗ್ರಂಥಗಳ ಆಯ್ಕೆಯಲ್ಲಿ ನಾವು ಗುಣಮಟ್ಟವನ್ನ ನೋಡೋದಿಲ್ಲ? ಯಾಕೆ ನಾವು ಭಗವದ್ಗೀತೆಯ ಒಂದು ಧರ್ಮ ಗ್ರಂಥದಲ್ಲಿ ಇರುವಂತಹ ಸಂದೇಶವನ್ನ ಭಗವಂತ ಹೇಳಿರೋ ಪ್ರಕಾರನೇ ನಮ್ಗೆ ಮುಟ್ಲಿ ಅನ್ನುವಂಥ ಗುಣಮಟ್ಟವನ್ನ ನಾವು ಬಯಸೋದಿಲ್ಲ. ಸೊ ಈ ಗುಣಮಟ್ಟವನ್ನ ತಂದು ಕೊಟ್ಟಿರುವಂತದ್ದ, ಮತ್ತೆ ಈ ಗುಣಮಟ್ಟವನ್ನ ಈ ಒಂದು ಭಗವದ್ಗೀತೆಯಲ್ಲಿ ಇರುವಂತಹ ಗುಣಮಟ್ಟ ಮತ್ತೆ ಜೊತೆಗೆ ಹೇಗೆ ಭಗವಂತ ಸಂದೇಶವನ್ನ ಕೊಟ್ಟಿದಾರೋ ಅದೇ ಪ್ರಕಾರ ನಾವು ಸಂದೇಶವನ್ನ ತಿಳ್ಕೊಳ್ಳಿಕ್ಕೆ ನೆರೆದಿರುವಂತದ್ದು ಈ ಒಂದು ಮೀಟಿಂಗ್ ಅಲ್ಲಿ, ಈ ಒಂದು ಕ್ಲಾಸ್ ಅಲ್ಲಿ. ಯಾರು ಈ ಒಂದು ಯಥಾರೂಪವಾಗಿ ಈ ಒಂದು ಭಗವದ್ಗೀತೆಯನ್ನ ಕೊಟ್ಟಿರುವಂತದ್ದು? ಸೊ ಅವರೇ ಇಸ್ಕಾನ್ ಸಂಸ್ಥಾಪಕರಾದಂತಹ ಆಚಾರ್ಯ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ. ಯಾಕೆ ಅವರದೇ ಗ್ರಂಥ ಬೇಕು ನಮ್ಗೆ ಅನ್ನುವಂತ ಪ್ರಶ್ನೆ ಮತ್ತೆ ಹುಟ್ಟುತ್ತೆ. ಯಾಕೆ ಇತರ ಆವೃತ್ತಿಗಳು ಬೇಡ ಅಂತ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಯಾಕೆಂದ್ರೆ ಈ ಒಂದು ಗ್ರಂಥ ಗುರು ಪರಂಪರೆಯಿಂದ ಬಂದಿರುವಂತದ್ದು. ಗುರು ಪರಂಪರೆ ಅಂದ್ರೆ ಈಗ ನೋಡಿ, ಗುರು ಪರಂಪರೆ ಅಂದ್ರೆ ಹೇಗೆ? ಗುರು ಪರಂಪರೆ ಅಂದ್ರೆ ಈಗ ನಾನು ನಮ್ಮ ಗುರುಗಳಿಂದ ಕಲಿತಿರುವಂತದ್ದು, ನಮ್ಮ ಗುರುಗಳು ಅವರ ಗುರುಗಳಿಂದ, ಅವರ ಗುರುಗಳು ಅವರ ಗುರುಗಳಿಂದ, ಹಾಗೆ ಗುರುಗಳಿಂದ ಕಲ್ತು ಅಲ್ಲಿ ಮುಖ್ಯವಾಗಿರುವಂತದ್ದು ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಜಗತ್ತಿನ ಗುರು ಕೃಷ್ಣ ಒಬ್ಬನೇ, ಹಾಗೆ ಅವನಿಂದ ಬಂದಿರುವಂತದ್ದು. ಸೊ ಹಾಗೆ ಗುರು ಪರಂಪರೆಯಿಂದ ನೇರವಾಗಿ ಬಂದಿರುವಂತದ್ದು ಅಂತ. ಉದಾಹರಣೆಗೆ ಈಗ ಯೂನಿವರ್ಸಿಟಿಯಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇರುತ್ತೆ. ಈಗ ಯಾರು ಆ ಯೂನಿವರ್ಸಿಟಿ ಅಡಿಯಲ್ಲಿ ಅಫಿಲಿಯೇಟೆಡ್ ಕಾಲೇಜಸ್ ಗಳಿರುತ್ತೋ ಅವರು ಆ ಯೂನಿವರ್ಸಿಟಿ ಹೇಳಿರೋ ಒಂದು ಸಿಲೆಬಸ್ ಅನ್ನೇ ಫಾಲೋ ಮಾಡ್ಬೇಕು. ತಮ್ಮದೇ ಆದಂತಹ ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡುವಂತವ್ರು, ಪರೀಕ್ಷೆಯನ್ನ ತೆಗೆದುಕೊಳ್ಳುವಂತವ್ರು ಯಾರು? ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. ಅವ್ರು ಹೇಳಿರುವಂತದ್ದೇ ನಾವು ಫಾಲೋ ಮಾಡ್ಬೇಕೆ ವಿನಃ ನನ್ನದೇ ಆದಂತಹ ನಾನು ಒಂದು ಪರೀಕ್ಷೆಗೆ ಬೇಕಾಗಿರುವಂತಹ ಇದು ಒಂದು ಸಿಲೆಬಸ್ ಅನ್ನ ಕೊಡ್ತೀನಿ ಅಂತಂದ್ರೆ ಆ ಪರೀಕ್ಷೆಗೆ ಸೂಕ್ತವಾದಂತ ಸಿಲೆಬಸ್ ಇದಾಗಲ್ಲ. ಪರೀಕ್ಷೆಯಲ್ಲಿ ಉತ್ತರನೇ ಬೇರೆ ಇರುತ್ತೆ, ಪ್ರಶ್ನೆಗಳೇ ಬೇರೆ ಇರುತ್ತೆ, ಮತ್ತೆ ಇಲ್ಲಿ ಸಿಲೆಬಸ್ಸೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ನಮ್ಗೆ ಗುರು ಪರಂಪರೆಯಿಂದ ಅಂತಂದ್ರೆ ಪ್ರಿಸ್ಕ್ರೈಬ್ಡ್ ಒಂದು ಫಾರ್ಮ್ ಇಂದ ಈ ಧರ್ಮ ಗ್ರಂಥವನ್ನ ನಾವು ಪಡಿಬೇಕು. ಸೊ ಅದೇ ಗುರು ಪರಂಪರೆಯಿಂದ ಬಂದಿರುವಂತದ್ದು ಈ ಒಂದು ಯಥಾರೂಪ. ಹಾಗಾಗಿ ಶ್ರೀಲ ಪ್ರಭುಪಾದರು ಇದಕ್ಕೆ ಇಟ್ಟಿರುವಂತಹ ಹೆಸರು ಯಥಾರೂಪ, ಭಗವದ್ಗೀತೆ ಆಸ್ ಇಟ್ ಈಸ್ ಅಂತ. ಸೊ ಭಗವಂತ ಸಂದೇಶ ಯಥಾರೂಪವಾಗಿ ಈ ಒಂದು ಗ್ರಂಥದಲ್ಲಿ ಇರುವಂತದ್ದು. ಮತ್ತೆ ಈ ಬೇರೆ ಆವೃತ್ತಿಗಳು ಯಾಕೆ ಬೇಡ ಅನ್ನುವಂಥದ್ದು. ಯಾಕೆಂದ್ರೆ ಯಾಕೆ ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು. ಇನ್ನೊಂದು ಈ ಯಾಕೆ ಬೇಡ ಅನ್ನುವಂಥದ್ದು. ಯಾಕೆಂದ್ರೆ ಬೇರೆ ಆವೃತ್ತಿಗಳಲ್ಲಿ ಈ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ಕೊಟ್ಟಿರುವಂತದ್ದು, ಅದರಲ್ಲಿ ಗುರು ಪರಂಪರೆಯಿಂದ ಬಂದಂತಹ ಸಂದೇಶ ಇಲ್ಲದೆ ಇರುವಂತದ್ದು. ಸೊ ಹೀಗೆ ನಾವು ಕಾಣ್ತೇವೆ. ಸೊ ತಮ್ಮದೇ ಆದಂತಹ ವ್ಯಾಖ್ಯಾನ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಊಹಾಪೋಹ ಕಲ್ಪನೆಗಳನ್ನ ಅಲ್ಲಿ ಸೃಷ್ಟಿಸಿ ಬರೆದಿರುವಂತದ್ದು. ಸೊ ಅದು ಗುರು ಪರಂಪರೆಯಿಂದ ಬಂದಂತಾಗಲ್ಲ. ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಆಫ್ ದ ಯೂನಿವರ್ಸಿಟಿ ಆಗಲ್ಲ. ಸೊ ಅದು ಕಾಲೇಜ್ ತಾನೇ ಒಂದು ಸಿಲೆಬಸ್ ಮಾಡ್ಕೊಂಡಿರುವಂತದ್ದು ಆಗತ್ತೆ. ಸೊ ಇದು ನಮಗೆ ಉಪಯೋಗವನ್ನ ನೀಡುತ್ತಾ? ಇಲ್ಲ, ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಈಗ ನಾವು ಹೇಳಿದ್ವಿ, ಸೊ ಈ ಒಂದು ಗ್ರಂಥ ಗುರು ಪರಂಪರೆಯಿಂದ ಬಂದಂತದ್ದಾಗಿದೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಅದನ್ನ ನಮ್ಗೆ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅದನ್ನ ಸರಳೀಕರಣವನ್ನ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಹೌದಾ? ಹೀಗೆ ಈ ಗುರು ಪರಂಪರೆ ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಪ್ರತಿಯೊಬ್ಬರಿಗೂ ಕೂಡ ತಂದೆ ತಾಯಿಗಳಿದ್ದಾರೆ ಅಲ್ಲ, ನಾವೆಲ್ಲರೂ ಕೂಡ ತಂದೆ ತಾಯಿಗಳಂದ್ರೆ ಬಂದಿರುವಂತದ್ದು, ಹಾಗೆ ಏನು ನಾವು ಉದ್ಭವಿಸಿಲ್ಲ. ಹೀಗೆ ಮತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಗುರು ಅನ್ನುವಂಥದ್ದು ಬೇಕು ನಮ್ಮ ಜೀವನದಲ್ಲಿ. ಅವರೇ ಎರಡನೇ ತಾಯಿ ಅಂತ ಹೇಳ್ತೇವೆ.
ಅಂದ್ರೆ ತಂದೆ ತಾಯಿ ಅನ್ನುವಂಥದ್ದು ನಮ್ಮ ದೇಹದ ಪೋಷಣೆಗಾಗಿ ಇದ್ದಾರೆ. ಆದ್ರೆ ಗುರುಗಳನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬೇಕಾಗಿರುವಂಥದ್ದು ಗುರು. ಈಗ್ಲೇ ನಾವು ಭಗವದ್ಗೀತೆಯಲ್ಲಿ ಕೆಲವೊಂದು ಉದಾಹರಣೆ ತೆಗೆದುಕೊಂಡಿದ್ರೆ ಎಲ್ಲೂ ಗೊತ್ತಿಲ್ಲ ಅಂತಲ್ಲ, ಸ್ವಲ್ಪ ಆದ್ರೂ ಎಲ್ಲರೂ ಗೊತ್ತೇ ಇದ್ದೇ ಇರುತ್ತೆ. ಅರ್ಜುನನಿಗೆ ಪಾಂಡವರಿಗೆ ಇರುವಂತಹ ಗುರುಗಳು ಯಾರು? ಸ್ವಯಂ ಕೃಷ್ಣನಿಗೇನೂ ಕೂಡ ಗುರುಗಳಿದ್ರು ಅಂತ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಈ ತಂದೆ ತಾಯಿಗಳಿರುವಂತದ್ದು ನಮ್ಮ ದೇಹದ ಪೋಷಣೆಗಾಗಿ, ಹೌದು ತಾನೆ? ನಮ್ಮನ್ನ ಬೆಳೆಸ್ತಾರೆ, ಮಾತಾಡ್ಲಿಕ್ಕೆ ಕಲಿಸ್ತಾರೆ, ನಮ್ಮನ್ನ ನಡಿಲಿಕ್ಕೆ ಕಲಿಸ್ತಾರೆ. ದೇಹದ ಪೋಷಣೆಗಾಗಿ ಏನ್ ಬೇಕೋ ಅದೆಲ್ಲವನ್ನ ಕೂಡ ಮಾಡುವಂಥದ್ದು ತಂದೆ ತಾಯಿ. ಆದ್ರೆ ಈ ಎರಡನೇ ತಾಯಿಯಾದಂತಹ ಗುರು ಏನ್ ಮಾಡ್ತಾರೆ? ಎರಡನೇ ತಾಯಿಯಾದಂತಹ ಗುರು ನಮ್ಗೆ ಆತ್ಮ ಪೋಷಣೆಯನ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಈ ದೇಹ ಅನ್ನುವಂಥದ್ದು, ನಮ್ಮ ಆತ್ಮ ಅನ್ನುವಂಥದ್ದು ಎರಡಕ್ಕೂ ಪೋಷಣೆ ಇದ್ದಾಗ ಮಾತ್ರ ನಮ್ಮ ಈ ಒಂದು ಆತ್ಮವನ್ನ ಭಗವಂತನಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಗೆ ಬೇಕಾಗಿರುವಂತದ್ದು ಆಧ್ಯಾತ್ಮಿಕ. ಬಹಳಷ್ಟು ಉತ್ತರಗಳು ಬಂತು ಇಲ್ಲಿ. ನಾನು ಜ್ಞಾನ ಪಡ್ಕೊಳ್ಬೇಕು, ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು. ಆದಿ ಆತ್ಮ, ಆಧ್ಯಾತ್ಮಿಕ ಅಂದ್ರೆ ಆದಿ ಆತ್ಮ, ಆತ್ಮದ ಆದಿ ಏನು ಅಂತ ತಿಳ್ಕೊಳ್ಳೋದೇ ಆಧ್ಯಾತ್ಮ. ಹಾಗಾಗಿ ಈ ಆತ್ಮ ನಮ್ಮ ಪೋಷಣೆ, ಆತ್ಮವನ್ನ ಪೋಷಣೆ ಮಾಡೋರು ಗುರು. ಹಾಗಾಗಿ ಅವ್ರಿಗೆ ನಮ್ಮ ಜೀವನದಲ್ಲಿ ಬೇಕು ಎರಡನೆಯ ತಾಯಿಯಾಗಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಗುರುವನ್ನ ಅರಿಸ್ಕೊಳ್ಳೇಬೇಕು. ಹಾಗಾದ್ರೆ ನೀವು ಹೇಳ್ತೀರಾ, ಗುರುಗಳು ಇದ್ದಾರಲ್ಲ ನಮ್ಗೆ ಈಗಾಗ್ಲೇ, ನಾವೆಲ್ಲ ಯೂನಿವರ್ಸಿಟಿನಲ್ಲಿ ಕಲ್ತಿದ್ದೇವೆ, ನಾವು ಡಬಲ್ ಡಿಗ್ರಿನ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಆ ಗುರುಗಳ ಬಗ್ಗೆ ಅಲ್ಲ. ಅವರೆಲ್ಲರೂ ಕೂಡ ನಮ್ಗೆ ಶಿಕ್ಷಕರಾಗಿರ್ಬಹುದು, ಆದ್ರೆ ಗುರುಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಕೇವಲ ನಮ್ಗೆ ಈ ಒಂದು ಅಜ್ಞಾನದಿಂದ ಜ್ಞಾನದ ಕಡೆಗೆ, ಈ ಅಂಧಕಾರದಿಂದ ಬೆಳಕಿನ ಕಡೆಗೆ ಒಯ್ಯುವವರೇ ಗುರು. ಸೊ ಅವರು ಏನ್ ಮಾಡ್ತಾರೆ? ಈ ಆತ್ಮವನ್ನ ಅಜ್ಞಾನದಿಂದ ಈ ಒಂದು ಬೆಳಕಿನ ಕಡೆಗೆ ಒಯ್ಯುವಂಥವ್ರು. ಹಾಗಾಗಿ ಈ ಗುರುವಿನ ಪೋಷಣೆ ನಮ್ಗೆ ಬೇಕು. ಹಾಗಾಗಿ ಯಥಾರೂಪ ಅನ್ನುವಂಥದ್ದು ನಮ್ಗೆ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಅಜ್ಞಾನದಿಂದ ಬೆಳಕಿನ ಕಡೆಗೆ ತಂದಂಥವ್ರು ಇವರು. ಸೊ ಪ್ರತಿಯೊಬ್ಬರಿಗೂ ಗುರುವನ್ನ ಕಾಣ್ತೇವೆ ನಾವು. ಪ್ರತಿಯೊಬ್ಬರನ್ನು ಗುರು ಪರಂಪರೆಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಗುರುವನ್ನ ನಾವು ಕಾಣ್ತೇವೆ. ಹೀಗೆ ತಂದೆ ತಾಯಿಗಳ ಹೇಗೆ ಗುರು ಅವನ ಈಗ ಹೇಳಿದ್ದೇನೆ ಇದನ್ನ, ಈ ಗುರು ಪರಂಪರೆಯ ಮೂಲಕ ಸೊ ಬಿಜಿ ಅನ್ನುವಂಥದ್ದು, ಇದು ಭಗವದ್ಗೀತೆ ಅನ್ನುವಂಥದ್ದು ಏನಾಗಿದೆ ನಮ್ಗೆ ತುಂಬಾನೇ ಸರಳೀಕರಣವಾಗಿದೆ. ಎಲ್ರು ಕೂಡ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗಳನ್ನ ತೆಗೆದುಕೊಂಡ್ರೆ, ಸೊ ಇವರು ಕೂಡ ನಮ್ಗೆ ಗುರು ಪರಂಪರೆಯಲ್ಲಿ ಇರುವಂತಹ ಚೈತನ್ಯ ಮಹಾಪ್ರಭುಗಳು. ಹೀಗೆ ಒಬ್ಬೊಬ್ಬರಾಗಿ ಕೃಷ್ಣನಿಂದ ಹಿಡಿದು ಹಾಗೆ ನಾವು ನೋಡ್ತಾ ಬಂದ್ರೆ 32ನೇಯವರು. ಸೊ ಎಲ್ಲ ಲಿಸ್ಟ್ ನಾನು ಹೇಳ್ತಾ ಹೋಗಲ್ಲ, ತುಂಬಾ ಸಮಯ ಆಗುತ್ತೆ. ಸೊ ಇದನ್ನ ನೀವು ಮುಂದೆ ಮತ್ತೆ ಲೆವೆಲ್ 2 ನಲ್ಲಿ ಆಳವಾದ ಅಧ್ಯಯನದಲ್ಲಿ ಕಲಿತೀರಾ. 32ನೇಯವರು AC ಭಕ್ತಿ ವೇದಾಂತ, ಇದೇ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಅವರು ಯಥಾರೂಪ ಭಗವದ್ಗೀತೆಯನ್ನ ನಮ್ಗೆ ಸರಳೀಕರಣವನ್ನಾಗಿ ಮಾಡಿ ಕೊಟ್ಟಿರುವಂತದ್ದು. ಹಾಗಾಗಿ ನಾವು ಅದನ್ನ ಎಲ್ಲರೂ ಕೂಡ ಈಗ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂತದ್ದು. ಈಗ ಒಂದು ಪ್ರಶ್ನೆ ಬರುತ್ತೆ, ಇಲ್ಲಿವರೆಗೂ ನಾವು ಕೇಳಿದ್ವಿ ಈ ಇಸ್ಕಾನ್ ಸಂಸ್ಥಾಪಕರಾದಂಥವ್ರು ಇವರು ಅಂತ ಹೇಳಿ, ಆಮೇಲೆ ಜೊತೆಗೆ ಭಗವದ್ಗೀತೆ ಯಥಾರೂಪವನ್ನ ಗುರು ಪರಂಪರೆಯಲ್ಲಿ ಹೇಗೆ ಬಂದಿದ್ಯೋ ಹಾಗೆ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಈ ಆಚಾರ್ಯರು ಯಾರು? ಇವರ ಒಂದು ಹಿನ್ನೆಲೆ ಏನು? ಇವರ ಒಂದು ಜೀವನ ಹೇಗಿತ್ತು? ಯಾಕೆ ಅವರು ಇಸ್ಕಾನ್ ಸಂಸ್ಥಾಪಕರಾಗ್ಲಿಕ್ಕೆ ಕಾರಣೀಕರ್ತರಾದ್ರು ಅನ್ನುವಂಥ ಪ್ರಶ್ನೆ ನಮ್ಗೆ ಸಾಮಾನ್ಯವಾಗಿ ಬರುತ್ತೆ. ಅದೇ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು. ಯಾಕೆ ಅಂದ್ರೆ ನಾವು ಭಗವದ್ಗೀತೆಯನ್ನ ತಿಳ್ಕೊಂಡು ಭಗವದ್ಗೀತೆಯನ್ನ ಯಾರು ನಮ್ಗೆ ಸರಳೀಕರಣ ಮಾಡಿಕೊಟ್ಟಿದ್ದಾರೆ ಅವರ ಬಗ್ಗೆನೇ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಭಗವದ್ಗೀತೆಯ ಮೇಲೆ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳುವುದರ ಮೇಲೆ ನಮ್ಗೆ ನಂಬಿಕೆನೆ ಬರಲ್ಲ. ಒಂದ್ ಯಾವ್ದ್ರ ಮೇಲಾದ್ರೂ ವಿಷಯದ ಮೇಲೆ ನಂಬಿಕೆ, ವಿಶ್ವಾಸ ಹುಟ್ಟಿದ್ರೆ ನಾವು ಅವರ ಹಿನ್ನೆಲೆನ ನೋಡ್ಕೊಂಡೇನೆ ನಾವು ವಿಶ್ವಾಸವನ್ನ ಗಳಿಸ್ಕೊಳ್ತೇವೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿರುವಂತದ್ದು ವಿಶ್ವಾಸವನ್ನ ಗಳಿಸ್ಕೊಳ್ಳುವಂಥದ್ದು, ಶ್ರದ್ಧೆಯನ್ನ ಗಳಿಸ್ಕೊಳ್ಳುವಂಥದ್ದು. ಸೊ ಅದು ಅವರ ಹಿನ್ನೆಲೆಯಿಂದ ಪ್ರಾರಂಭ ಆಗುತ್ತೆ. ನೀವು ನೋಡಬಹುದು, ಯಾರೇ ಒಬ್ರ ಜೀವನ ಚರಿತ್ರೆ ಆಗಿರಬಹುದು ಅಥವಾ ಅವರ ಒಂದು ಜೀವನವನ್ನ, ಅವರ ಜೀವನ ಶೈಲಿಯನ್ನ ನೋಡಿದಾಗ ನಮಗೆ ಅವರನ್ನ ಅನುಸರಿಸಬೇಕು ಅಂತ ಅನ್ಸುತ್ತೆ. ಹಾಗೆ ಈ ಇಸ್ಕಾನ್ ಅನ್ನುವಂಥದ್ದು ಪ್ರಪಂಚಾದ್ಯಂತ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರನ್ನ ಅನುಸರಿಸ್ತಾ ಇದೆ. ಅವರ ಬಗ್ಗೆ ನಾವು ತಿಳಿದುಕೊಂಡು ಶ್ರದ್ಧೆ, ನಂಬಿಕೆಯನ್ನ ಬೆಳೆಸ್ಕೊಂಡು ನಾವು ಭಗವದ್ಗೀತೆಯನ್ನ ಓದೋಣ. ಆಗ ಇನ್ನಷ್ಟು ಕೂಡ ನಮ್ಮ ತಲೆಯಲ್ಲಿ ಹೋಗುತ್ತೆ, ಇನ್ನಷ್ಟು ಕೂಡ ನಂಬಿಕೆ ಬರುತ್ತೆ. ಮತ್ತೆ ನೀವು ಪೂರ್ಣ 18 ಅಧ್ಯಾಯಗಳನ್ನು ಕೂಡ
ಸಂಪೂರ್ಣ ಮಾಡ್ಲಿಕ್ಕೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಜ್ಞಾನವನ್ನ ಬೆಳೆಸ್ಕೊಳ್ಳುವಂತಂದ್ರೆ ಕೇವಲ ಒಂದು ಅಪೂರ್ಣವಾದಂತಹ ಜ್ಞಾನದಿಂದ ಅಲ್ಲ, ಏನೇ ಜ್ಞಾನ ಇದ್ರೂ ಕೂಡ ಪೂರ್ಣವಾಗಿರ್ಬೇಕು. ಸೊ ಆ ಪೂರ್ಣತೆ ನಮ್ಗೆ ಅವರ ಮಾಹಿತಿಯನ್ನ ತಿಳಿದುಕೊಂಡಾಗ ಆಗತ್ತೆ. ಯಾರು ಇವ್ರು ಅಂದ್ರೆ ಇವರು AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು 1896ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ಕಲ್ಕತ್ತಾದಲ್ಲಿ ಜನಿಸಿದ್ರು. ಅವರ ತಂದೆ ತಾಯಿ ಅಭಯ್ ಚರಣ್ ಡೇ ಮತ್ತು ಅವರ ತಂದೆಯ ಹೆಸರು ಗೌರ್ ಮೋಹನ್ ಡೇ ಮತ್ತು ಅವರ ತಾಯಿಯ ಹೆಸರು ರಜನಿ ಡೇ ಅಂತ ಹೇಳಿ. ಅವರ ಇನ್ನೊಂದು ಹೆಸರಿದೆ ಶ್ರೀಲ ಪ್ರಭುಪಾದ್ ಅವರಿಗೆ, ಅಭಯ್ ಚರಣ್ ಡೇ ಅಂತನೂ ಕೂಡ ಅವ್ರನ್ನ ಕರೀತಾರೆ. ಇವರು ಕಲ್ಕತ್ತಾದಲ್ಲಿನೇ ತಮ್ಮ ಕಾಲೇಜನ್ನ ಮುಗಿಸಿದ್ರು, ಮತ್ತೆ ಇಂಗ್ಲಿಷ್ ಅಲ್ಲಿ ಅವರು ಕಲ್ತಿರುವಂತದ್ದು. ಇವರು ಆಧ್ಯಾತ್ಮಿಕದಲ್ಲಿ ತುಂಬಾನೇ ಆಸಕ್ತಿಯನ್ನ ಹೊಂದಿರುವಂತದ್ದು. ಹಾಗಾಗಿ ಇವರು 5 ವರ್ಷದ ಬಾಲಕರಿದ್ದಾಗ್ಲೇನೆ ತಮ್ಮ ತಂದೆ ತಾಯಿಗಳ ಅನುಸರಣೆಯನ್ನ ಮಾಡ್ತಾ ಇದ್ರು ಅಂತ. ತಂದೆ ತಾಯಿಗಳ ಅನುಸರಣೆ ಅಂತಂದ್ರೆ ಏನು? ಈಗ ಮನೆಯಲ್ಲಿ ವಾತಾವರಣ ಹೇಗಿರುತ್ತಂದ್ರೆ ತಂದೆ ತಾಯಿಗಳ ಒಂದು ಆಚರಣೆಗಳು ಹೇಗಿರುತ್ತೋ ಅದೇ ತರ ಮಕ್ಕಳು ಕೂಡ ಆಚರಿಸ್ತಾರೆ ಅಂತ ನಾವು ಹೇಳ್ತೇವೆ. ಈಗ ತಂದೆ ತಾಯಿ ಮಕ್ಕಳಿಗೆ ಹೇಳುವಂತದ್ದುಂಟು, ಟಿವಿ ನೋಡ್ಬೇಡ, ನೀನು ಮೊಬೈಲ್ ನೋಡ್ಬೇಡ, ಪಾಠ ಮಾಡು ಅಂತ. ಆದ್ರೆ ನಾವ್ ಅದನ್ನ ಹೇಳಿ ನಾವೇ ಟಿವಿ ಮೊಬೈಲ್ ಅಲ್ಲಿ ಕೂತರೆ ಮಕ್ಕಳೇನ ಆಚರಿಸ್ತಾರೆ, ಅವರು ಕೂಡ ಅದನ್ನೇ ತಾನೇ ಮಾಡೋರು. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರ ಮನೆಯ ವಾತಾವರಣ ಹೇಗಿತ್ತು ಅಂತಂದ್ರೆ ತುಂಬಾನೇ ಅವರು ಆಧ್ಯಾತ್ಮಿಕದಲ್ಲಿ ಅವರ ತಂದೆ ತಾಯಿಗಳು ತೊಡಗಿದ್ರು ಅಂತ. ಆ ಒಂದು ಅನುಸರಣೆಯೇ ಅವ್ರಿಗೆ ಬಂದಿರುವಂತದ್ದು. ಹುಟ್ಟಿನಿಂದಲೇ ಅವ್ರಿಗೆ ಆ ಪ್ರಜ್ಞೆ ಇರುವಂತದ್ದು, ಭಗವತ್ ಪ್ರಜ್ಞೆ. ಅವರು 5 ವರ್ಷದವರು ಇದ್ದಾಗ್ಲೇನೆ ಈ ಒಂದು ರಥವನ್ನ ಮಾಡಿ ಎಲ್ಲರೂ ಇಲ್ಲಿ ಫಸ್ಟ್ ಫೋಟೋನಲ್ಲಿ ನೀವು ನೋಡಬಹುದು, ಎಲ್ಲರ ನೆರೆದಿರುವಂತದ್ದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ರೂ ಕೂಡ ಈ ಒಂದು ರಥೋತ್ಸವದಲ್ಲಿ ನೆರೆದಿರುವಂತದ್ದನ್ನ ನಾವು ಕಾಣ್ತೇವೆ. ಸೊ ಕೇವಲ 5 ವರ್ಷದವರು ಇದ್ದಾಗ್ಲೇನೆ ಇಂತ ಒಂದು ಅವರಲ್ಲಿ ಆಧ್ಯಾತ್ಮಿಕ ಒಂದು ಪ್ರಗತಿಯನ್ನ ನಾವು ಕಾಣ್ತೇವೆ. ಆಮೇಲೆ ಅವರು ದೊಡ್ಡವರಾದ್ಮೇಲೆ ಸೊ ಎಷ್ಟೊಂದು ಗುರುಗಳು ಅವ್ರ ಮನೆಗೆ ಬರ್ತಾ ಇದ್ರು. ಆದ್ರೆ ಆ ಗುರುಗಳ ಮೇಲೆ ಅವ್ರಿಗೆ ಆ ಒಂದು ಶುದ್ಧ ಭಾವ ಇರ್ಲಿಲ್ಲ, ನಂಬಿಕೆಯ ಭಾವ ಅವ್ರಿಗೆ ಇರ್ಲಿಲ್ಲ. ಆದ್ರೆ ಅವ್ರ ತಂದೆ ತಾಯಿಗಳು ತುಂಬಾನೇ ಅವರನ್ನ ನಂಬ್ತಿದ್ರು. ಯಾರನ್ನು ನಂಬದಂತಹ ಶ್ರೀಲ ಪ್ರಭುಪಾದರು ಒಂದು ದಿನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನ ಭೇಟಿ ಆಗ್ತಾರೆ. ಯಾಕೆಂದ್ರೆ ಅವರ ಒಬ್ಬ ಗೆಳೆಯ ಹೇಳ್ತಾರೆ, ನಿನಗೆ ಯಾರು ಗುರುಗಳು ಬೇಕೋ, ಯಾರ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ, ಯಾವ ತರನಾದ ಗುರುಗಳನ್ನ ನಿಮ್ಗೆ ಬೇಕಾಗಿದ್ದಾರೆ ಅಂತವ್ರೊಬ್ರು ಗುರುಗಳಿದ್ದಾರೆ ಅಂತ ಹೇಳಿ ಪರಿಚಯಿಸ್ತಾರೆ. ಆವಾಗ ಅವರು ಮೊದಲೇ ಬಾರಿ ಭೇಟಿಯಾಗಿರುವಂತದ್ದು 1922ರಲ್ಲಿ ಶ್ರೀಲ ಪ್ರಭುಪಾದರ ಗುರು ಆಗಿರುವಂತದ್ದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು. ಮೊದಲೇ ಬಾರಿ ಭೇಟಿಯಾದಾಗ ನೀವು 2ನೇ ಒಂದು ಸ್ಲೈಡ್ ಅಲ್ಲಿ ನೋಡಬಹುದು. ಅಲ್ಲಿ ಅವರು ಭೇಟಿಯಾಗಿ ಸರಸ್ವತಿ ಸಿದ್ಧಾಂತ ಠಾಕೂರರನ್ನ ಅವ್ರು ನೋಡಿ ಹೇಳ್ತಾರೆ, ಶ್ರೀಲ ಪ್ರಭುಪಾದರನ್ನ ನೋಡಿ ಹೇಳ್ತಾರೆ, ಸೊ ನೀನು ತುಂಬಾನೇ ಇಂಗ್ಲಿಷ್ ನಿರರ್ಗಳವಾಗಿ ಮಾತನಾಡ್ತೀಯಾ, ತುಂಬಾನೇ ನೀನು ಜಾಣನಾಗಿದ್ದೀಯಾ ಇದರಲ್ಲಿ. ಹಾಗಾಗಿ ನೀನು ಈ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ನೀ ಪುಸ್ತಕಗಳನ್ನ ಬರೆಯುವಂಥದ್ದು ಮತ್ತೆ ಪ್ರಚಾರವನ್ನ ಮಾಡುವಂಥದ್ರಲ್ಲಿ ನೀನು ತೊಡಗು ಅಂತ ಹೇಳಿ ಆದೇಶವನ್ನ ಕೊಡ್ತಾರೆ. ಸೊ ಹೀಗೆ ಒಂದು ಸಾಮಾನ್ಯವಾಗಿ ಆದೇಶವನ್ನ ಕೊಟ್ಟಿರುವಂತದ್ದು ಯಾರು, ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರನ್ನ ಭೇಟಿಯಾದಾಗ ಅದನ್ನ ಅವರು ತುಂಬಾನೇ ಕಟ್ಟುನಿಟ್ಟಾಗಿ ಆ ಆದೇಶವನ್ನ ಪಾಲಿಸ್ಬೇಕು ಅಂತ ಹೇಳಿ ಮುಂದಾಗ್ತಾರೆ. ಸೊ ಮುಂದೆ ಈ 1923ರಲ್ಲಿ ಅವರ ಮದ್ವೆ ಆಗತ್ತೆ. ಅವರ ಮಡದಿಯ ಹೆಸರು ರಾಧಾರಾಣಿ ದೇವಿ ಅಂತ ಹೇಳಿ. ಮತ್ತೆ ಹೀಗೆ ಅವರು ಮುಂದೆ ಹೋದಾಗೆ ಒಂದು ಇನಿಷಿಯೇಷನ್ ಅನ್ನ ತಗೊಳ್ತಾರೆ, ದೀಕ್ಷೆಯನ್ನ ಪಡ್ಕೊಳ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರಿಂದ ಅಲಹಾಬಾದದಲ್ಲಿ. ಆಮೇಲೆ ಇವರು ಬ್ಯಾಕ್ ಟು ಗಾಡ್ ಹೆಡ್ ಅನ್ನುವಂತಹ ಮ್ಯಾಗಝಿನ್ ಅನ್ನು ಕೂಡ ಪ್ರಾರಂಭ ಮಾಡ್ತಾರೆ ಶ್ರೀಲ ಪ್ರಭುಪಾದರು. ಆಮೇಲೆ ಅವ್ರಿಗೆ ಅವ್ರು ಅವಾಗ ಭಕ್ತಿ ವೇದಾಂತ ಅಂತ ಕರಿತಿರ್ಲಿಲ್ಲ, ಪ್ರಭುಪಾದರು ಅಂತ ಹೇಳಿ ಇತ್ತು ಅವಾಗ. ಆಮೇಲೆ ಅವ್ರಿಗೆ 1947ರಲ್ಲಿ ಭಕ್ತಿ ವೇದಾಂತ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಕೂಡ ಕೊಡಲಾಗುತ್ತೆ. ಹಾಗಾಗಿ ಅವ್ರಿಗೆ ನಾವು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅಂತ ಹೇಳಿ ಕರಿತೇವೆ.
ಸೊ ಯಾರಿಂದ ಕೊಡಲಾಯಿತು? ಸೊ ಗೌಡಿಯ ವೈಷ್ಣವರ ಒಂದು ಮುಖ್ಯಸ್ಥರಿಂದ ಇದನ್ನ ಕೊಡಲಾಯಿತು ಅನ್ನೋದನ್ನ ನಾವು ಕಾಣ್ತೇವೆ. ಆಮೇಲೆ 1950ರಲ್ಲಿ ಅವರು ತಮ್ಮ ವಾನಪ್ರಸ್ಥವನ್ನ ಸ್ವೀಕಾರ ಮಾಡ್ತಾರೆ. ಹೇಗೆ ಈ ಗೃಹಸ್ಥ ಆಶ್ರಮದಲ್ಲಿ ನಾವು ಕಾಣ್ತೇವೆ. ಆಶ್ರಮದಲ್ಲಿ 4 ವಿಧಾನಗಳನ್ನ, ಗೃಹಸ್ಥದಲ್ಲಿ 4 ವಿಧಾನಗಳನ್ನ, ಅದರಲ್ಲಿ ಈ ಆಶ್ರಮದಲ್ಲಿ ವಾನಪ್ರಸ್ಥವನ್ನ ಅವರು ಪಡ್ಕೊಳ್ತಾರೆ. ಆಮೇಲೆ ಲೀಗ್ ಆಫ್ ದ ಡಿವೋಟಿನ ಅವರು ಪ್ರಾರಂಭ ಮಾಡ್ತಾರೆ. ಆಮೇಲೆ ಸೊ ಇದಕ್ಕಿಂತ ಮುಂದೆ ನಾವು ಹೋದಾಗ ಮುಖ್ಯವಾಗಿ ಅವರು ಈ ಭಕ್ತಿ ವೇದಾಂತ ಸರಸ್ವತಿ ಠಾಕೂರರ ಆದೇಶಗಳನ್ನ ಪೂರೈಸ್ಲಿಕ್ಕೆ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ 69ನೇ ವರ್ಷದಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಬಯಸ್ತಾರೆ. ಆ ಪ್ರಚಾರ ಮಾಡ್ಬೇಕು ಅಂತ ಬಯಸಿದಾಗ ಅವರು ಯಾರು ಸಹಾಯ ಅವರಿಗೆ ಇರ್ಲಿಲ್ಲ ಆ ಸಮಯದಲ್ಲಿ. ಯಾಕೆಂದ್ರೆ ಯಾರೆಲ್ಲ ಸರಸ್ವತಿ ಠಾಕೂರರ ಭಕ್ತಿ ವೇದಾಂತ ಸರಸ್ವತಿ ಠಾಕೂರರ ಸಹಚರರಾಗಿದ್ರು, ಸೊ ಅವರು ಕೂಡ ಅವರಿಗೆ ನೆರವನ್ನ ಕೊಡುದಿಲ್ಲ. ಅವಾಗ ಅವರು ಒಂದು ಯೋಚನೆ ಮಾಡ್ತಾರೆ, ಈ ತಮ್ಮ ಆದೇಶವನ್ನ ಅವರ ಗುರುಗಳ ಆದೇಶವನ್ನ ನೆರವೇರಿಸಲಿಕ್ಕೆ ಜಲದೂತ ಅನ್ನುವಂತಹ ಒಂದು ಕಾರ್ಗೋ ಶಿಪ್ ಅಂತ ಕರೀತವೆ. ಅದರಲ್ಲಿ ಯಾರಿಗೂ ಕೂಡ ಪ್ಯಾಸೆಂಜರ್ಗೆ ಪರ್ಮಿಷನ್ ಇರೋದಿಲ್ಲ. ಅದು ಒಂಥರ ಸರಕು ಸಾಗಣೆಗೆ ಇರುವಂತಹ ಒಂದು ಹಡಗು. ಸೊ ಅಂತ ಹಡಗಿನಲ್ಲಿ ಅವರು ಕೇವಲ 40 ರೂಪಾಯಿಯನ್ನ ತಮ್ಮ ಜೊತೆಲಿ ಇಟ್ಕೊಂಡು, ಮತ್ತೆ ಅವರ ಜೊತೆಗೆ ಇರುವಂತಹ ಪರಿಕರಗಳೇನು ಅಂತಂದ್ರೆ ಒಂದು ಟ್ರಂಕು, ಸೊ ಅದರಲ್ಲಿ ಟೈಪ್ ರೈಟರು, ಸೊ ಅವ್ರಿಗೆ ಬೇಕಾಗಿರುವಂತಹ ಸ್ವಲ್ಪ ಬಟ್ಟೆಗಳು, ಮತ್ತೆ ತುಂಬಾನೇ ಪುಸ್ತಕಗಳು ಇತ್ತು. ಈ ಭಗವದ್ಗೀತೆ ಪುಸ್ತಕಗಳು, ಭಾಗವತಂ ಪುಸ್ತಕಗಳು, ಅದ್ ಬಿಟ್ಟು ಮತ್ತೆ ಅವರಲ್ಲಿ ಇರ್ಲಿಲ್ಲ. ಕೃಷ್ಣ ಹರೇ ಕೃಷ್ಣ. ಯಾರು ಮಾತಾಡ್ತಾ ಇರುವಂತದ್ದು? ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅವ್ರ ಹತ್ರ ಇರುವಂತದ್ದು ಕೇವಲ 40 ರೂಪಾಯಿ. ಸೊ ಹೀಗೆ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗ್ಲಿಕ್ಕೆ ನೆರವನ್ನ ಪಡೆದಿರುವಂತದ್ದು ಈ ಸುಮತಿ ಮುರಾರ್ಜಿ ಅವರ ನೆರವಿನಿಂದ ಅವರು ಎಲ್ಲಿ ಹೋದ್ರು ಅಂತ. ಈ ಜಲದೂತದಿಂದ ಅವರು ಈ ಅಮೆರಿಕಕ್ಕೆ ಹೋಗುವಾಗ 2 ಭಾರಿ ಹೃದಯಾಘಾತ ಆಗಿರೋದನ್ನ ನಾವು ತಿಳ್ಕೊಳ್ತೇವೆ. 2 ಬಾರಿ ಹೃದಯಾಘಾತ ಆದ್ರೂ ಕೂಡ ಶ್ರೀಲ ಪ್ರಭುಪಾದರು ಕಿಂಚಿತ್ತೂ ಕೂಡ ಹೆದರೋದಿಲ್ಲ. ಸೊ ಭಗವಂತನ ಕೃಪೆ, ಭಗವಂತನ ದಯೆ ಇದ್ರೆ ಏನಾಗ್ಲಿ ಭಗವಂತನ ಇಚ್ಛೆಯ ಪ್ರಕಾರ ಆಗ್ಲಿ ಅಂತ ಹೇಳಿ ಅವರು ಭಗವಂತನಿಗೆ ಶರಣ ಆಗುತ್ತಾರೆ. ಆವಾಗ ಅವರು ಮತ್ತೆ ಎಚ್ಚೆತ್ತುಕೊಂಡು ಅಮೆರಿಕಕ್ಕೆ ಹೋಗಿ ತಲುಪ್ತಾರೆ. ಆವಾಗ ಅಲ್ಲಿ ಇರ್ಲಿಕ್ಕೆ ಮನೆ ಇಲ್ಲ, ಆಮೇಲೆ ಅವ್ರಿಗೆ ಹಣ ಇಲ್ಲ, ಎಲ್ಲಿ ಹೋಗ್ಬೇಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಅವರು ತುಂಬಾನೇ ಶ್ರಮವನ್ನ ಪಡ್ತಾರೆ. ತುಂಬಾನೇ ಅವರು ಈ ಇರ್ಲಿಕ್ಕೆ ತುಂಬಾನೇ ತೊಂದರೆಯನ್ನ ಅನುಸರಿಸ್ತಾರೆ. ಸೊ ಅವರು ಪಾರ್ಕ್ ನಲ್ಲಿ ಇರ್ತಾರೆ, ಆಮೇಲೆ ಈ ಒಂದು ಕೆಲವೊಂದು ಕಾರ್ಡ್ ಶೆಡ್ ನಲ್ಲಿ ಇರುವಂತದ್ದು. ಸೊ ಇಂಥ ಎಲ್ಲಾ ಕೆಲವೊಂದು ಘಟನೆಗಳನ್ನ ನಾವು ಕಾಣ್ತೇವೆ. ಸೊ ಹೀಗೆ ಈ ಇಷ್ಟೆಲ್ಲ ಅವರು ತೊಂದರೆಯನ್ನ ಅನುಭವಿಸಿದ್ರು. ಹೇಗೆ ಅವರು ಈ ಇಸ್ಕಾನ್ ಅನ್ನ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಈ ವಿಯೆಟ್ನಾಂ ಅನ್ನುವಂಥ ಇದರಲ್ಲಿ ಒಂದು ವಾರ್ ನಡೀತಾ ಇರುತ್ತೆ. ವಿಯೆಟ್ನಾಂನಲ್ಲಿ ಒಂದು ವಾರ್ ನಡೆಯುವಂತಹ ಸಮಯ ಇದು ನ್ಯೂಯಾರ್ಕ್ ನಲ್ಲಿ. ಅಲ್ಲಿ ಏನಾಯ್ತು ಅಂದ್ರೆ ಈ ವಿಯೆಟ್ನಾಂದವರು ಏನ್ ಹೇಳ್ತಾರೆ, ಯಾರ್ಯಾರೆಲ್ಲ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಒಬ್ಬ ಯುತ್ತು ಈ ಒಂದು ವಾರ್ ನಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸ್ತಾರೆ. ಆವಾಗ ಈ ಆದೇಶವನ್ನ ಕೇಳಿ ಎಲ್ಲರೂ ಭಯಭೀತರಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿ ಒಂದು ರ್ಯಾಲಿನ ಹೂಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಹಾಗೆ ಎಲ್ಲ ಯುತ್ತರು ಕೂಡ ರೋಡಿಗೆ ಬಂದ್ಬಿಡ್ತಾರೆ. ರೋಡಿಗೆ ಬಂದ್ಬಿಟ್ಟು ಅವರು ತಮ್ಮವನ್ನ ಶಿಸ್ತನ್ನೇನೆ ಕಳೆದುಕೊಂಡ್ ಬಿಡ್ತಾರೆ. ಸೊ ಆ ಶಿಸ್ತನ್ನ ಕಳೆದುಕೊಂಡು ಎಲ್ಲಿ ಬೇಕಂದಲ್ಲಿ ಮಲ್ಗೋದು, ಎಲ್ಲಿ ಬೇಕಂದಲ್ಲಿ ಅವರು ಅಶುಚಿತ್ವ, ಸೊ ಈ ತರನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಅಮೆರಿಕನ್ ಗವರ್ಮೆಂಟ್ ಹಿಪ್ಪೀಸ್ ಗಳಂತ ಕರೀತು. ಈ ಹಿಪ್ಪೀಸ್ ಗಳ ಮಧ್ಯೆ ಅವರು ಇರ್ತಾರೆ. ಆ ಹಿಪ್ಪೀಸ್ ಗಳ ಮಧ್ಯೆ ಕೀರ್ತನವನ್ನ ಮಾಡುವಂಥದ್ದು, ಪಾರ್ಕ್ ನಲ್ಲಿ ಕೀರ್ತನವನ್ನ ಮಾಡುವಂಥದ್ದು. ಅವ್ರ ಕೀರ್ತನಗಳನ್ನ ಕೇಳಿ ಇನ್ನಷ್ಟು ತುಂಬಾ ಸುಮಾರು ಜನರು ನೆರಿತಿದ್ರಂತೆ, ಅಲ್ಲಿ ಬರ್ತಿದ್ರಂತೆ ಅದನ್ನೆಲ್ಲ ಕೇಳಲಿಕ್ಕೆ. ಸೊ ಹಿಪ್ಪಿಗಳು ಕೂಡ ಅವರ ಒಂದು
ಈ ಕೀರ್ತನವನ್ನ ಕೇಳಿ, ಮತ್ತೆ ಜೊತೆಗೆ ಅವರು ತುಂಬಾನೇ ಪ್ರಸಾದವನ್ನ ಚೆನ್ನಾಗಿ ಮಾಡ್ತಾ ಇದ್ರು. ಆ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರಂತೆ ಎಲ್ರು ಕೂಡ. ಹೀಗೆ ಪ್ರಸಾದವನ್ನ ಸ್ವೀಕರಿಸಿ ಪ್ರಭುಪಾದವರ ಪ್ರವಚನವನ್ನ ಕೇಳಿ ಹಿಪ್ಪಿಗಳಿಂದ ಅವ್ರು ಹ್ಯಾಪಿ ಆದ್ರು ಅಂತ ಹೇಳ್ತಾರೆ. ಆಮೇಲೆ ಅಮೆರಿಕನ್ ಸರ್ಕಾರ ಶ್ರೀಲ ಪ್ರಭುಪಾದವರಿಗೆ ಸನ್ಮಾನ ಕೂಡ ಮಾಡುತ್ತೆ. ನಮಗೆ ಆಗದೆ ಇರುವಂತಹ ಈ ಒಂದು ಅಮೆರಿಕನ್ ಸರ್ಕಾರಕ್ಕೆ ಆಗದೆ ಇರುವಂತಹ ಮಾಡ್ಲಿಕ್ಕೆ ಆಗದೇ ಇರುವಂತಹ ಬದಲಾವಣೆಯನ್ನ ನೀವು ಕೆಲವೇ ವರ್ಷಗಳಲ್ಲಿ ಮಾಡಿ ತೋರಿಸಿದೀರಾ ಅಂತ ಹೇಳಿ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ. ನಾವು ಎಲ್ಲ ಕಡೆ ನೋಡ್ತೇವೆ, ಕೆಲವೊಂದು ಮನೆಯಲ್ಲೂ ಕೂಡ ಇರ್ತಾರೆ, ಕೇವಲ ಒಬ್ಬರನ್ನ ನಮ್ಗೆ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅಂತದ್ರಲ್ಲಿ ಅಮೆರಿಕ ಗವರ್ಮೆಂಟನೇ ಬೇಸತ್ ಹೋದಂತಹ ಅಂತ ಜನರನ್ನ ಶ್ರೀಲ ಪ್ರಭುಪಾದರು ಕೆಲವು ಪರಿಕರಗಳೊಂದಿಗೆ ಅಲ್ಲಿ ಹೋಗಿ ಇರ್ಲಿಕ್ಕೆ ಜಾಗ ಇಲ್ಲ, ನೆಲೆ ಇಲ್ಲ, ಬೇರೆ ದೇಶ, ಅಂತದ್ರಲ್ಲಿ ಅವರು ಅಂತವರನ್ನ ಬದಲಾವಣೆಯನ್ನ ಮಾಡ್ತಾರಂತಂದ್ರೆ ಸೊ ಅವರಲ್ಲಿ ಅಂತ ಒಂದು ಆಧ್ಯಾತ್ಮಿಕ ದಿವ್ಯವಾದಂತಹ ಶಕ್ತಿ ಇದೆ ಅಂತ ನಾವು ಅನ್ಕೊಳ್ತೇವೆ. ನಾವು ಯಾವ್ದು ಬೇರೆ ಊರಿಗೆ ಹೋದ್ರೂ ಕೂಡ ನಮ್ಗೆ ಒಂದು ದಿನ ಇರ್ಲಿಕ್ಕಾಗಲ್ಲ, ಯಾರು ಪರಿಚಯ ಇಲ್ಲದೆ ಇರೋ ಊರಲ್ಲಿ ನಮ್ಗೆ ಇರ್ಲಿಕ್ಕೂ ಕೂಡ ಆಗಲ್ಲ. ಸೊ ಅಂತದ್ರಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವರು ಪ್ರಸಾರವನ್ನ ಮಾಡಿರುವಂಥದ್ದು. ಮತ್ತೆ 108 ದೇವಸ್ಥಾನಗಳನ್ನ ಒಂದೇ ವರ್ಷದಲ್ಲಿ ಒಂದು ವರ್ಷದಲ್ಲಿ ಇಸ್ಕಾನ್ ಸ್ಥಾಪನೆಯನ್ನ ಮಾಡಿರುವಂಥದ್ದು. ಮತ್ತೆ 108 ಪ್ರಪಂಚಾದ್ಯಂತ 108 ದೇವಸ್ಥಾನಗಳನ್ನ ಅವರು ಸ್ಥಾಪಿಸಿದ್ರು. ಮತ್ತೆ 12 ವರ್ಷಗಳಲ್ಲಿ ಅವರು ಏನ್ ಇಸ್ಕಾನ್ ಸ್ಥಾಪಿಸಿ 12 ವರ್ಷಗಳಲ್ಲಿ 14 ಬಾರಿ ಪ್ರಪಂಚದ ಪರ್ಯಟನೆಯನ್ನ ಮಾಡಿರುವಂಥದ್ದು ಅಂತ. ಸೊ ಹೀಗೆ ಒಂದೊಂದಾಗಿ ಅವರು ಪುಸ್ತಕಗಳನ್ನ ಬರೀಲಿಕ್ಕೆ ಮುಂದಾಗಿರುವಂಥದ್ದು, ಆಮೇಲೆ ಭಾಗವತವನ್ನ ಬರೆದಿರುವಂಥದ್ದು. ಹೀಗೆ ಒಂದಾದ್ಮೇಲೆ ಆಧ್ಯಾತ್ಮಿಕ ಪ್ರಗತಿಗೆ ಅವರು ಮೂಲವಾದ್ರು ಅಂತ ಹೇಳ್ತಾರೆ. ಅಂದ್ರೆ ಅವರೇ ಕಾರಣರಾದ್ರು ಅಂತ ಹೇಳಿ. ಸೊ ಈ ಇಸ್ಕಾನ್ ಅನ್ನ ಒಂದು ಪ್ರಗತಿಗೆ ಅವರು ಕಾರಣಕರ್ತರಾದ್ರು ಅಂತ. ಹೀಗೆ ಎಲ್ಲ ಇಸ್ಕಾನ್ ನಲ್ಲಿ ಫುಡ್ ಕೊಡುವಂಥದ್ದು, ಇವುಗಳನ್ನೆಲ್ಲ ನಾವು ಕಾಣ್ತೇವೆ. ಒಂದೊಂದಾಗಿ ಬೇರೆ ಬೇರೆ ದೇವಸ್ಥಾನವನ್ನ ಸ್ಥಾಪಿಸಿರುವಂತದ್ದುಗಳನ್ನ ನಾವು ಕಾಣ್ತೇವೆ. ಸೊ ಕೊನೆಗೆ ಒಂದಿನ ವೃಂದಾವನದಲ್ಲಿ ಇದು 1977ರಲ್ಲಿ ಅವರು ವೃಂದಾವನದಲ್ಲಿ ಒಂದು ಸಮಾಧಿ ಸ್ಥಿತಿಗೆ ಬರ್ತಾರೆ. ಸೊ ಅದು 14ನೇ ನವೆಂಬರ್ ಅಂತ ಹೇಳಿ, ಅದು ಕೃಷ್ಣರ ಬಲರಾಮ್ ಮಂದಿರದಲ್ಲಿ ನಾವು ಈಗ ಕಾಣ್ತೇವೆ. ಹೀಗೆ ಸೊ ಇದು ಕೇವಲ ಸಂಕ್ಷಿಪ್ತವಾಗಿರುವಂಥದ್ದು. ಏನು ಶ್ರೀಲ ಪ್ರಭುಪಾದರ ಬಗ್ಗೆ ನಾವು ಹೇಳೋದಾದ್ರೆ ಇದು ತುಂಬಾನೇ ಸಂಕ್ಷಿಪ್ತವಾದಂತಹ ಮಾಹಿತಿ. ಇದು ನಮ್ಗೆ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಅಥವಾ ನಾವು ಎಷ್ಟು ಹೇಳಿದ್ರು ಕೂಡ ಅದು ಅಪೂರ್ಣನೇ. ಯಾಕಂದ್ರೆ ನಮ್ಮಂತ ಅರ್ಹರಿಲ್ಲದವರು ಅವರ ಬಗ್ಗೆ ಹೇಳಲಿಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತದ್ದು. ಹಾಗೆ ಅಂತವ್ರು ಬರೆದಂತಹ ಈ ಒಂದು ಭಗವದ್ಗೀತೆ ಆಸ್ ಇಟ್ ಈಸ್ ಅನ್ನ ನಾವು ತಿಳ್ಕೊಳ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ಸೊ ಇದು ತುಂಬಾನೇ ನಮ್ ಹೆಮ್ಮೆಯ ವಿಷಯ. ಸೊ ಈ ಒಂದು ಹೆಡ್ ಕ್ವಾರ್ಟರ್ಸ್ ಯಾವುದು ಈ ಇಸ್ಕಾನ್ದು ಮಾಯಾಪುರಲ್ಲಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಬರುವಂತದ್ದು. ಸೊ ಇದು ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಎಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ವೇದಿಕ್ ಪ್ಲಾನೆಟೋರಿಯಂ ಅಂತ ಹೇಳಿ, ಈಗ ನಾವೆಲ್ಲ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ತೇವೆ. ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ. ಸೊ ಅದ್ರ ಕುರಿತಾಗಿ ಈ ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ನಮ್ಗೆ ಸಮಕ್ಷಮವಾಗಿ ಅಂತಂದ್ರೆ ನಮ್ಗೆ ದೃಷ್ಟಿಗೋಚರವಾಗುವಂತೇನೆ ಇಲ್ಲಿ ಎಲ್ಲಾನು ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಸೊ ಇದಿನ್ನೂ ಕೂಡ ಕಟ್ಟಡ ನಿರ್ಮಾಣದಲ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಹೀಗೆ ನಾವು ಈ ರಾಧಾ ಗೋವಿಂದರ ಕೃಪೆಯನ್ನ ಪಡೆದುಕೊಂಡು ಹೀಗೆ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಈ ಭಗವದ್ಗೀತೆಯನ್ನ ಆಸ್ ಇಟ್ ಈಸ್ ನಿಮ್ಗೆ ತಿಳಿಸ್ಲಿಕ್ಕೆ, ನಮ್ಮ ಗುರುಗಳು ನಮ್ಗೆ ಹೇಗೆ ತಿಳಿಸಿದ್ರೆ ಅದೇ ಪ್ರಕಾರ ನಿಮ್ಗೆ ತಿಳಿಸ್ಲಿಕ್ಕೆ ನನಗೆ ಜ್ಞಾನ ಕೊಡ್ಲಿ. ಹಾಗೇನೆ ಭಗವಂತ ನಿಮ್ಗೂ ಕೂಡ ಈ ಜ್ಞಾನವನ್ನ ತಿಳಿದುಕೊಳ್ಳೋ ಹಾಗೆ ಒಂದು ಕೃಪೆಯನ್ನ ಕೊಡ್ಲಿ ಅಂತ ಹೇಳ್ತಾ ಮುಂದಿನ ಕೆಲವೊಂದು ವಿಷಯಗಳನ್ನ ನೋಡಿ ನಾವು ಪ್ರಾರಂಭ ಮಾಡೋಣ. ಸೊ ಈ ದೇವಸ್ಥಾನ ಮಂಗಳೂರು ದೇವಸ್ಥಾನ, ಈ ರಾಧಾ ಗೋವಿಂದರ ದೇವಸ್ಥಾನ ಇರುವಂತದ್ದು ಮಂಗಳೂರು ಕುಲಾಯಿಕೋಡಿಕೇರಿ ಅಂತ ಹೇಳಿ. ಸೊ ಅಲ್ಲಿ ಬರುತ್ತೆ. ಸೊ ದೇವಾಲಯದ ಅಧ್ಯಕ್ಷರು ಜಿ ನಾಮನಿಷ್ಠಾದಾಸ್ ಪ್ರಭುಜಿಯವರು. ಸೊ ಇವರು ಬಿಟೆಕ್ ಅದು IIT ಕಾನ್ಪುರ್ ಅಲ್ಲಿ ಮಾಡಿರುವಂತದ್ದು. ಆಮೇಲೆ ಅವರು ಇನ್ಫೋಸಿಸ್ ನಲ್ಲಿ ಅವ್ರಿಗೆ ಜಾಬ್ ನೇಮಕ ಆಗಿರುವಂತದ್ದು. ಆದ್ರೂ ಅದನ್ನ ಅವರು ತೊರೆದು ಮತ್ತೆ ಇಸ್ಕಾನ್ಗೆ ಅವರು ಜಾಯಿನ್ ಆಗಿರುವಂತದ್ದು. ಈ ಭಗವದ್ಗೀತೆ
ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುತ್ತೆ. ಹಾಗಾಗಿ ಇದು ಒಂದು ಮಹಾನ್ ಗ್ರಂಥವಾಗಿದೆ. ಇದನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಇದಕ್ಕೆ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ಆಧ್ಯಾತ್ಮಿಕ ನಿಘಂಟು ಅಂತ ಅವರು ಹೇಳ್ತಾರೆ. ಮತ್ತೆ ಪ್ರಪಂಚಾದ್ಯಂತ ಇರುವಂತಹ ಅನೇಕ ನಾಯಕರು ಕೂಡ ಇದನ್ನ ಓದಿ ಇದು ಒಂದು ಸ್ಫೂರ್ತಿದಾಯಕವಾಗಿ ಅವರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಅನೇಕ ನಾಯಕರಿಗೆ ಇದು ಸ್ಫೂರ್ತಿದಾಯಕವಾಗಿರುವಂತದನ್ನ ನಾವು ಕಾಣ್ತೇವೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು, ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಇದ್ರ ಕುರಿತಾಗಿ ತಮ್ಮ ಒಂದು ಮುನ್ನುಡಿಯನ್ನ ಕೊಡ್ತಾರೆ. ಹೀಗೆ ಈ ಭಗವದ್ಗೀತೆಯ ಒಂದು ಬರೆದಂತಹ ಗ್ರಂಥಕಾರರ ಮತ್ತೆ ಜೊತೆಗೆ ಗುರು ಪರಂಪರೆಯ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾಯೋಜಿಸಿರುವಂತಹ ಇಸ್ಕಾನ್ ಮಂಗಳೂರು ಮತ್ತೆ ಅದರ ಸಂಸ್ಥಾಪಕ ಅದರ ಒಂದು ಅಧ್ಯಕ್ಷರ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹೀಗೆ ಈಗ ಈ ಭಗವದ್ಗೀತೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಭಗವದ್ಗೀತೆ ಅಂದ್ರೆ ಭಗವಂತನ ಗೀತೆ, ಭಗವದ್ಗೀತೆ ಅಂತ ಕರೀತೇವೆ. ಯಾಕೆ? ಭಗವಂತನೇ ಹಾಡಿರುವಂತದ್ದು ಇದನ್ನ, ಹಾಗಾಗಿ ಭಗವದ್ಗೀತೆ ಅಂತ ಹೇಳಲಾಗಿದೆ. ಇದನ್ನ 5,000 ವರ್ಷಗಳ ಹಿಂದೆ ಹೇಳಿರುವಂತದ್ದು ಅಂತ ಹೇಳಿ, ಅದು ಎಲ್ಲಿ, ಅದು ಕುರುಕ್ಷೇತ್ರದಲ್ಲಿ ಅನ್ನೋದು ನಮ್ಗೆ ತಿಳಿದಿದೆ. ಯಾರಿಗೆ? ಈ ಕೃಷ್ಣ ಅರ್ಜುನ ಅವರ ಮಧ್ಯೆ ನಡೆದಿರುವಂತದ್ದೇ ಈ ಒಂದು ಭಗವತ್ ಸಂದೇಶ ಅನ್ನೋದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಈ ಭಗವದ್ಗೀತೆಯಲ್ಲಿ ಏನಿದೆ? ಭಗವದ್ಗೀತೆಯನ್ನ ನಾವು ಯಾಕೆ ಓದ್ಬೇಕು? ಸೊ ಭಗವದ್ಗೀತೆಯಲ್ಲಿರುವಂತಹ ಮುಖ್ಯವಾದ ಅಂಶಗಳೇನು ಅನ್ನೋದನ್ನ ನೋಡೋಣ. ಭಗವದ್ಗೀತೆಯಲ್ಲಿ ನಾವು 5 ಮುಖ್ಯವಾದಂತಹ ಅಂಶಗಳನ್ನ ಕಾಣ್ತೇವೆ. ಮೊದಲನೇದು ಈಶ್ವರ, ಆಮೇಲೆ ಜೀವ, 3ನೇದು ಪ್ರಕೃತಿ, 4ನೇದು ಕಾಲ, 5ನೇದು ಕರ್ಮ. ಈಶ್ವರ ಅಂತಂದ್ರೆ ಅದೇ ಭಗವಂತ, ಒಡೆಯ. ಜೀವ ಅಂತಂದ್ರೆ ನಾವೆಲ್ರು ಜೀವಿಗಳು, 84 ರಾಶಿ ಜೀವರಾಶಿಗಳೇನಿದೆಯಲ್ಲ, 84 ಲಕ್ಷ ಜೀವರಾಶಿಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಜೀವಿಗಳು. ಆಮೇಲೆ ಈ ಪ್ರಕೃತಿ ಅಂತಂದ್ರೆ ಈ ನಾವು ಏನು ಈ ಬ್ರಹ್ಮಾಂಡದಲ್ಲಿ ಇದ್ದೇವಲ್ಲ, ಸೊ ಇದರ ಸೃಷ್ಟಿ ಈ ಕಾರಣ. ಮತ್ತೆ ಕಾಲ ಅಂತಂದ್ರೆ ಈ ಜೀವಿ ಅಂತಂದ್ರೆ ಮತ್ತೆ ಈ ಎಲ್ಲರೂ ಬಂದ್ರು ಅಂದ ಅಣುದಿಂದ ಹಿಡ್ಕೊಂಡು ಬ್ರಹ್ಮನವರೆಗೂ ಎಲ್ಲರೂ ಕೂಡ ಜೀವಿಗಳೇ. ಆಮೇಲೆ ಪ್ರಕೃತಿ ಅಂತಂದ್ರೆ ಈ ಎಲ್ಲ ಸೃಷ್ಟಿಗೆ ಕಾರಣ, ಮತ್ತೆ 3 ಗುಣಗಳು ಎಲ್ಲವೂ ಈ ಕೂಡ ಪ್ರಕೃತಿಗೆ ಸಂಬಂಧಪಟ್ಟಿರುವಂತದ್ದು. 24 ಘಟಗಳನ್ನ ನಾವು ಅಲ್ಲಿ ಕಾಣ್ತೇವೆ. ಆಮೇಲೆ ಈ ಕಾಲ ಅನ್ನುವಂಥದ್ದು ಎಲ್ಲ ಜೀವಿ ಮತ್ತೆ ಈ ಪ್ರಕೃತಿ, ಅದಕ್ಕೆ ಒಂದು ಈ ಜೀವಿ ಏನು ದೇಹವನ್ನ ಪಡ್ಕೊಂಡು ಬರುತ್ತಲ್ಲ ಅದಕ್ಕೆ ಒಂದು ಕಾಲಾವಧಿ ಇರುತ್ತೆ. ಪ್ರಕೃತಿ ಏನು ಸೃಷ್ಟಿ ಆಗುತ್ತಲ್ಲ, ಸೃಷ್ಟಿಯಾಗಿದೆ, ಹಾಗಾಗಿ ಅದಕ್ಕೊಂದು ಕಾಲಾವಧಿ ಇರುತ್ತೆ. ಸೊ ಆ ಕಾಲವನ್ನ ತಿಳಿಸುವಂಥದ್ದು ಈ ಕಾಲಾವಧಿ ಅಂದ್ರೆ ಈ ಸೃಷ್ಟಿ ಮತ್ತೆ ಅದರ ಅಂತ್ಯ. ಸೊ ಇದು ಒಂದು ಕಾಲ ಅಂತ ನಾವು ಕರಿತೇವೆ. ಆಮೇಲೆ ಕರ್ಮ ಅಂತಂದ್ರೆ ನಾವು 2 ತರನಾಗಿ ತಿಳ್ಕೊಳ್ತೇವೆ. ಸೊ ಒಂದು, ನಾವು ಪ್ರಸ್ತುತವಾಗಿ ಮಾಡ್ತಾ ಇರುವಂತಹ ಕರ್ಮ. ಈ ಪ್ರಸ್ತುತವಾಗಿ ಮಾಡ್ತಾ ಇರುವಂತಹ ಕರ್ಮ ನಾಳೆ ಏನಾಗುತ್ತೆ? ನನ್ನ ಹಿಂದಿನ ಕರ್ಮ ಆಗತ್ತೆ ಅಲ್ಲ. ಈಗ ನಾನು ನಿನ್ನೆ ಮಾಡಿದ ಕೆಲಸ, ನಿನ್ನೆ ಏನಿತ್ತು ಕೆಲಸ ಆಗಿತ್ತು, ಇವತ್ತು ಅದು ನನ್ನ ಕರ್ಮ ಆಗಿದೆ. ಹಾಗೆ ಆ ಕರ್ಮ ಅನ್ನುವಂಥದ್ದು ಪಾಪ ಪುಣ್ಯಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ನಾವು ಪ್ರತಿ ಸಲ ಹೇಳ್ತೇವೆ ನೋಡಿ, ಇದು ನಿನ್ನ ಹಿಂದಿನ ಕರ್ಮ, ಇದು ನಿನ್ನ ಹಿಂದಿನ ಕರ್ಮ. ಹಿಂದಿನ ಕರ್ಮ ಅಂದ್ರೆ ಅದು ನನ್ನ ಹಿಂದಿನ ಕೆಲಸ, ನಾನ್ ಮಾಡಿರುವಂತಹ ಘನ ಕಾರ್ಯ. ಹೀಗೆ ಅದು ಒಂದು ಪಾಪವನ್ನ ಕೊಡುತ್ತೆ, ಒಂದು ಪುಣ್ಯವನ್ನ ಕೊಡುತ್ತೆ. ಹೀಗೆ ಅದ್ರ ಒಂದು ಏನಿದೆ ಪ್ರತಿಕ್ರಿಯೆ ಇರುತ್ತೆ. ಹಾಗೆ ಈ ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು ಮತ್ತೆ ಅದು ಎದ್ರ ಮೇಲೆ ನಿರ್ಭರವಾಗಿದೆ, ನಮ್ಮ ಕರ್ಮದ ಮೇಲೆ ನಿರ್ಭರವಾಗಿದೆ. ಹಾಗೆ ಆ ಕರ್ಮವನ್ನ ತಿಳಿಸುವಂಥದ್ದು ಇದು. ಹೀಗೆ ಈ 5 ಅಂಶಗಳನ್ನು ಒಳಗೊಂಡಿದೆ. ಹೀಗೆ ಈ ಒಂದು ಗೀತೆ ಅನ್ನುವಂಥದ್ದು ಒಂದು ವಿಶಾಲವಾದ ಪುಸ್ತಕ. ಮತ್ತೆ ಇದನ್ನ ನಾವು ವ್ಯವಸ್ಥಿತವಾಗಿ ಅಧ್ಯಯನವನ್ನ ಮಾಡ್ಬೇಕು. ವ್ಯವಸ್ಥಿತವಾಗಿ ಅಧ್ಯಯನ ಅಂತಂದ್ರೆ ಕೇವಲ 18 ದಿನದಲ್ಲಿ ನಾವು ಇದು ತಿಳ್ಕೊಂಡ್ರೆ ಆಗದು. ಇದು ನಮ್ಗೆ 18 ದಿನಗಳಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುಮಾರು 1 ವರ್ಷ ಆದ್ರೂ ಬೇಕಾಗತ್ತೆ. ಅದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಈ ಏನು ಸಮಾಲೋಚನೆ ನಡೀತಾ ಇದೆಯೋ, ಭಗವತ್ ಸಂದೇಶ ಒಂದು ಚರ್ಚೆ ನಡೀತಾ ಇದೆಯೋ, ಸೊ ಇದಕ್ಕೆ ನಮಗೆ ಸಮಯ ಬೇಕು. ಅದಕ್ಕೆ ನಿಮ್ಗೆ ಮುಂದೆ ಆಳವಾದ ಅಧ್ಯಯನದಲ್ಲಿ ನೀವು ತಿಳ್ಕೊಳ್ಬಹುದು ಅದನ್ನ. ಇದರಲ್ಲಿ ಇದು 5,000 ವರ್ಷಗಳ ಹಿಂದೆ ಭಗವಂತನ ಒಂದು ಗೀತೆಯನ್ನ ನುಡಿಲಾಯಿತು. ಇದು 700 ಶ್ಲೋಕಗಳನ್ನ ಒಳಗೊಂಡಿದೆ. ಇದರಲ್ಲಿ 18 ಅಧ್ಯಾಯಗಳಿದೆ. ಮತ್ತೆ ಇದರಲ್ಲಿ 3 ವಿಭಾಗಗಳಿದೆ. ಮೊದಲನೇದು ಕರ್ಮಯೋಗ, 2ನೇದು ಭಕ್ತಿ ಯೋಗ, ಮತ್ತೆ 3ನೇದು ಜ್ಞಾನ ಯೋಗ. ಸೊ ಇದಕ್ಕೆ ಉದ್ದೇಶ ಏನು ಅಂತಂದ್ರೆ, ಈ 18 ದಿನಗಳನ್ನ ಲೆವೆಲ್ 1 ಅಂತ ಕರೀತಾರೆ.
ಈ ಒಂದು ಲೆವೆಲ್ 1 ಅನ್ನ ಉದ್ದೇಶ ಲೆವೆಲ್ 2 ಅನ್ನ ತಿಳ್ಕೊಳ್ಳುವಂಥದ್ದು. ಆ ಲೆವೆಲ್ 2 ಹೆಸರು ಏನು? ಗೀತೆಯ ಆಳವಾದ ಅಧ್ಯಯನ. ಸೊ ಇದು ನಾವು ಪೂರ್ಣ ರೀತಿಯಾಗಿ ಆಳವಾಗಿ ಅಧ್ಯಯನವನ್ನ ಮಾಡುವಂಥದ್ದು. ಈ ಒಂದು 18 ದಿನದ ಕಲಿಕೆಯಲ್ಲಿ ನಾವೇನೆಲ್ಲ ತಿಳ್ಕೊಳ್ತೇವೆ ಅದರ ಒಂದು ಅವಲೋಕನವನ್ನು ನೋಡೋದಾದ್ರೆ, ಇದು ಒಂದು 1 ಗಂಟೆಯ ತರಗತಿ. ಇದು ಪ್ರತಿದಿನ 1 ಅಧ್ಯಾಯ ನಡೆಯುತ್ತೆ. ವಾರಾಂತ್ಯವಾಗಿರೋದ್ರಿಂದ ಪ್ರತಿದಿನ 2 ಅಧ್ಯಾಯಗಳನ್ನ ನಾವು ತಿಳ್ಕೊಳ್ತೇವೆ. ಇವತ್ತು ಕೇವಲ ನಾವು 1 ಅಧ್ಯಾಯನ ಮಾತ್ರ ತಿಳ್ಕೊಳ್ತೇವೆ, ಯಾಕಂದ್ರೆ ಓರಿಯಂಟೇಶನ್ ಕ್ಲಾಸ್ ಬೇರೆ ಇದೆ. ಹೀಗೆ ಪ್ರತಿ ಅಧ್ಯಾಯದ ಪ್ರಮುಖ ಅಂಶಗಳು ನಾವು ಚರ್ಚೆಯನ್ನ ಮಾಡ್ತೇವೆ. ಮತ್ತೆ ತರಗತಿಯ ನಂತರ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅವುಗಳನ್ನ ಉತ್ತರವನ್ನ ನೀವು ಪಡ್ಕೊಳ್ಬಹುದು. ಆಮೇಲೆ ದೈನಂದಿನವಾಗಿ ರಸಪ್ರಶ್ನೆಗಳನ್ನ ನಿಮ್ಗೆ ಚಾಟ್ ಬಾಕ್ಸ್ ಇದರಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಆ ರಸಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡುವಂಥದ್ದು. ಹೀಗೆ ಡೈಲಿ ಕ್ವಿಜ್ ಇರುತ್ತೆ. ಯಾಕೆಪ್ಪ ಡೈಲಿ ಕ್ವಿಜ್ ಅಂತಂದ್ರೆ, ಸೊ ನೀವು ಇನ್ನಷ್ಟು ಕೂಡ ತಿಳ್ಕೊಳ್ಬಹುದು ಭಗವದ್ಗೀತೆಯಲ್ಲಿನ ವಿಷಯಗಳನ್ನ. ನಿಮ್ಗೆ ಮುಂದಿನ ಲೆವೆಲ್ 2 ಹೋಗ್ಲಿಕ್ಕೆ ಈ ನಿಮ್ಗೆ ಡೈಲಿ ಕ್ವಿಜ್ ಅನ್ನುವಂಥದ್ದು ಸಹಾಯವನ್ನ ಮಾಡುತ್ತೆ. ಮತ್ತೆ ಡೈಲಿ ಕ್ವಿಜ್ ಅಟೆಂಡ್ ಮಾಡಿದಾಗ ನಿಮ್ಗೆ ಒಂದು ಫ್ರೀ ಸರ್ಟಿಫಿಕೇಶನ್ ಕೊಡುವಂಥದ್ದು ನಿಮ್ಮ ಹೆಸರಿನೊಂದಿಗೆ. ಹೀಗೆ ನೀವು ಆನ್ಲೈನ್ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಳ್ತೀರಾ. ಹಾಗಾದ್ರೆ ಈ ಲೆವೆಲ್ 1 ಮಾಡಿದ ಮೇಲೆ ಮುಂದೆ ಏನು ಅಂತಂದ್ರೆ, ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಬರುತ್ತೆ. ಅದು ಗೀತೆಯ ಆಳವಾದ ಅಧ್ಯಯನ. ಲೆವೆಲ್ 3 ಹೀಗೇನೆ ನೀವು ಒಂದಾದ್ಮೇಲೆ ಒಂದು ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಹೀಗೆ ಹೋಗ್ತೀರಾ. ಈಗ ಎಲ್ರು ನೀವು ಇರುವಂತದ್ದು ಶ್ರದ್ಧಾವಾನ್ನಲ್ಲಿ, ಶ್ರದ್ಧೆಯಿಂದ ನೀವು ಬಂದಿದ್ದೀರಾ, ನಂಬಿಕೆ ಇದ್ದ ಭಗವದ್ಗೀತೆ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಇದೆ, ಬಂದಿದ್ದೀರಾ. ಆಮೇಲೆ ನೀವು ಕೃಷ್ಣ ಸಾಧಕ ಆಗ್ತೀರಾ. ಆಮೇಲೆ ನೀವು ಕೃಷ್ಣ ಸೇವಕರಾಗ್ತೀರಾ, ಸೇವೆಯನ್ನ ಮಾಡ್ತೀರಾ. ಸೊ ಅದೊಂದು ಸಂಕಲ್ಪ ಇರುವಂತದ್ದು ನಮ್ಗೆ ಶ್ರೀಲ ಪ್ರಭುಪಾದರ ಆಶ್ರಯವನ್ನ. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಇಸ್ಕಾನ್ ಸಂಸ್ಥಾಪಕರಾದಂತಹ ಶ್ರೀಲ ಪ್ರಭುಪಾದ ಆಶ್ರಯದಲ್ಲಿದ್ದೇವೆ. ಹೀಗೆ ನಾವು ಸಂಕಲ್ಪದ ಆಕಾಂಕ್ಷೆಯಲ್ಲಿ ನಾವಿದ್ದೇವೆ. ಅವರ ಆಶ್ರಯದಲ್ಲಿ ನೀವು ಬರ್ತೀರಾ. ಆಮೇಲೆ ಈ ಶ್ರೀ ಗುರು ಚರಣರ ಆಶ್ರಯದಲ್ಲಿ ನೀವು ಆಶ್ರಯ ಪಡ್ಕೊಳ್ತೀರಾ, ಅಂದ್ರೆ ದೀಕ್ಷೆ ತಗೊಳ್ತೀರಾ. ಆಮೇಲೆ ಹರಿನಾಮ ದೀಕ್ಷೆ, ಆಮೇಲೆ ಬ್ರಾಹ್ಮಣ ದೀಕ್ಷೆ, ಹೀಗೆ ಸೊ ಒಂದೊಂದಾಗಿ ಹಂತವಾಗಿ ಮೇಲೆ ಹೋಗುವಂಥದ್ದು ಈ ಆಧ್ಯಾತ್ಮಿಕದಲ್ಲಿ. ಸೊ ಕೇವಲ 18 ದಿನದ ಒಂದು ಭಗವದ್ಗೀತೆಯನ್ನ ಕೇಳಿ ನಾನು ಎಲ್ಲಾನು ಅರಿತುಕೊಳ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಸೊ ಹಂತವಾಗಿ ನಾವು ಮೇಲೆ ಹೋಗುವಂಥದ್ದು. ಈಗ ಹೇಗೆ ಈ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ, ಹೀಗೆ ಒಂದೊಂದಾಗಿ ಈ ಪದವಿಗಳನ್ನ ಹೇಗೆ ನಾವು ಪದವಿಗಳನ್ನ ಕಾಣ್ತೀವಲ್ಲ, ಸ್ನಾತಕೋತ್ತರ, ಮತ್ತೆ PhD ಅಂತ, ಡಾಕ್ಟರೇಟ್ ಅಂತ, ಹೀಗೆ. ಸೊ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಪದವಿಗಳು ನಮಗೆ, ಮತ್ತೆ ಮುಖ್ಯವಾಗಿ ಆಧ್ಯಾತ್ಮಿಕದಲ್ಲಿ ಮುನ್ನ ನಡೆಯಲಿಕ್ಕೆ ಇವೆಲ್ಲವೂ ಕೂಡ ಸರ್ಟಿಫಿಕೇಟ್, ಎಲ್ಲ ಪ್ರಮಾಣ ಪತ್ರ ಕೇವಲ ಭೌತಿಕವಾಗಿರುವಂತದ್ದು. ನಾನು ಇರೋವರೆಗೂ ಮಾತ್ರ ಈ ಸರ್ಟಿಫಿಕೇಟ್ ಇರುತ್ತೆ. ಆದ್ರೆ ನನ್ನ ಒಂದು ಜ್ಞಾನ ಅನ್ನುವಂಥದ್ದು, ಮತ್ತೆ ನಾನು ಪಡ್ಕೊಂಡಿರುವಂತಹ ಭಕ್ತಿಯ ಸಾಧನೆ ಅನ್ನುವಂಥದ್ದು ನನ್ನ ಮುಂದಿನ ಜನ್ಮಕ್ಕೂ ಕೂಡ ಕರೆದುಕೊಂಡು ಹೋಗುತ್ತೆ. ಇವ್ಯಾವುದು ಕೂಡ ಬರಲ್ಲ. ಹಾಗಾಗಿ ಮುಖ್ಯ ಉದ್ದೇಶ ಏನು ಇವುಗಳನ್ನ ಕೋರ್ಸ್ಗಳ ಮೂಲಕ ಕೊಡೋದು ಅಂತಂದ್ರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಅಷ್ಟೇ. ಸೊ ಹೀಗೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಶಾಸ್ತ್ರೀಯ ಅಧ್ಯಯನ ಇದಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಈ ಒಂದು ಅಧ್ಯಯನ ಮಾಡ್ಲಿಕ್ಕೆ ನಿಮ್ಗೆಲ್ಲ ಏನ್ ಬೇಕು? ಈ ಅಧ್ಯಯನವನ್ನ ಮಾಡ್ಲಿಕ್ಕೆ ನಮ್ಗೆ ಭಗವದ್ಗೀತೆ ಯಥಾರೂಪ ಮೊದಲು ಪುಸ್ತಕ ಬೇಕು. ಒಂದು ಆತ್ಮ ಸಾಕ್ಷಾತ್ಕಾರದ ಪುಸ್ತಕ ನಿಮ್ಗೆ ಕೊಡ್ಲಾಗತ್ತೆ. ಸೊ ಇದೆಲ್ಲ ಒಂದು ಕೋಂಬೋ ರೀತಿಯಲ್ಲಿ ನಿಮ್ಗೆ ಬರುವಂತದ್ದು. ಸೊ 4 ಪುಸ್ತಕ, ಒಂದು ಜಪಮಾಲೆ, ಮತ್ತೆ ಒಂದು ಜಪ ಬ್ಯಾಗ್ ನಿಮ್ಗೆ ಕೊಡುವಂಥದ್ದು, ಜಪ ಚೀಲವನ್ನ. ಸೊ ಈ ಒಂದು ಪ್ಯಾಕಿಂಗ್ ಎಲ್ಲ ಸೇರಿ ನಿಮ್ಗೆ 600 ರೂಪಾಯಿ ಪುಸ್ತಕಗಳನ್ನ ಕೊಡ್ತಾರೆ. ಸೊ ನೀವು ಇದನ್ನ ಆರ್ಡರ್ ಮಾಡಬಹುದು. ಮತ್ತೆ ಈಗ ನಾವು ಈ ತರಗತಿನ ಪ್ರಾರಂಭ ಮಾಡೋಣ. ಒಂದು ಸಂಕಲ್ಪವನ್ನ ತೆಗೆದುಕೊಳ್ಳೋಣ, ಒಂದು ಪ್ರತಿಜ್ಞೆಯನ್ನ ಮಾಡೋಣ. ಎಲ್ರು ಕೂಡ ನೀವು ಮ್ಯೂಟ್ ಅಲ್ಲೇ ಇದ್ಕೊಂಡು ಅಲ್ಲೇ ಹೇಳಿ, ನಾನು ಎಲ್ಲ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗುತ್ತೇನೆ. ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತೇನೆ ಅನ್ನೋದನ್ನ ನೀವು ನಿಮ್ಮ ಒಂದು ಹೃದಯದಲ್ಲಿ ಇರುವಂತಹ ಪರಮಾತ್ಮನಿಗೆ ಪ್ರಮಾಣಿತರಾಗಿ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಿ. ಸೊ ಪ್ರತಿಯೊಂದು ಪ್ರಯಾಣವು ಏನು ಒಂದು ಹೆಜ್ಜೆಯ ಪ್ರಾರಂಭವಾಗಿದೆ. ಸೊ ಈ ಭಗವದ್ಗೀತೆ ಅನ್ನುವಂಥದ್ದು ಒಂದು ಪ್ರಾರಂಭ. ಸೊ ಗೀತಾರ್ಜನಿ ಅನ್ನುವಂಥದ್ದನ್ನ ನಾವು ಪ್ರಾರಂಭಿಸೋಣ. ಸೊ ನಿಮ್ಗೆ ಈ ಒಂದು ಭಗವದ್ಗೀತೆಯನ್ನ ಮೊದಲೇ ಅಧ್ಯಾಯ ಪ್ರಾರಂಭ ಮಾಡೋದಕ್ಕೆ ನಾನು ನಿಮ್ಗೆ ಸ್ವಾಗತವನ್ನ ಕೋರ್ತೇನೆ. ಸೊ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ನಾವು ತಿಳಿದುಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮೊದಲನೇ ಅಧ್ಯಾಯ,
ಈ ಇಡೀ ಭಗವದ್ಗೀತೆಯ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ಲಿಕ್ಕೆ ಇದೆ ಅಂತ ನಾವು ಅನ್ಕೊಳ್ಬಹುದು. ಈ ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ಪ್ರಾರಂಭವಾಗಿದೆ. ಮತ್ತೆ ಇಲ್ಲಿ ಎಲ್ಲರ ಒಂದು ಮನಸ್ಥಿತಿಯನ್ನ ನಾವು ಕಾಣ್ತೇವೆ, ಎಲ್ಲರನ್ನ ಗಮನಿಸ್ತೇವೆ. ಮತ್ತೆ ಜೊತೆಗೆ ಮುಖ್ಯವಾಗಿ ಈ ಕುರುಕ್ಷೇತ್ರ ಯುದ್ಧ ಅನ್ನುವಂಥದ್ದು ಪ್ರಾರಂಭ ಏನೋ ಆಯ್ತು, ಆದ್ರೆ ಪ್ರಾರಂಭ ಆದಾಗ ಮನಸ್ಥಿತಿಗಳು ಹೇಗಿತ್ತು, ಆ ಮನಸ್ಥಿತಿಗಳ ಮೇಲೆ ಭಗವಂತ ಆ ಭಗವದ್ಗೀತೆಯ ಬೋಧನೆಯನ್ನ ಕೊಟ್ಟಿರುವಂಥದ್ದು. ಸೊ ಈ ಕೆಲವೊಂದು ಮನಸ್ಥಿತಿಗಳನ್ನ ನಾವು ನೋಡೋಣ. ಯಾಕೆ ಈ ಯುದ್ಧ ಪ್ರಾರಂಭ ಆಯಿತು, ಯುದ್ಧದಲ್ಲಿ ಏನಾಯ್ತು, ಯುದ್ಧದ ಕೊನೆಯಲ್ಲಿ ಏನಾಯ್ತು, ಅದರ ಕುರಿತಾಗಿ ನಾವು ನೋಡ್ತೇವೆ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಒಂದು ಅರ್ಜುನನ ಆಂತರಿಕ ಸಂಘರ್ಷವನ್ನ ನಾವು ಕಾಣ್ತೇವೆ. ಆಂತರಿಕವಾಗಿ ಹೇಗೆ ಅವನು ದುಃಖಕ್ಕೆ ಈಡಾದ, ಮತ್ತೆ ಯಾಕೆ ಈ ಒಂದು ಯುದ್ಧ ಕೇವಲ ಭೌತಿಕವಾದಂತಹ ಯುದ್ಧ ಅಲ್ಲ, ಇದು ಒಂದು ಕರ್ತವ್ಯ ಅಂದ್ರೆ ಧರ್ಮ ಮತ್ತು ಈ ಬಾಂಧವ್ಯಗಳ ನಡುವೆ ನಡೆದಿರುವಂತಹ ಒಂದು ಆಂತರಿಕ ಯುದ್ಧ ಅಂತ ನಾವು ತಿಳ್ಕೋಬಹುದು. ಸೊ ಈ ಒಂದು ಆಂತರಿಕ ಯುದ್ಧ ನಡೆದಿರುವಂತದ್ದು ಅರ್ಜುನನ ಮನಸ್ಸಿನಲ್ಲಿ, ಮತ್ತೆ ಜೊತೆಗೆ ಭೌತಿಕವಾಗಿ ಧರ್ಮ ಮತ್ತು ಬಾಂಧವ್ಯದೆಲ್ಲ ನಡೆದಿರುವಂತಹ ಒಂದು ಯುದ್ಧವನ್ನಾಗಿ ಕಾಣ್ತೇವೆ. ಸೊ ಈ ಕುರುಕ್ಷೇತ್ರ ರಣಂಗದಲ್ಲಿ ಸೇನಾವಲೋಕನ ಅಂತಂದ್ರೆ ಅರ್ಜುನ ವಿಷಾದ ಯೋಗ ಅಂತ ಕೂಡ ನಾವು ಕರೀತೇವೆ. ಇದರಲ್ಲಿ ನಾವು ಚರ್ಚೆ ಮಾಡಲಾಗ್ತಿರುವಂತಹ ವಿಷಯಗಳು ಧೃತರಾಷ್ಟ್ರನ ವಿಚಾರಣೆ, ಮತ್ತೆ ದುರ್ಯೋಧನನ ಭಯ, ಶಂಖಗಳ ನಾದ, ಅರ್ಜುನನ ವೀಕ್ಷಣೆ, ಮತ್ತೆ ಯಾಕೆ ಅರ್ಜುನ ಹೋರಾಡದಿರಲು ಕಾರಣಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಇಮಾಪೂರ್ವತ ಸಂಜಯ. ಧೃತರಾಷ್ಟ್ರ ಕೇಳ್ತಾನೆ ಸಂಜಯನಿಗೆ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತೆ ಪಾಂಡವರ ಮಕ್ಕಳು ಧರ್ಮಕ್ಷೇತ್ರದಲ್ಲಿ ನೆರೆದಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಕೇಳ್ತಾರೆ. ಸೊ ಇದು ಒಂಥರನಾದಂತ ಅಂಧಕಾರದ ಪ್ರಶ್ನೆ ತಾನೆ. ಈಗ ಚಿಕ್ಕ ಮಗು ಆದ್ರೂ ಏನು ಕುರುಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಯುದ್ಧ ಮಾಡ್ಲಿಕ್ಕೆ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಡಿಯೋ ಹತ್ರ ಗಮನ ಇರ್ಲಿ ನಿಮ್ಗೆ. ಹರೇ ಕೃಷ್ಣ. ತನು ಪಾಟೀಲ್. ಹಾ ಮೇಡಮ್, ಸಾರಿ ಮಾತಾಜಿ. ಇದೊಂಥರನಾದಂತಹ ಅಂಧಮಯ ಪ್ರಶ್ನೆ. ಹೇಗಿದ್ರು ಅವನು ಅಂಧನಾಗಿರುವಂಥವನು, ಮತ್ತೆ ಜೊತೆಗೆ ಅಂಧಕಾರದ ಪ್ರಶ್ನೆಯೂ ಕೂಡ ಆಗಿದೆ ಅಂತ. ಇಲ್ಲಿ ಅವನು ಬಳಸ್ತಾ ಇರುವಂತಹ ಪದ ಮಾಮಕ ಅಂತ ಹೇಳಿ. ಮಾಮಕ ಪಾಂಡವಾಶ್ಚೈವ. ಮಾಮಕ ಅಂತಂದ್ರೆ ತನ್ ಮಕ್ಕಳು, ಪಾಂಡವಾಶ್ಚೈವ ಅಂದ್ರೆ ಪಾಂಡವನ ಮಕ್ಕಳು. ಒಂದು ಕುರು ಡೈನೆಸ್ಟಿ ನೋಡಿದಾಗ ಎಲ್ಲ ಪಾಂಡವರು ಕೂಡ ಕುರು ವಂಶಕ್ಕೆ ಸೇರಿದಂಥವ್ರು. ಆದ್ರೆ ಇಲ್ಲಿ ಧೃತರಾಷ್ಟ್ರ ತನ್ನ ಒಂದು ಅಂಧವಾದಂತಹ ವ್ಯಾಮೋಹದಿಂದ ತನ್ನ ಮಕ್ಕಳು ಮುಂದೆ ಬರಬೇಕು ಅನ್ನುವಂತಹ ದುರುದ್ದೇಶದಿಂದ ಅವರನ್ನ ಪಾಂಡವರ ಮಕ್ಕಳನ್ನಾಗಿ ವಂಶಧರವನ್ನಾಗಿ ಮಾಡ್ತಾನೆ, ಮತ್ತೆ ತಮ್ಮದು ಕುರು ವಂಶದವರನ್ನಾಗಿ ಅವನು ಉಚ್ಚರಿಸ್ತಾ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಇರುವಂತಹ ತಾರತಮ್ಯವನ್ನ ನಾವು ಕಾಣಬಹುದು, ಧೃತರಾಷ್ಟ್ರನ ತಾರತಮ್ಯ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಅಂಧಕನಾಗಿರುವಂಥವನು ಅಂತ. ಈಗ ಈ ಒಂದು ಭಗವದ್ಗೀತೆಯನ್ನ ತುಂಬಾನೇ ಒಳ್ಳೆ ರೀತಿಯಿಂದ ಪ್ರಾರಂಭ ಮಾಡಿರುವಂಥದ್ದು. ಯಾಕಂದ್ರೆ ಎಲ್ಲಿ ಅಂಧಕಾರ ಇರುತ್ತೋ ಅದನ್ನ ನಿರ್ಮೂಲನೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅಂಧಕಾರ ಇರುತ್ತೆ. ಆ ಅಂಧಕಾರ ಅಂತಂದ್ರೆ ಒಬ್ಬ ಕುರುಡ, ಆಧ್ಯಾತ್ಮಿಕ ಕುರುಡ ಹೇಗೆ ಇರ್ತಾನೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಮೊದಲು ಧೃತರಾಷ್ಟ್ರ ವಾಚ ಅಂತ ಹೇಳಿ ತುಂಬಾ ಚೆನ್ನಾಗಿ ಪ್ರಾರಂಭ ಆಗಿರುವಂಥದ್ದು ಈ ಭಗವದ್ಗೀತೆ. ಅಂದ್ರೆ ಎಲ್ಲಿ ವ್ಯಾಮೋಹ ಅನ್ನೋದಿರುತ್ತೋ, ಮತ್ತೆ ಈ ಅರಿಷಡ್ ವೈರಿಗಳಂತ ಹೇಳ್ತೇವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಆ ಎಲ್ಲವೂ ಕೂಡ ಈ ಕುರುಡತನದಿಂದ ಬರುವಂಥದ್ದು. ಹಾಗಾಗಿ ಧೃತರಾಷ್ಟ್ರ ಈ ಒಂದು ಅಂಧನಿಂದ ನಾವು ಈ ಒಂದು ಭಗವದ್ಗೀತೆಯ
ಮುಂದಿನ ಬೋಧನೆಯನ್ನ ನಾವು ಕಾಣ್ತೇವೆ. ಮತ್ತೆ ಭಗವದ್ಗೀತೆ ಈ ಒಂದು ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಕಾರಣಗಳನ್ನ ನಾವು ಕಾಣ್ತೇವೆ. ಸೊ ಈ ಒಂದು ದೃಶ್ಯವನ್ನ ನೋಡಿದಾಗ ನಿಮ್ಗೆ ವಿಭಿನ್ನ ಪ್ರತಿಕ್ರಿಯೆಗಳು ನಮ್ಗೆ ಕಾಣುತ್ತೆ. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರೋದ್ರಿಂದ ನಾವು ಅವನು ತಮೋ ಗುಣದಲ್ಲಿ ಇರೋದನ್ನ ನಾವು ಕಾಣ್ತೇವೆ, ಅಜ್ಞಾನದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಮತ್ತೆ ಈ ಕೆಳಗಡೆ ಇರುವಂತದ್ದು ದುರ್ಯೋಧನ. ಆ ದುರ್ಯೋಧನ ರಜೋಗುಣದಲ್ಲಿ ಇರುವಂತವನು. ಹೇಗೆ ಇರ್ತಾನೆ? ಎಲ್ಲವೂ ಕೂಡ ನನ್ನದು, ಎಲ್ಲ ನನಗೆ ಬೇಕು ಅನ್ನುವಂಥದ್ದು ಸೊ ಅವನಲ್ಲಿ ಇರುತ್ತೆ. ಆಮೇಲೆ ಈ ಅರ್ಜುನನನ್ನ ಕಾಣ್ತೇವೆ. ಈ ಅರ್ಜುನನ ಗುಣ ಇರುವಂತದ್ದು ಸತ್ವಗುಣ, ಆದರೂ ಕೂಡ ಅವನು ರಜೋಗುಣದಲ್ಲಿ ಬಂದಿದ್ದಾನೆ. ಕಾರಣ ಏನು ಗೊತ್ತಾ? ನಾನು ನನ್ನವರನ್ನ ನಾನು ಕೊಲ್ಬೇಕಾಗತ್ತೆ ಅನ್ನುವಂತ ಒಂದು ಪರಾನುಭೂತಿ. ಸಹಾನುಭೂತಿಗೂ ಪರಾನುಭೂತಿಗೂ ವ್ಯತ್ಯಾಸ ಇದೆ. ಸಹಾನುಭೂತಿ ಅಂತಂದ್ರೆ ಇದೊಂಥರ ಸಿಂಪತಿ ಅಂತ ಹೇಳ್ತೇವೆ. ಸಿಂಪತಿ ಅಂತಂದ್ರೆ ಅಯ್ಯೋ ಪಾಪ ಅಂತ ಹೇಳಿ ಸುಮ್ಕೊಡುವಂಥದ್ದು. ಪರಾನುಭೂತಿ ಅಂತಂದ್ರೆ ಅವರ ಸ್ಥಾನದಲ್ಲಿ ಇದ್ದುಕೊಂಡು ಅನುಭವವನ್ನ ಮಾಡುವಂಥದ್ದು, ಅದು ಪರಾನುಭೂತಿ. ಸೊ ಹೀಗೆ ಆ ಒಂದು ಗೊಂದಲದಲ್ಲಿ ಅವನಿದ್ದಾನೆ, ಧರ್ಮ ಮತ್ತೆ ಬಾಂಧವ್ಯ. ಸೊ ಇದರ ಒಂದು ಗೊಂದಲದಲ್ಲಿ ಅವನಿದ್ದಾನೆ. ಈ ಧೃತರಾಷ್ಟ್ರನ ಒಂದು ಇದು ನೋಡಿದಾಗ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈಗ ಹಾಲನ್ನು ಉಕ್ಕಿಸಿದಾಗ, ಹಾಲನ್ನು ಉಕ್ಕುವಂಥದ್ದು ಅಂತಂದ್ರೆ ಇದು ಪ್ರತಿಯೊಂದು ಈ ಗೃಹ ಪ್ರವೇಶದಲ್ಲಿ ನಾವು ಹಾಲನ್ನ ಉಕ್ಕಿಸ್ತೇವೆ. ಇದೊಂಥರನಾದಂತಹ ಧರ್ಮ ಕ್ಷೇತ್ರ ಇರುವಂಥದ್ದು. ಆ ಧರ್ಮ ಕ್ಷೇತ್ರದಲ್ಲಿ ಹುಳಿ ಹಿಂಡಿರುವಂಥದ್ದು ಯಾರು? ಧೃತರಾಷ್ಟ್ರ. ಅದು ಹುಳಿ ಹಿಂಡಿದ್ಮೇಲೆ ಏನಾಗತ್ತೆ? ಮೊಸರಾಗತ್ತೆ. ಸೊ ಆ ಮೊಸರದಿಂದ ಅವನು ಮಾಡಿರುವಂಥದ್ದು ಈ ಮಾಡಿರುವಂತಹ ಸ್ವೀಟು. ಇದಕ್ಕೆ ಯಾವ ಸ್ವೀಟ್ ಅಂತಾರೆ ಹೇಳ್ತೀರಾ? ನಾವಿಲ್ಲಿಗೆ ರಸಗುಲ್ಲ ಮಾತಾಜಿ. ರಸಗುಲ್ಲ. ಥ್ಯಾಂಕ್ ಯು. ಓಕೆ, ಸರಿ. ಸೊ ನಾವು ಈ ಕಡೆ ಎಲ್ಲ ಬೇರೆ ಅದರಿಂದ ಸ್ವೀಟ್ ನಾವು ಬೇರೆ ತರ ಮಾಡುವಂಥದ್ದು. ಅದನ್ನ ಇದು ರಸಗುಲ್ಲ. ಸೊ ಅಂದ್ರೆ ಸಿಹಿ ಆಗಿರುವಂಥದ್ದು. ಅಂದ್ರೆ ಈ ಮಾಡಿದಂತ ಹುಳಿ ಹಿಂಡಿದಂತಹ ಒಂದು ಪದಾರ್ಥದಿಂದ ಸಿಹಿಯನ್ನ ಮಾಡಿ ಕೇವಲ ತನ್ನ ಮಕ್ಕಳಿಗೆನೆ ಸಿಗಬೇಕು ಅನ್ನುವಂತಹ ಒಂದು ದುರುದ್ದೇಶ. ಸೊ ಈ ಒಂದು ದುರುದ್ದೇಶವನ್ನ ಇಲ್ಲಿ ಹೊಂದಿದ್ದಾನೆ. ಸೊ ಧೃತರಾಷ್ಟ್ರ ಯುದ್ಧ ಭೂಮಿಯನ್ನ ನೋಡ್ತಾನೆ. ಯಾರಿಂದ ನೋಡ್ತಾನೆ? ಹೇಗೆ ನೋಡ್ತಾನೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯುದ್ಧ ಭೂಮಿಯನ್ನ ಹೇಗೆ ನೋಡ್ತಾನೆ? ಯಾರಿಂದ ನೋಡ್ತಾನೆ? ಯಾರ ಮೂಲಕ ನೋಡ್ತಾನೆ? ಯುದ್ಧ ಭೂಮಿಗೆ ಅವನು ಹೋಗೋದಿಲ್ಲ. ಸಂಜಯಯಿಂದ ಸಂಜಯನ ಮೂಲಕ ನೋಡ್ತಾನೆ. ಸೊ ಯುದ್ಧ ಭೂಮಿ ಸಂಜಯನ ಮೂಲಕ ನೋಡ್ತಾನೆ. ಯಾಕೆ ಸಂಜಯನ ಮೂಲಕ ನೋಡ್ತಾನೆ? ಸೊ ಅದನ್ನೊಂದು ನಾವು ತಿಳ್ಕೊಳ್ಳೋಣ. ಯಾಕೆ ಸಂಜಯನ ಮೂಲಕ ನೋಡ್ತಾನೆ ಅಂತಂದ್ರೆ, ಅಲ್ಲಿ ಧೃತರಾಷ್ಟ್ರ ಕುರುಡ ಆಗಿರೋದ್ರಿಂದ ವ್ಯಾಸದೇವರು ಸಂಜಯನಿಗೆ ಆ ಶಕ್ತಿ, ಆ ಒಂದು ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ ಯುದ್ಧ ಭೂಮಿಯಲ್ಲಿ ನೋಡಿ ಯಾವ ಹೇಳೋದಕ್ಕೆ. ಹುಟ್ಟು ಕುರುಡನಾಗಿರೋದ್ರಿಂದ ಧೃತರಾಷ್ಟ್ರ ಅವನು ಹಸ್ತಿನಾಪುರದಲ್ಲಿ ತನ್ನ ಅಂತಃಪುರದಲ್ಲಿ ಇರ್ತಾನೆ. ಸೊ ಅವಾಗ ಸಂಜಯನನ್ನ ಕರೆದು ಸಂಜಯನಿಗೆ ಹೇಳ್ತಾನೆ. ಆಕ್ಚುಲಿ ಅದು ಸಂಜಯು ಕೂಡ ಯುದ್ಧದಲ್ಲಿ ಇರುವಂತದ್ದು. ಆದ್ರೆ ಆ ಯುದ್ಧದಲ್ಲಿ ಆ ಅರ್ಜುನರ ಮತ್ತೆ ಕೃಷ್ಣನ ಸಂವಾದ ಏನ್ ನಡೀತಾ ಇದೆ ಅನ್ನುವಂಥದ್ದು ಅಲ್ಲಿ ತುಂಬಾನೇ ಗದ್ದಲ ಇರುತ್ತಲ್ಲ. ಹಾಗಾಗಿ ಅದು ಗೊತ್ತಾಗೋದಿಲ್ಲ, ಯಾರು ನಿಂತು ಕೇಳೋ ಹಾಗೂ ಇರೋದಿಲ್ಲ. ಸೊ ಅವನು ಯುದ್ಧದಲ್ಲಿ ಸನ್ನಿಧನಾಗಿರ್ತಾನೆ. ಯಾವಾಗ ಬಂದ ಮೇಲೆ ಅಲ್ಲಿ ಏನ್ ನಡೀತು ಅಂತ ಕೇಳ್ತಾನೆ, ಯಾವ್ದ್ರ ಬಗ್ಗೆ ಆ ಒಂದು ಅರ್ಜುನರ ಮತ್ತೆ ಕೃಷ್ಣನ ಸಂವಾದ. ಹಾಗಾಗಿ ಅದನ್ನೆಲ್ಲ ಅಲ್ಲಿ ನೋಡ್ಕೊಂಡು ಏನೇನ್ ನಡೀತು, ಯಾರ್ಯಾರು ಏನ್ ಮಾಡಿದ್ರು ಹೇಳು ಅಂತ ಅಂದಾಗ, ಸೊ ಈ ಸಂಜಯ ಈ ಒಂದು ತನ್ನ ದಿವ್ಯ ದೃಷ್ಟಿಯಿಂದ ಅದನ್ನ ನೋಡಿ ಧೃತರಾಷ್ಟ್ರನಿಗೆ ತಿಳಿಸಿರುವಂತದ್ದು. ಹಾಗಾದ್ರೆ ಈ ಸಂಜಯನಿಗೆ ಆ ದಿವ್ಯ ದೃಷ್ಟಿ ಬಂದಿರೋದು ಹೇಗೆ? ಅವರ ಗುರುಗಳಾದಂತಹ ವ್ಯಾಸ ಗುರುಗಳಿಂದ ಅವರಿಗೆ ಆ ದಿವ್ಯ ದೃಷ್ಟಿಯನ್ನ ಕೊಡಲಾಯಿತು ಅಂತ. ಹೀಗೆ ಇಲ್ಲಿ ನಾವು ಧೃತರಾಷ್ಟ್ರನ ಮನಸ್ಥಿತಿಯನ್ನ ನೋಡ್ತೇವೆ. ಯಾವಾಗ್ಲೂ ಆಗಿತ್ತು. ಅನುಮಾನ. ಕುರುಕ್ಷೇತ್ರ ಅದು ಒಂದು ಧರ್ಮಕ್ಷೇತ್ರ. ನನ್ನ ಮಕ್ಕಳು ಧರ್ಮಸ್ಥರ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು.
ಹಾಗಾಗಿ ಅವನಿಗೆ ಅಲ್ಲಿ ಅನುಮಾನ. ಮತ್ತೆ ಅನುಮಾನ ಇರೋದ್ರಿಂದ ನನ್ನ ಸೈನ್ಯ ಹೇಗೆ ಗೆಲ್ಲುತ್ತೆ ಅನ್ನುವಂಥದ್ದು ಅವನಲ್ಲಿ ಒಂದು ಅನುಮಾನ ಇತ್ತು. ಮತ್ತೆ ಯಾವಾಗ್ಲೂ ಭಯಭೀತನಾಗಿದ್ದ. ಯಾಕೆಂದ್ರೆ ತನ್ನ ಮಕ್ಕಳು ಅನ್ಯಾಯದಿಂದ ಈ ಹಸ್ತಿನಾಪುರವನ್ನು ವಶಪಡಿಸಿಕೊಂಡಿರುವುದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವನಿಗೆ ಮತ್ತೊಂದೇನಿತ್ತು, ಬಾಂಧವ್ಯ ತುಂಬಾ ಇತ್ತು. ಅದಕ್ಕೂ ಕೂಡ ಭಯಭೀತನಾಗಿದ್ದ. ತುಂಬಾನೇ ವ್ಯಾಮೋಹ ಇತ್ತು ಅವನಿಗೆ ತನ್ನ ಮಕ್ಕಳ ಮೇಲೆ. ಮತ್ತೆ ಪಕ್ಷಪಾತ ಅನ್ನುವಂಥದ್ದು. ಅವನು ನನ್ನ ಮಕ್ಕಳನ್ನ ಮಾಮಕ ಅಂತ ಹೇಳಿ ಕರೆದು, ಮತ್ತೆ ಪಾಂಡವರ ಮಕ್ಕಳನ್ನ ಪಾಂಡವಾಶ್ಚೈವ ಅಂತ ಹೇಳಿ ಕರೆದು, ಹೀಗೆ ನಾನು ನನ್ನದು ಅನ್ನುವಂಥದ್ದು ಅವನ ಮನಸ್ಥಿತಿ ಆಗಿತ್ತು ಅಂತ, ಭೌತಿಕವಾಗಿತ್ತು ಅನ್ನೋದನ್ನ ನಾವು ತಿಳ್ಕೊತೇವೆ. ಸೊ ಅದು ಧೃತರಾಷ್ಟ್ರನ ಗುಣಲಕ್ಷಣಗಳನ್ನ ನಾವು ಕಾಣ್ತೇವೆ. ಈ ಬಾಂಧವ್ಯ ಮತ್ತೆ ವರ್ಸಸ್ ವಾತ್ಸಲ್ಯ. ಬಾಂಧವ್ಯ ಇರ್ಬೇಕು, ವಾತ್ಸಲ್ಯ ಇರಬೇಕು ಅನ್ನೋದನ್ನ ನಾವು ಧರ್ಮ ದ ಪ್ರಕಾರ ತಿಳ್ಕೊಳ್ಬೇಕು ಅಂತ ಬಯಸಿದಾಗ, ನಮ್ಗೆ ಇಲ್ಲಿ ಬಾಂಧವ್ಯ ಇದ್ರೆ, ಭೌತಿಕ ಬಾಂಧವ್ಯ ಇದ್ರೆ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಮ್ಗೆ ವಾತ್ಸಲ್ಯ ಇರಬೇಕು. ಯಾರೊಂದಿಗೆ? ಭಗವಂತನೊಂದಿಗೆ. ಭಗವಂತನ ಕೃಪೆಯನ್ನ ನಾವು ಬಯಸುವಂತವರಾಗಿರ್ಬೇಕು ಅನ್ನೋದನ್ನ. ಇದನ್ನ ನಾವು ಯಾವ ರೀತಿ ತಿಳ್ಕೊಳ್ತೇವೆ ಅಂದ್ರೆ, ಈ ಇದರಲ್ಲಿ ಯುದ್ಧ ನಡೆಯೋಕ್ಕಿಂತ ಮುಂಚೆ ಸಂಧಾನಕ್ಕಾಗಿ ಕೃಷ್ಣ ಸಂಧಾನಕ್ಕಾಗಿ ಕೃಷ್ಣ ಹೋದಾಗ ಅವ್ರು ಸಂಧಾನ ಮಾಡ್ಕೊಳ್ಳೋದಿಲ್ಲ. ಅವಾಗ ಅದಕ್ಕಿಂತ ಮುಂಚೆ ಕೃಷ್ಣನನ್ನ ಭೇಟಿ ಆಗ್ಲಿಕ್ಕೆ ದುರ್ಯೋಧನ ಮತ್ತೆ ಅರ್ಜುನ ಹೋಗ್ತಾರೆ. ಹೋದಾಗ ಕೃಷ್ಣ ಯಾರ ಪಕ್ಷದಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ತಿಳ್ಕೊಳ್ಳಿಕ್ಕೆ ಈ ಮೊದಲು ದುರ್ಯೋಧನ ಹೋಗ್ತಾರೆ. ದುರ್ಯೋಧನ ಹೋಗಿ ತಲೆಯ ಹಿಂದ್ಗಡೆ, ಏನು ಕೃಷ್ಣ ಮಲಗಿರ್ತಾರೆ, ಕೃಷ್ಣನ ತಲೆ ಹಿಂದ್ಗಡೆ ನಿಂತ್ಕೊಳ್ತಾನೆ. ಅರ್ಜುನ ಬರ್ತಾರೆ. ಅರ್ಜುನ ಬಂದ್ಬಿಟ್ಟು ಈ ಕೃಷ್ಣ ಮಲಗಿರ್ತಾರಲ್ಲ, ಕಾಲ ಕಡೆಗೆ ಹೋಗಿ ನಿಂತಾನೆ. ಅವಾಗ ಕೃಷ್ಣ ಎದ್ದು ಮೊದಲು ನೋಡೋದು ಕಾಲ್ ಕಡೆ ಇರುವಂತಹ ಅರ್ಜುನನನ್ನ. ಅವಾಗ ದುರ್ಯೋಧನ ಹೇಳ್ತಾರೆ, ಸೊ ನಾವು ನಿಮ್ಮ ಜೊತೆಗೆ ಒಂದು ಮಾತಾಡ್ಲಿಕ್ಕೆ ಬಂದಿದ್ದೇವೆ, ಒಂದು ನಿಮ್ಮ ಅನುಮತಿಯನ್ನ ತೆಗೆದುಕೊಳ್ಳಿಕ್ ಬಂದಿದ್ದೇವೆ. ಸೊ ನೀವು ಯಾರ ಪರವಾಗಿ ಯುದ್ಧವನ್ನ ಮಾಡ್ತೀರಾ? ಸೊ ನಾ ಯಾರ ಪರವಾಗಿ ಅನ್ನುವಂಥದ್ದು, ನಾನು ಏನ್ ಮಾಡ್ತೀನಿ ಅನ್ನುವಂಥದ್ದು ನಾನು ಮೊದಲಿಗೆ ಅರ್ಜುನನಿಗೆ ಅವಕಾಶವನ್ನ ಕೊಡ್ತೀನಿ ಅಂತ ಅವರು ಹೇಳ್ತಾರೆ. ಆಮೇಲೆ ಅವಾಗ ದುರ್ಯೋಧನ ಹೇಳ್ತಾನೆ, ನಾನ್ ಮೊದ್ಲು ಬಂದಿದ್ದೀನಿ ಅಂತ. ಸೊ ನೀನ್ ಮೊದ್ಲು ಬಂದಿದೀಯಾ, ಬಟ್ ನಾನು ಕಣ್ ತೆಗೆದಾಗ ನಾನು ನೋಡಿರೋದು ಅರ್ಜುನನನ್ನ, ಹಾಗಾಗಿ ಅವನಿಗೆ ಅನುಮತಿಯನ್ನ ಕೊಡ್ಲಾಗುತ್ತೆ ಅಂತ ಹೇಳಿ. ಹೀಗೆ ಫಸ್ಟ್ ಅರ್ಜುನನಿಗೆ ಪರ್ಮಿಷನ್ ಅನ್ನು ಕೊಟ್ಟಿರುವಂತದ್ದು. ಅವಾಗ ಕೃಷ್ಣ ಕೇಳ್ತಾನೆ, ಯಾರ ಪರವಾಗಿ? ನಾನು ಯಾರ ಪರವಾಗಿನೂ ಕೂಡ ಇಲ್ಲ, ಮತ್ತೆ ನಾನು ಯಾವುದೇ ಶಸ್ತ್ರಾಸ್ತ್ರಗಳನ್ನ ಯುದ್ಧದಲ್ಲಿ ನಾನು ಬಳಸೋದಿಲ್ಲ. ಮತ್ತೆ ನನ್ನ ಹತ್ರ ಇನ್ನೊಂದಿರುವಂತದ್ದು ನನ್ನ ನಾರಾಯಣಿ ಸೈನ್ಯ. ಅದನ್ನು ಬೇಕಾದ್ರೆ ನಾನು ಯಾರಿಗೂ ಕೊಡಬಹುದು. ಒಬ್ರು ಒಂದು ನಾರಾಯಣಿ ಸೈನ್ಯ, ಒಂದು ನಾನು. ನನ್ನನ್ನ ತಗೊಂಡ್ರೆ ನಾನು ಅಲ್ಲಿ ಯುದ್ಧ ಮಾಡಲ್ಲ, ಯಾವ್ದು ಶಸ್ತ್ರಾಸ್ತ್ರಗಳನ್ನು ಬಳಸೋದಿಲ್ಲ, ಅದೊಂದು ಗಮನದಲ್ಲಿರ್ಲಿ. ಮತ್ತೆ ಅಕ್ಷೋಣಿ ಸೈನ್ಯ ಬೆಳೆಸಿದ್ರೆ ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ಯುದ್ಧ ಮಾಡ್ತಾರೆ, ಮತ್ತೆ ಅದು ನಿಮ್ಗೆ ಉಪಯೋಗಕ್ಕಾಗತ್ತೆ. ಯಾರು ಬೇಕು ಹೇಳಿ ಅಂತ ಹೇಳಿದಾಗ ಅರ್ಜುನ ಮೊದಲು ಅವಕಾಶ ಕೊಟ್ಟಿರೋದ್ರಿಂದ ಅರ್ಜುನ ಕೃಷ್ಣನನ್ನ ಅವನು ಕೇಳ್ತಾನೆ. ಸೊ ನೀವೇ ನಮ್ಗೆ ಬೇಕು ಅಂತ ಹೇಳಿ, ಯಾಕಂದ್ರೆ ಅವನೇ ದೇವತಮ ಪರಮ ಪುರುಷ ಅಂತ ಕೃಷ್ಣನಿಗೆ ಗೊತ್ತು, ಅರ್ಜುನನಿಗೆ ಗೊತ್ತು. ಆದ್ರೆ ದುರ್ಯೋಧನ ಕುರುಡನ ಮಗ, ಅಜ್ಞಾನದಿಂದ ಅಜ್ಞಾನನೇ ಬರುತ್ತೆ ಹೊರತು ಜ್ಞಾನ ಬರ್ಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಕುರುಡನ ಮಗ ಅಂತಂದಾಗ ತಪ್ಪು ತಿಳ್ಕೊಳ್ಬೇಡಿ ಯಾರು ಕೂಡ, ಯಾಕಂದ್ರೆ ಅದೊಂದು ಅಜ್ಞಾನ ಅಂತ ತೋರಿಸಿರುವಂತದ್ದು ಅಷ್ಟೇ. ಆಧ್ಯಾತ್ಮಿಕ ಅಜ್ಞಾನ ಅಂತ ತೋರಿಸಿರುವಂತದ್ದು, ಆ ಧರ್ಮದ ಅಜ್ಞಾನ ಅಂತ ತೋರಿಸಿರುವಂತದ್ದು. ಹಾಗಾಗಿ ಆ ಧರ್ಮದ ಅಜ್ಞಾನ ಅವನಿಗೆ ಇಲ್ಲ. ಅವನು ಒಳಗೆ ಖುಷಿ ಆಗ್ತಾನೆ. ಸೊ ಎಷ್ಟು ಇವನು ಹುಚ್ಚ, ಕೃಷ್ಣ ಯುದ್ಧ ಮಾಡಲ್ಲ, ಶಸ್ತ್ರಾಸ್ತ್ರ ಬಳಸೋದಿಲ್ಲ, ಅವನನ್ನ ತಗೊಂಡು ನಾನು ನಾರಾಯಣಿ ಸೈನ್ಯವನ್ನ ತಗೊಳ್ತೇನೆ, ನಾನು ಅದನ್ನ ಬಳಸ್ಕೊಳ್ತೇನೆ ಅಂತ ಹೀಗೆ ಅವರು ನಾರಾಯಣಿ ಸೈನ್ಯವನ್ನ ಪಡ್ಕೊಳ್ತಾನೆ. ಸೊ ಇಲ್ಲಿ ನೋಡಿದಾಗ ಅರ್ಜುನನಲ್ಲಿ ವಾತ್ಸಲ್ಯ ಇತ್ತು, ಆದ್ರೆ ದುರ್ಯೋಧನಲ್ಲಿ ಮತ್ತೆ ನಾವು ಧೃತರಾಷ್ಟ್ರನ ಮೂಲಕ ಬಾಂಧವ್ಯವನ್ನ ಕಾಣ್ತೇವೆ. ಸೊ ಈ ಒಂದು ವ್ಯತ್ಯಾಸ ನಾವಲ್ಲಿ ಕಾಣ್ತೇವೆ. ಸೊ ಧೃತರಾಷ್ಟ್ರ ಈ ನಮ್ಮ ಮನಸ್ಸನ್ನ ದುರ್ಯೋಧನಿಗೆ ಹೋಲಿಸಿದಾಗ ನಾವಿಲ್ಲಿ ಒಂದು ಆಲೋಚನೆ ಮಾಡ್ಬಹುದು. ನಮ್ಮ ಮನಸ್ಸನ್ನ ದುರ್ಯೋಧನಿಗೆ ಹೋಲಿಕೆ ಮಾಡಿ ಮತ್ತು ನಮ್ಮನ್ನ ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಿ, ನಮ್ಮಲ್ಲಿಯೋ ಎಲ್ಲೋ ಒಂದು ದುರ್ಯೋಧನನಿದ್ದಾನೆ, ನಮ್ಮಲ್ಲಿ ಎಲ್ಲಿಯೋ ಒಂದು ಧೃತರಾಷ್ಟ್ರನಿದ್ದಾನೆ ಅನ್ನೋದನ್ನ ನಾವು ಕಾಣಬಹುದು. ಈಗ ಒಂದ್ ವೇಳೆ ಧೃತರಾಷ್ಟ್ರ ಯುಧಿಷ್ಠಿರನಿಗೇನೆ ಸರಿಯಾದ ಸಿಂಹಾಸನವನ್ನ ಕೊಟ್ಟಿದ್ರೆ ಏನು ಫಲಿತಾಂಶ ಸಿಕ್ತಿತ್ತು? ಎಲ್ಲವೂ ಕೂಡ ರಾಮರಾಜ್ಯ ಆಗ್ತಿತ್ತು, ಎಲ್ಲ ಪ್ರಜೆಗಳು ಕೂಡ ಸುಖದಿಂದ ಇರ್ತಿದ್ರು, ಯುದ್ಧ ಮಾಡ್ಬೇಕಾಗಿ ಬರ್ತಿರ್ಲಿಲ್ಲ. ಇದೆಲ್ಲ ನಾವು ಯುಧಿಷ್ಠಿರದ್ದು ಕಾಣ್ತೇವೆ. ಈಗ ಸ್ವಲ್ಪ ನಾವು ಅವನ ಮಗನಾದಂತಹ ಮೊದಲನೇ ಮಗ ದುರ್ಯೋಧನ ಕುರಿತಾಗಿ ನೋಡೋಣ.
ಇವೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಕುರುಕ್ಷೇತ್ರದಲ್ಲಿ? ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂ ವ್ಯೂಢಾಂ ದ್ರುಪದ ಪುತ್ರೇಣ ಅಥವಾ ಶಿಷ್ಯೇಣ ಧೀಮತ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇಲ್ಲಿ ದುರ್ಯೋಧನನ ರಾಜಕೀಯವನ್ನ ನಾವು ಕಾಣ್ತೇವೆ. ಪಶ್ಚೇತಾಂ ಪಾಂಡುಪುತ್ರಾಣ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅಂತ ಹೇಳ್ತಾನೆ. ಅಂದ್ರೆ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನ ಕೌಶಲ್ಯದಿಂದ ಈ ಪಾಂಡವರು ರಚಿಸಿರುವಂತಹ ಸೈನ್ಯವನ್ನ ನೋಡಿ ಅಂತ ಹೇಳಿ ಒಂದು ಕೊಂಕು ನುಡಿಯಿಂದ ಹೇಳ್ತಾ ಇದ್ದಾನೆ. ಇದೊಂಥರನಾದಂತಹ ರಾಜಕೀಯ ನೋಟ ಅಂತ ಕಾಣ್ತೇವೆ ನಾವೆಲ್ಲ. ಯಾಕೆ ಈ ತರ ಅವನು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ? ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ, ನಿಮ್ಮ ಶಿಷ್ಯ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ದ್ರೋಣಾಚಾರ್ಯರು ಸೇನಾಧಿಪತಿ ಈ ಕುರುಕ್ಷೇತ್ರದಲ್ಲಿ ಈ ಕೌರವರ ಕಡೆಯಿಂದ. ಯಾಕೆಂದ್ರೆ ಈ ದ್ರೋಣಾಚಾರ್ಯರು ಮತ್ತೆ ದ್ರುಪದ ಇವರಿಬ್ರು ಕೂಡ ಬಾಲ್ಯದಲ್ಲಿ ಸಹಪಾಠಿಗಳು. ಒಂದು ದಿನ ಏನೇ ಸಮಸ್ಯೆ ಇದ್ರೂ ಕೂಡ ನೀನು ನನ್ನ ಒಂದು ಸಹಾಯವನ್ನ ಬೇಡಬಹುದು, ನಾನು ಸಹಾಯ ಕೊಡ್ತೇನೆ ಅಂತ ಹೇಳಿ ದ್ರುಪದ ಮಾತು ಕೊಟ್ಟಿರ್ತಾನೆ ದ್ರೋಣಾಚಾರ್ಯರಿಗೆ. ಸೊ ಒಂದು ಸಮಯ ಹೀಗ್ ಬರುತ್ತೆ ಅಂದ್ರೆ ದ್ರೋಣಾಚಾರ್ಯರಿಗೆ ಸಹಾಯ ಬೇಕಾಗತ್ತೆ. ಅದನ್ನ ಕೇಳಲಿಕ್ಕೆ ದ್ರುಪದನ ಹತ್ರ ಹೋಗ್ತಾನೆ. ಇವಾಗ ದ್ರುಪದ ನಕ್ಕು ಹೇಳ್ತಾನೆ, ಸೊ ನಾನ್ ಬಾಲ್ಯದಲ್ಲಿ ಏನೋ ನಿನಗೆ ಪ್ರತಿಜ್ಞೆ ಕೊಟ್ಟಿದ್ದೇನೆ, ನೀನು ಅಷ್ಟೊಂದನ್ನ ಸೀರಿಯಸ್ ಆಗಿ ತಗೊಂಡಿದೀಯಾ ಅಂತ ಹೇಳಿ. ಅವಾಗ ಅದು ದ್ರೋಣಾಚಾರ್ಯರಿಗೆ ಅದೊಂಥರನಾದಂತಹ, ಇವರು ಬ್ರಾಹ್ಮಣರು, ಸ್ವಲ್ಪ ಅವರ ಒಂದು ಮನೆಯ ಸ್ಥಿತಿ ಸರಿ ಇರ್ಲಿಲ್ಲ. ಸೊ ಅದು ಅವನಿಗೆ ತುಂಬಾನೇ ನೋವುಂಟು ಆಗತ್ತೆ. ಅವಾಗ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಅವರು ಪಾಂಡವರ ಕೌರವರ ಗುರುಗಳಾಗಿರ್ತಾರೆ. ಅವರ ಒಂದು ನೆರವನ್ನ ಪಡ್ಕೊಂಡು ದ್ರುಪದನ ಒಂದು ರಾಜ್ಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೇಳ್ತಾರೆ. ದ್ರುಪದನ ಅರ್ಧ ರಾಜ್ಯವನ್ನ ಪಡ್ಕೊಳ್ತಾರೆ. ಇದು ದ್ರೋಣಾಚಾರ್ಯರಿಂದ ಆಗಿರೋದಂತ ಹೇಳಿ ತಿಳ್ಕೊಂಡು ಆಮೇಲೆ ಅವರು ನನಗೆ ದ್ರೋಣಾಚಾರ್ಯರನ್ನ ಕೊಲ್ಲುವ ಒಂದು ಯಜ್ಞವನ್ನ ಮಾಡ್ತಾರೆ ದ್ರುಪದರು. ಮಾಡಿ ದ್ರೋಣಾಚಾರ್ಯರನ್ನ ಕೊಲ್ಲುವಂತ ಮಗ ಹುಟ್ಲಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಸೊ ಹಾಗೆ ಆ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ ಅಂತಂದ್ರೆ ಈ ದ್ರುಪದನ ಮಗ ಹೆಸರು ದೃಷ್ಟದ್ಯುಮ್ನ ಅಂತ ಹೇಳಿ. ಅದೇ ದೃಷ್ಟದ್ಯುಮ್ನ ಬಾಲ್ಯದಲ್ಲಿ ಗುರುಗಳನ್ನ ಆಶ್ರಯಿಸಿ ಬರ್ತಾನೆ, ಅದೇ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರಿಗೆಲ್ಲ ಗೊತ್ತು ಇವನು ನನ್ನ ಕೊಲ್ತಾನೆ ಅಂತ. ಆದ್ರೂ ಕೂಡ ಇವನಿಂದಾನೇ ನಾನು ಕೊಲ್ಲಲ್ಪಡ್ತೇನೆ ಅಂತ ಹೇಳಿ ಗೊತ್ತು. ಆದ್ರೂ ಅವರು ಒಂದು ವಿದ್ಯೆ ಕೇಳಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಧಾರೆ ಇರುವಂತದ್ದು ಒಂದು ಬ್ರಾಹ್ಮಣರ ಕರ್ತವ್ಯ. ಆ ಒಂದು ವರ್ಣವನ್ನ ನಾವು ನೋಡಿದಾಗ ಬ್ರಾಹ್ಮಣನ ವರ್ಣ ವಿದ್ಯೆಯನ್ನ ಕೊಡುವಂಥದ್ದು, ಜ್ಞಾನವನ್ನ ಕೊಡುವಂಥದ್ದು. ಆ ಜ್ಞಾನ ಇಲ್ಲ ಅನ್ನೋ ಹಾಗಿಲ್ಲ. ಸೊ ಅಂತ ಒಳ್ಳೆಯ ಗುಣದವರಾಗಿದ್ರು ದ್ರೋಣಾಚಾರ್ಯರು ಅಂತ. ಸೊ ಅವರು ಸರಳವಾಗಿ ಆ ವಿದ್ಯೆಯನ್ನ ದಾರಿ ಎರೆದ್ರು. ಎಲ್ಲವನ್ನ ಬಿಲ್ವ ವಿದ್ಯೆಯನ್ನ ಯಾವ್ಯಾವ ಎಲ್ಲ ವಿದ್ಯೆಯನ್ನ ಕೂಡ ಕಲಿಸಿದ್ರು. ಎಷ್ಟು ಗೌಪ್ಯವಾಗಿರುವಂತಹ ವಿದ್ಯೆಯನ್ನು ಕೂಡ ಅವನಿಗೆ ಕಲಿಸಿದ್ರು ದೃಷ್ಟದ್ಯುಮ್ನನ್ಗೆ. ನಾನು ಕೊಲ್ಲಲ್ಪಡ್ತೇನೆ ಇವನಿಂದ ಅಂತ ಗೊತ್ತಿದ್ರು ಅವರು ಅದನ್ನೆಲ್ಲ ತಿಳಿಸ್ಕೊಟ್ರು. ಸೊ ಇಲ್ಲಿ ನಾವು ಏನ್ ಕಾಣ್ತೇವೆ, ದ್ರೋಣಾಚಾರ್ಯರ ಒಂದು ಅವರ ವರ್ಣದ ಗುಣಗಳನ್ನ ನಾವು ಕಾಣಬಹುದು. ಸೊ ಹೀಗೆ ಅದಕ್ಕಾಗಿ ವ್ಯಂಗ್ಯವಾಗಿ ದುರ್ಯೋಧನ ಹೇಳ್ತಾ ಇದ್ದಾನೆ ತವ ಶಿಷ್ಯೇಣ ಅಂತ ಹೇಳಿ, ನಿಮ್ಮ ಶಿಷ್ಯ ಹೀಗೆ ಪಾಂಡವರ ಒಂದು ಇದರಲ್ಲಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ಪಾಂಡವರ ಸೈನ್ಯವನ್ನ ರಚಿಸಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ದುರ್ಯೋಧನರ ರಾಜಕೀಯ ನಡವಳಿಕೆಯನ್ನ ನೋಡಿದಾಗ ಏನ್ ಅನ್ಸುತ್ತೆ, ಇಲ್ಲಿ ದ್ರುಪದ ಪುತ್ರೇಣ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಅವ್ರಿಗೆ ಪಾಂಡವರೊಂದಿಗೆ ಅವನು ಸೌಮ್ಯವಾಗಿರುವುದಿಲ್ಲ, ದುರ್ನಡತೆ ಇರುತ್ತೆ. ಸೊ ಯುದ್ಧವನ್ನ ಗಂಭೀರವಾಗಿ ಪಾಂಡವರ ಕಡೆಯಿಂದ ಬಂದ ಎಲ್ಲಾ ಮಹಾನ್ ವೀರರನ್ನ ಉಲ್ಲೇಖಿಸ್ತಾನೆ. ಮೊದಲು ಪಾಂಡವರ ಕಡೆಗೆ ಬಂದಂತ ಎಲ್ಲಾ ವೀರರನ್ನ ಉಲ್ಲೇಖಿಸ್ತಾನೆ. ಆಮೇಲೆ ತನ್ನ ಒಂದು ಸೈನ್ಯದಲ್ಲಿರುವಂತಹ ಮಹಾನ್ ವೀರರನ್ನ ಅವನು ಉಲ್ಲೇಖಿಸ್ತಾನೆ, ಕೃಷ್ಣನನ್ನ ಹೊರತುಪಡಿಸಿ. ಹೀಗೆ ಕೃಪಾಚಾರ್ಯ, ಅಶ್ವತ್ಥಾಮ, ಹೀಗೆ ಮುಖ್ಯವಾದ ನಾಯಕರ ಹೆಸರುಗಳನ್ನ, ಸೊ ಮಹಾರಥಿಗಳನ್ನ ಲೈಕ್ ವಿಕರ್ಣ, ಹೀಗೆ ಕರ್ಣ, ಸೊ ಹೀಗೆ ಎಲ್ಲರ ಹೆಸರನ್ನ ಅವನು ತಗೊಳ್ತಾನೆ. ಸೊ ಅವನು ಹೇಳಿದನು, ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಲು ಸಿದ್ಧರಾಗಿರುವಂತಹ ಅನೇಕ ವೀರರಿದ್ದಾರೆ ಅಂತ ಹೇಳಿ ಅದು ಒಂದು ವಿಷಯ ಹೇಳ್ತಾನೆ. ಇದು ಅವನು ಹೇಳ್ತಾ ಇರುವಂತದ್ದು, ಅವರು ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾರೆ ಮತ್ತು ಸೇನೆಯನ್ನ ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ ಅಂತ ಹೇಳಿ, ನನ್ನನ್ನ ಗೆಲ್ಲಿಸ್ಲಿಕ್ಕೆ ಪ್ರಾಣವನ್ನು ಕೊಡ್ತಾರೆ ಅಂತ ಹೇಳಿ, ನನ್ನ ಸಲುವಾಗಿ ಪ್ರಾಣವನ್ನು ಕೊಡ್ತಾರೆ ಅಂತ. ಯಾವಾಗ ಪ್ರಾಣವನ್ನು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಪ್ರಾಣವನ್ನು ಕೊಟ್ರೆ ಅದು ಗೆದ್ದ ಹಾಗೆ ಏನಾಗತ್ತೆ,
ಅವರ ಒಂದು ಸೈನ್ಯ. ಸೊ ಹೀಗೆ ಅಲ್ಲೇನೆ ಒಂದು ನಕಾರಾತ್ಮಕತೆ ಪ್ರಾರಂಭವಾಗಿರುವಂತದ್ದು. ಹೀಗೆ ಇದೊಂದು ಯುದ್ಧ ಪ್ರಾರಂಭ ಆಗುತ್ತೆ. ಸಘೋಷೋಧಾರ್ತ ರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯಂತ್ ನಿಭಶ್ಚ ಪೃಥುವೀಂ ಚೈವ ತುಮುಲೋ ಅಭ್ಯನುನಾದಯನ್ ಅಂತ ಹೇಳಿ, ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅವದು ಕೌರವರ ಹೃದಯಗಳನ್ನ ಚೂರು ಚೂರು ಮಾಡಿತ್ತು ಅಂತ. ಹೀಗೆ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಮಾಡುವಾಗ ಎಲ್ರು ಎರಡು ಸೈನ್ಯದಿಂದ ಶಂಖದ ನಾದವನ್ನ ಮಾಡ್ತಾರೆ. ಈ ಶಂಖದ ನಾದ ಕೃಷ್ಣ ಮತ್ತೆ ಈ ಅರ್ಜುನರು ಮಾಡುವಂತ ಶಂಖದ ನಾದ ಹೇಗಿತ್ತು ಅಂತಂದ್ರೆ ಎಲ್ಲರ ಈ ಕೌರವರ ಮನಸ್ಸಿನಲ್ಲಿ ತುಮುಲ ಉಂಟಾಗಿತ್ತು ಅಂತ ಹೇಳಿ. ಸೊ ತುಮುಲವನ್ನ ಒಂದು ತರನಾದಂತಹ ಭಯವನ್ನ ಹುಟ್ಟಿಸ್ತು ಅನ್ನೋದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಯಾವುದೇ ಶಂಖದ ನಾದ ಕೇಳಿದಾಗ ನಮ್ಮಲ್ಲಿ ಒಳ್ಳೆಯ ಭಾವನೆ ಬರ್ಬೇಕು, ಸಂತೋಷ ಬರ್ಬೇಕು. ಆದ್ರೆ ಅವರಿಗೆ ಆ ಸಂತೋಷ ಇರ್ಲಿಲ್ಲ. ಯಾಕೆಂದ್ರೆ ಪಾಂಡವರ ಸೈನ್ಯದಲ್ಲಿ ಇರುವಂತವ್ರೆಲ್ರು ಕೂಡ ಬಂಧು ಬಾಂಧವರಾಗಿದ್ರು ಕೂಡ ಅವರ ಪರವಾಗಿ ನಿಂತು ಅವರ ಗೆಲುವಿಗಾಗಿ ಬಂದಿದ್ರು, ಮನಃಪೂರ್ವಕವಾಗಿ ಬಂದಿದ್ರು. ಅಲ್ಲಿ ಯಾವುದೇ ಒತ್ತಾಯ ಇರ್ಲಿಲ್ಲ ಈ ಪಾಂಡವರ ಕಡೆಗೆ ಬಂದಂಥವ್ರು. ಆದ್ರೆ ಕೌರವ ಕಡೆಗೆ ಬಂದಂಥವ್ರು ಎಲ್ಲರೂ ಕೂಡ ಒಂದು ಒತ್ತಾಯ ಪೂರ್ವಕವಾಗಿ ಬಂದಿರುವಂತದ್ದು, ಒಂದು ಅವರ ಕೈಯಲ್ಲಿ ಆಗೋದಿಲ್ಲ, ನಾನು ಇನ್ನ ಬರ್ಲೇಬೇಕು ಅನ್ನುವಂಥದ್ದು, ಏನೊಮ್ಮೆ ಗೆಳೆಯ ನಾನ್ ಬಿಡ್ಬಾರ್ದು ಬರ್ಲೇಬೇಕು ಅಂತ ಹೇಳಿ. ಸೊ ಅವರು ಒಂದಿಲ್ಲ ಒಂದು ರೀತಿಯಿಂದ ಬಂದಿದ್ರು. ಅದೇ ಮನಃಪೂರ್ವಕವಾಗಿ ದುರ್ಯೋಧನನ್ನ ಗೆಲ್ಲಿಸ್ಬೇಕು ಅಂತ ಬಂದಿರ್ಲಿಲ್ಲ. ಸೊ ಹಾಗೆ ನಾವು ಸಂಕಲ್ಪವನ್ನ ಕಾಣ್ತೇವೆ. ಪಾಂಡವರಲ್ಲಿ ಸಂಕಲ್ಪ ದೃಢವಾಗಿತ್ತು, ಆದ್ರೆ ಕೌರವರಲ್ಲಿ ನಾವು ದೃಢ ಸಂಕಲ್ಪವನ್ನ ಕಾಣೋದಿಲ್ಲ. ಹೀಗೆ ನಮ್ಮೆಲ್ಲರಿಗೂ ಗೊತ್ತು ಪಾಂಡವರು ಯುದ್ಧದಲ್ಲಿ ಗೆದ್ರು ಅಂತ. ಸೊ ಪಾಂಡವರ ವಿಜಯದ ಚಿಹ್ನೆಗಳು ಯಾವ್ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಸೊ ಮೊದಲನೇದು ಧರ್ಮಕ್ಷೇತ್ರ. ಕುರುಕ್ಷೇತ್ರ ಅನ್ನುವಂಥದ್ದು ಒಂದು ಧರ್ಮಕ್ಷೇತ್ರ. ಅಲ್ಲಿ ಧರ್ಮಕ್ಕೆನೆ ಜಯ ಸಿಗುವಂಥದ್ದು, ಅದು ಒಂದು ಮೊದಲನೇದು ಪಾಂಡವರ ಒಂದು ಗೆಲುವನ್ನ ನಾವು ಕಾಣ್ತೇವೆ. ಆಮೇಲೆ ದೈವಿಕ ರಥವನ್ನ ನಾವು ಕಾಣ್ತೇವೆ, ಸೂರ್ಯ ಕೊಟ್ಟಿರುವಂಥದ್ದು ಆ ರಥವನ್ನ ಯಾರಿಗೆ? ಅರ್ಜುನನಿಗೆ. ಆಮೇಲೆ ಕಪಿ ಧ್ವಜವನ್ನ ನಾವು ಕಾಣ್ತೇವೆ. ಈ ಧ್ವಜ ನಮ್ಗೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಪಿ ಧ್ವಜ ಅನ್ನುವಂಥದ್ದು ಹನುಮಂತ ಪ್ರಮಾಣಿಕರ್ತನಾಗಿ ನಿಂತಿರುವಂತದ್ದು ಎಲ್ಲವನ್ನ ನೋಡ್ತಾ. ಆಮೇಲೆ ಶಂಖಗಳ ನಾದ ಎಲ್ಲ ದೈವಿ ನಾದ ಆಗಿತ್ತು, ಎಲ್ಲರ ಮನಸ್ಸಿನಲ್ಲಿ ತುಮುಲವನ್ನ ಉಂಟು ಮಾಡಿತ್ತು. ಸೊ ಅದೇ ಭಯದ ಲಕ್ಷಣವನ್ನ ಹುಟ್ಟಿಸಿತ್ತು, ಅದು ಒಂದು ಜಯವನ್ನ ಕಾಣ್ತೇವೆ. ಸೊ ಗಾಂಡೀವ ಮತ್ತೆ ಪಾಶುಪತಾಸ್ತ್ರ ಅಂತ ಶಿವ ಕೊಟ್ಟಿರುವಂತದ್ದು. ಆಮೇಲೆ ತ್ಯಕ್ತ ಜೀವಿತಾಹ. ಸೊ ತ್ಯಕ್ತ ಜೀವಿತಾಹ ಅನ್ನುವಂತ ಪದವನ್ನ ಅವನು ಬಳಸ್ತಾನೆ. ನನ್ನ ಹತ್ರ ನನಗಾಗಿ ಎಲ್ಲರೂ ಜೀವವನ್ನ ಕೊಡುವರಿದ್ದಾರೆ ಅಂತ ಹೇಳಿ ಯಾವಾಗ ಹೇಳ್ತಾನೆ. ಸೊ ಜೀವ ಕೊಡುವವರಾಗಿದ್ರೆ ಅವರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಹೀಗೆ ತ್ಯಕ್ತ ಜೀವಿತಾಹ. ಸೊ ಅಲ್ಲೇ ನಕಾರಾತ್ಮಕವನ್ನ ವ್ಯಕ್ತಪಡಿಸುವಂತದ್ದು ದುರ್ಯೋಧನ. ಸೊ ಅದು ಒಂದು ಜಯಕ್ಕೆ ಕಾರಣವನ್ನ ನಾವು ಕಾಣ್ಬಹುದು. ಮತ್ತೆ ಯಾವಾಗ ಕುರುಕ್ಷೇತ್ರ ಯುದ್ಧ ನಡೆದಿತ್ತು, ಅದು ಒಂದು ಮೋಕ್ಷದ ಏಕಾದಶಿಯ ದಿನದಂದು. ಮತ್ತೆ ಜೊತೆಗೆ ಕೃಷ್ಣನ ಜೊತೆಗೆ ಭಾಗ್ಯಲಕ್ಷ್ಮಿ ಕೂಡ ಇದ್ಲು ಅಂತ ಹೇಳಿ, ಭಾಗ್ಯ ದೇವತೆ. ಆಮೇಲೆ ಸ್ವತಃ ಕೃಷ್ಣನೇ ಇದ್ದ, ಅವನೇ ಋಷಿಕೇಶ, ಎಲ್ಲಿಯರ ಇಂದ್ರಿಯಗಳ ಒಡೆಯ. ಸುಗೆ ಇವೆಲ್ಲ 9 ಅಂಶಗಳು ಕೂಡ ಪಾಂಡವರ ಗೆಲುವಿಗೆ ಕಾರಣವಾಯಿತು ಅಂತ. ಹೀಗೆ ಈ ಗೆಲುವು ಎಲ್ಲ ಇದ್ರೂ ಕೂಡ ಅರ್ಜುನನಲ್ಲಿ ಇದು ಅವನಿಗೆ ಗೊತ್ತೇ ಅದು ಯಾವ್ದು ವಿಷಯವನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಇರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಯಾಕಂದ್ರೆ ಅವನು ವಿಷಾದದಲ್ಲಿದ್ದ, ದುಃಖದಲ್ಲಿದ್ದ. ಆ ಅರ್ಜುನನ ದುಃಖವನ್ನ ನಾವು ಯೋಗ ಅಂತ ಕರೀತೇವೆ. ಯಾಕೆ? ಈ ಅರ್ಜುನ ದುಃಖದಿಂದ ಭಗವಂತನ ಜೊತೆಗೆ ಒಂದು ಸಂಬಂಧವನ್ನ ಕಲ್ಪಿಸಿಕೊಂಡ ಅಂತ ಹೇಳಿ. ಯಾವಾಗ ಈ ಒಂದು ಧೃತರಾಷ್ಟ್ರನ ಅಜ್ಞಾನ ಮತ್ತೆ ಈ ಅರ್ಜುನನ ಒಂದು ದುಃಖ ಇಲ್ಲದೆ ಇದ್ರೆ ನಮ್ಗೆ ಈ ಭಗವದ್ಗೀತೆಯನ್ನ ಕೇಳಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈ ದುಃಖ ಅನ್ನುವಂಥದ್ದು ನಮ್ ಎಲ್ಲರ ಮನಸ್ಸಿನಲ್ಲೂ ಕೂಡ ಈಗ ಇದೆ. ನಮ್ಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಈ ಒಂದು ಅರ್ಜುನನ ದುಃಖವನ್ನ ಯೋಗದ ರೂಪದಲ್ಲಿ ನಮ್ಗೆ ಕೊಟ್ಟಿರುವಂತದ್ದು ಅಂತ. ಸೊ ಅರ್ಜುನನ ನಿರ್ಣಯ ಏನಾಗಿತ್ತು ಈ ಒಂದು ಸೇನೆಯಲ್ಲಿ ಅಂತಂದ್ರೆ, ತಾನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಅರ್ಜುನನ ಸಾರಥಿ, 2 ಸೇನೆಗಳ ಮಧ್ಯೆ ನೀನು ರಥವನ್ನ ಸ್ಥಾಪಿಸು ಅಂತ ಹೇಳ್ತಾನೆ. ಸೊ ಕುರುಕ್ಷೇತ್ರದಲ್ಲಿ ಹೊರಡುವಾಗ ಈ ರಥವನ್ನ ಸ್ಥಾಪಿಸು ಅಂತ ಹೇಳಿದಾಗ ಎರಡು ಮಧ್ಯದ ಎರಡು ಒಂದು ಸೇನೆಯನ್ನ ನೋಡಿ ಅವನಿಗೆ ದುಃಖ ಉಂಟಾಯಿತು. ಸೊ ಎಲ್ಲ ನನ್ನವರು, ಬಾಂಧವರು, ಮಕ್ಕಳು, ಚಿಕ್ಕ ಮಕ್ಕಳು, ಇವರನ್ನೆಲ್ಲರನ್ನು ಕೂಡ ಸಾಯಿಸ್ಬೇಕಾಗತ್ತಲ್ಲ. ನಾಳೆ ಏನು ಈ ಸಂಪ್ರದಾಯಗಳು ನಾಶವಾಗುತ್ತೆ, ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾರೆ. ಸೊ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿದೆ. ಸೊ ಈ ತರನೆಲ್ಲ ಅವನು ಯೋಚನೆ ಮಾಡ್ತಾನೆ. ಆವಾಗ ಈ ಭಗವದ್ಗೀತೆಯನ್ನ ನುಡಿಯಲಾಯಿತು ಅಂತ. ಸೊ ಅರ್ಜುನ ಉವಾಚ. ಸೊ ಇನ್ನು ಸ್ವಲ್ಪ ಸಮಯ, ಯಾಕಂದ್ರೆ ಲೇಟ್ ಆಗಿ ಪ್ರಾರಂಭ ಆಗಿರೋದ್ರಿಂದ ಲೇಟ್ ಆಗಿ ಮುಗಿಯುತ್ತೆ, ಸ್ವಲ್ಪ ಸಹಕರಿಸಿ. ಇವತ್ತು ಮೊದಲನೇ ತರಗತಿ ಹಾಗಾಗಿ
ಸೊ ಅರ್ಜುನ ವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನ ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಬಾಂಧವ್ಯದಿಂದ ಅವನಿಗೆ ಏನೆಲ್ಲ ಲಕ್ಷಣಗಳು ಉಂಟಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಒತ್ತಡದ ಲಕ್ಷಣಗಳು, ಸ್ಟ್ರೆಸ್ ಕ್ವಾಲಿಟೀಸ್, ಸ್ಟ್ರೆಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೇಗೆ ಇತ್ತು ಅಂತಂದ್ರೆ, ಅವನು ತುಂಬಾ ಮೃದುವಾದಂತ ಹೃದಯದವನು, ಕರುಣಾಮಯಿ ಸ್ವಭಾವದಿಂದಾಗಿ ಅರ್ಜುನನ ದೇಹದ ಲಕ್ಷಣಗಳು ಹೀಗಾಯ್ತು. ಯಾಕಂದ್ರೆ ಸಾಮಾನ್ಯವಾಗಿ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನವರನ್ನ ಕೇವಲ ಒಂದು ಅಭಿಲಾಷೆಗಾಗಿ ಸೈನ್ಯವನ್ನ ಪಡೆಯೋದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಂಥವ್ನ ಯಾಕೆ ಕೊಲ್ಲೋದು ಅಂತ, ಕೊಂದು ನನ್ನ ಸೈನ್ಯ ಏನು ಆದ್ರೂ ಮಾಡೋದು ಅಂತ ಹೇಳಿ ಅನ್ಸುತ್ತೆ. ಸಾಮಾನ್ಯವಾಗಿ ಧರ್ಮ ಯಾವಾಗ ಮನಸ್ಸಿನಲ್ಲಿ ಇರುತ್ತೋ ಅಂತವರಿಗೆ ಬರುತ್ತೆ ಇಂಥ ಒಂದು ಭಾವನೆಗಳು. ಯಾರ ಹತ್ರ ಇರೋದಿಲ್ವೋ ಅವರಿಗೆ ಬರೋದಿಲ್ಲ. ಹಾಗೆ ಈ ಅರ್ಜುನನಿಗೆ ಏನಾಗ್ತಾ ಇದೆ ಈ ಒತ್ತಡ ಲಕ್ಷಣಗಳು ಅಂತಂದ್ರೆ, ಅಂಗಾಂಗಗಳು ಎಲ್ಲ ನಡುಗ್ತಾ ಇದೆ, ಅವನ ಬಾಯಿ ಒಣಗ್ತಾ ಇದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಡೀ ಶರೀರ ಗಡಗಡನೆ ಕಂಪಿಸ್ತಾ ಇದೆ. ಆಮೇಲೆ ಕೂದಲು, ಮೈ ಮೇಲೆ ಇರುವಂತಹ ಕೂದಲು ನಿಮೆರೆಯಲ್ಲಿ ನಿಲ್ತಾ ಇದೆ. ಅವನ ಕೈಯಲ್ಲಿರುವಂತಹ ಗಾಂಡೀವ ಧನಸ್ಸು ಕೈ ಜಾರಿ ಕೆಳಗ್ ಬೀಳ್ತಾ ಇದೆ. ಯಾವಾಗ್ಲೂ ಗಾಂಡೀವ ಧನಸ್ಸನ್ನ ಎತ್ತಿ ಹಿಡಿದಂಥವನು. ಹೀಗೆ ಮತ್ತೆ ಅವನ ಚರ್ಮ ಉರಿತಾ ಇದೆ ಅಂತ ಹೇಳ್ತಾರೆ. ಸೊ ನಿಲ್ಲಿಕ್ಕೆನೆ ಅವನಿಗೆ ಆಗ್ತಾ ಇಲ್ಲ. ಸೊ ಮನಸ್ಸು ನಡುಗುತ್ತಿದೆ. ಸೊ ಹೀಗೆ ಮನಸ್ಸು ಸುತ್ತುತ್ತಿದೆ. ಸೊ ಈ ತರನಾದಂತಹ ಲಕ್ಷಣಗಳನ್ನ, ಒತ್ತಡ ಲಕ್ಷಣಗಳನ್ನ ಅವನಲ್ಲಿ ನಾವು ಕಾಣ್ತೇವೆ. ಯಾಕೆ ಈ ಎಲ್ಲ ಲಕ್ಷಣಗಳು ಅವನಿಗೆ ಆಗ್ತಾ ಇದೆ ಅಂತಂದ್ರೆ, ಮೊದಲ 5 ಲಕ್ಷಣಗಳನ್ನ ನಾವು ನೋಡ್ತೇವೆ. 5 ಕಾರಣವನ್ನ ಕೊಡ್ತಾರೆ ಅವನ್ಗೆ ಈ ತರ ಸ್ಟ್ರೆಸ್ ಆಗ್ಲಿಕ್ಕೆ ಕಾರಣ, ಒತ್ತಡ ಆಗ್ಲಿಕ್ಕೆ ಕಾರಣ. ಒಂದು ಸಹಾನುಭೂತಿ, ನಾನು ಅಂದ್ರೆ ನನ್ನವರು, ಅವರನ್ನ ನಾನು ಹತ ಮಾಡ್ಬೇಕಾಗತ್ತೆ ಅನ್ನುವಂತಹ ಒಂದು. ಆಮೇಲೆ ಯಾರನ್ನು ಕೊಲ್ಲಿಕ್ಕೆ ಅವನ್ಗೆ ಸಂತೋಷ ಇಲ್ಲ. ಕೊಂದ್ಮೇಲೆ ಎಲ್ಲಿ ಸಂತೋಷ ಸಿಗತ್ತೆ? ಸಂತೋಷ ಇಲ್ಲವೇ ಇಲ್ಲ ಅಂತ. ಪಾಪ, ನಾನು ಇದ್ ಮಾಡಿದ್ರೆ ಪಾಪ ನನಗೆ ತಗ್ಲತ್ತೆ ಅನ್ನುವಂಥದ್ದು. ಯುದ್ಧ ಮಾಡಿದ್ಮೇಲೆ ಎಷ್ಟೋ ಜನರ ಕೊಲೆಯಿಂದಾಗಿ ಪಾಪ ನನಗೆ ಬರುತ್ತೆ. ಆಮೇಲೆ ಇಲ್ಲಿ ಇರುವಂತಹ ಸೈನ್ಯದ ಜನರನ್ನ ನಾನು ಕೊಂದಾಗ ಕುಟುಂಬ ಸಂಪ್ರದಾಯಗಳು ನಾಶವಾಗುತ್ತೆ. ಒಂದು ವರ್ಣ ಸಂಕರ ನಡೆಯುತ್ತೆ ಅಂತ ಹೇಳಿ. ವರ್ಣ ಸಂಕರ ಅಂತಂದ್ರೆ ಈ ತರ ಒಬ್ಬ ಮಹಿಳೆಗೆ ಗಂಡ ಇಲ್ಲದೆ ಇದ್ದಾಗ ಸೊ ಹುಟ್ಟುವಂತಹ ಮಕ್ಕಳು ಕೂಡ ಒಂದು ಆಚಾರವನ್ನ, ಸಂಪ್ರದಾಯಗಳು ಅವರಲ್ಲಿ ಇರೋದಿಲ್ಲ ಅಂತ ಹೇಳಿ. ಆಮೇಲೆ ಕೊನೆಗೆ ಇದೆಲ್ಲ ನೋಡ್ಬಿಟ್ಟು ನನಗೆ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಯುದ್ಧ ಮಾಡ್ಬೇಕಾ ಬೇಡ್ವಾ ಅಂತ ಹೇಳಿ. ಈ ಧರ್ಮ ಯಾವ್ದು ಅಧರ್ಮ ಯಾವ್ದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಒಂದು ಅನಿರ್ಣಯ. ಸೊ ಇಂಥ ಕಾರಣಗಳನ್ನ ನಾವು ಕಾಣ್ತೇವೆ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದಾಗಿ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗ್ಲಿ, ರಾಜ್ಯವನ್ನಾಗ್ಲಿ, ಸುಖವನ್ನಾಗ್ಲಿ ಬಯಸಲಾರೆ. ಇವೇ ಇದು ಕಾರಣಗಳು ಇಲ್ಲಿ ಹೇಳ್ತಾರೆ. ಸೊ ಈ ನನ್ನವರನ್ನ ಕೊಲ್ಲೋದ್ರಿಂದ ನನಗೆ ಯಾವುದೇ ಸುಖ ಸಿಗಲ್ಲ, ಶ್ರೇಯಸ್ಸು ಸಿಗಲ್ಲ. ಹಾಗಾಗಿ ನನಗೆ ವಿಜಯವನ್ನಾಗ್ಲಿ, ರಾಜ್ಯವನ್ನಾಗ್ಲಿ ಸಿಕ್ಕರೂ ಕೂಡ ನನಗೆ ಸುಖ ಸಿಗೋದಿಲ್ಲ ಅಂತ ಹೇಳ್ತಾನೆ. ಪಾಪಂ ಏವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಾಹ ತಸ್ಮಾನ್ ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನನಗೆ ಪಾಪ ಬೆಸಗುವುದು. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನು ಪಡೆಯುತ್ತೇವೆ? ಸೊ ನಮ್ಮ ಬಂಧುಗಳನ್ನು ಕೊಂದು ಏನ್ ನಾವು ಪಡಿತಾ ಇದ್ದೇವೆ? ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ? ಇಲ್ಲಿ ಒಂದು ಶಬ್ದ ಇದೆ, ಆತತಾಯಿನಃ ಅಂದ್ರೆ ಆಕ್ರಮಣಕಾರಿಗಳು. ಅಂತ ಆಕ್ರಮಣಕಾರಿಗಳನ್ನ ಕೊಂದು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇರುವಂತದ್ದು ಇದನ್ನ? ದುರ್ಯೋಧನಿಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇವನು 6 ವಿಧದಾದಂತಹ ಆಕ್ರಮಣವನ್ನ ಮಾಡಿದ್ದಾನೆ ಪಾಂಡವರ ಮೇಲೆ. ವಿಷ ಕೊಟ್ಟಿದ್ದಾನೆ ಭೀಮನಿಗೆ, ಮತ್ತೆ ಬೆಂಕಿ ಹಚ್ಚಿದ್ದಾನೆ ಅವರ ಒಂದು ಅರಗಿನ ಮನೆಗೆ, ಮಾರಕ ಆಯುಧಗಳಿಂದ ದಾಳಿ ಮಾಡಿದ್ದಾನೆ, ಶಕುನಿಯ ಒಂದು ಪಗಡೆ ಆಟದಲ್ಲಿ ಮೋಸ ಮಾಡಿ ಒಬ್ಬ ಕಳ್ಳನಾಗಿದ್ದಾನೆ, ಪಾಂಡವರ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾನೆ, ಮತ್ತೆ ಇನ್ನೊಬ್ಬರ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾನೆ. ಹೀಗೆ ದಾಳಗಳ ಆಟದಿಂದ
ಹೀಗೆ ವಿವಿಧ ರೀತಿಯಾಗಿ ಅಪಹರಿಸಿದ್ದಾನೆ. ಮತ್ತೆ ಇನ್ನೊಬ್ಬ ಹೆಂಡತಿಯನ್ನ ಅಪಹರಿಸುವಂತವನು ಅಂತ, ಅಂದ್ರೆ ದ್ರೌಪದಿಯನ್ನ ವಸ್ತ್ರಾಪಹರಣ ಮಾಡಿರುವಂತದ್ದು. ಹೀಗೆ ವಿವಿಧ ರೀತಿಯಾದಂತಹ ಆಕ್ರಮಣವನ್ನು ಕಾಣಿದ್ದೇವೆ. ಸೊ ಇಂಥ ಒಂದು ಆಕ್ರಮಣಕಾರ ಒಬ್ಬ ಪಾಪಿ. ಸೊ ಅಂತ ಪಾಪಿಯನ್ನ ಕೊಳ್ಳೋದ್ರಿಂದ ನಮಗೆ ಪಾಪನೇ ಬರುತ್ತೆ ಅನ್ನುವಂಥದ್ದನ್ನ ಪಾಪದ ಒಂದು ಕಾರಣವನ್ನ ಅವನು ಕೊಡ್ತಾನೆ, ಪಾಪ ಬರುತ್ತೆ ಅಂತ ಹೇಳಿ. ಮತ್ತೆ ಜೊತೆಗೆ ಕುಲಕ್ಷೇ ಪ್ರಣಶ್ಯಂತಿ ಕುಲ ಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿ ಭವತಿ ಉತ್. ಅಂದ್ರೆ ಕುಲಕ್ಷಯ ನಾಶವಾದ್ರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತೆ. ಕುಲಕ್ಷಯ ಅಂತಂದ್ರೆ ಪ್ರತಿಯೊಂದು ಹೆಂಡತಿಗೆ ಗಂಡ ಇಲ್ಲದೆ ಇದ್ರೆ ಆ ಕುಲ ನಾಶವಾಗಿ ಹೋಗುತ್ತೆ. ಸನಾತನ ಧರ್ಮದ ಕುಲಧರ್ಮ ಇರೋದಿಲ್ಲ. ಧರ್ಮ ನಷ್ಟವಾದ್ರೆ ಕುಟುಂಬದಲ್ಲಿ ಉಳಿದ ಎಲ್ಲವೂ ಕೂಡ ಮುಂದೆ ಅಧರ್ಮ ಆಗ್ತಾ ಹೋಗುತ್ತೆ ಅಂತ ಹೇಳಿ, ಮಕ್ಕಳು ಅಧರ್ಮಿಗಳಾಗ್ತಾರೆ ಅಂತ. ನ ಚೇತದ್ವಿದ್ಮಃ ನ ಚೇತದ್ವಿದ್ಮ ಕತರನ್ನು ಕರಿಯೋ ಯದ್ವಾ ಜಯೇಯ ಯದಿವಾ ನೋ ಜಯೇಯು ಯಾನೇವ ಹತ್ವಾ ನ ಜುಜೀಷಾಮಾಸ್ ತೇ ಅವಸ್ಥಿತ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಅವರನ್ನ ಸೋಲಿಸುವುದು, ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದೂ ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದ್ರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಅರ್ಜುನನ ಒಂದು ಈ ಭಗವದ್ಗೀತೆಯ ಮನಸ್ಥಿತಿ ಹೇಗಿದೆ ಅಂದ್ರೆ, ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟ ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಅರ್ಜುನನಲ್ಲಿ ಆಗಿರುವಂತಹ ಬದಲಾವಣೆಗಳು ಕೃಷ್ಣನ ಒಂದು ಯೋಜನೆ. ಅರ್ಜುನ ಗೊಂದಲ ಮತ್ತೆ ವಿಸ್ಮಯ ಇಲ್ಲದಿದ್ರೆ ಅವನಿಗೆ ಅವನನ್ನು ರಕ್ಷಿಸ್ಲಿಕ್ಕೆ ಭಗವದ್ಗೀತೆಯನ್ನ ನುಡಿತಾ ಇರ್ಲಿಲ್ಲ. ಅರ್ಜುನ ಭಗವದ್ಗೀತೆಯ ಮೊದಲು ಕೇಳುಗನಾಗಿದ್ರು ಅದು ಎಲ್ಲರ ಅನುಕೂಲಕ್ಕಾಗಿ, ನಮ್ಮಂತ ಸಾಮಾನ್ಯ ಜನರ ಅನುಕೂಲಕ್ಕಾಗಿ ಇಂತ ಒಂದು ಇದು ನಡೆದಿರುವಂತದ್ದು. ಹೀಗೆ ಭಗವದ್ಗೀತೆ ಅನ್ನುವಂಥದ್ದು ಒಂದು ಗೀತೋಪನಿಷತ್ತು, ಎಲ್ಲ ಗೀತೋಪನಿಷತ್ತುಗಳ ಸಾರ ಇದು. ಇದೊಂಥರನಾದಂತ ಗೋವಿನಂತೆ. ಸೊ ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರೋ ಶ್ರೀಕೃಷ್ಣ ಈ ಹಸುವಿನ ಹಾಲನ್ನ ಕರೀತಾ ಇದ್ದಾನೆ. ಸೊ ಅರ್ಜುನ ಒಂದು ಕರುವಿನಂತೆ. ಹೀಗೆ ಎಲ್ಲ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನ ಕುಡಿತಾ ಇದ್ದಾರೆ ಅಂತ ಹೇಳಿ. ಹೀಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಂಡಿರುವಂತದ್ದು ಧೃತರಾಷ್ಟ್ರನ ವಿಚಾರಣೆ, ದುರ್ಯೋಧನನ ಒಂದು ಭಯ, ಶಂಖಗಳನ್ನಾದ ಹೇಗೆ ಒಂದು ಜಯವನ್ನ ಸೂಚಿಸ್ತಾ ಇತ್ತು, ಅರ್ಜುನನ ವೀಕ್ಷಣೆ ಹೇಗಿತ್ತು ಎರಡು ಸೇನೆಗಳ ಮಧ್ಯೆ, ಅರ್ಜುನ ಹೋರಾಡದಿರಲು ಕೆಲವೊಂದು ಕಾರಣಗಳನ್ನ ಕೊಡ್ತಾನೆ. ಆ ಕಾರಣಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಓಕೆ, ಸೊ ಈ ಒಂದು ಅಧ್ಯಾಯವನ್ನ ಒಂದು ಚಿಕ್ಕದಾಗಿರುವಂತಹ ಒಂದು ಪದದಿಂದ ನಾವು ತಿಳಿದುಕೊಳ್ಳೋಣ, ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಒಂದೇ ಒಂದು ಪದ, ಇದು ನೀವು ಅಕ್ರನಿಮ್ ಕೂಡ ಅನ್ಬಹುದು. ಕಾನ್ಫ್ಲಿಕ್ಟ್ ಅನ್ನುವಂತಹ ಶಬ್ದದಿಂದ ನೀವು ಇದನ್ನ ನೆನಪಿಟ್ಕೊಳ್ಬಹುದು. ಕಾನ್ಫ್ಲಿಕ್ಟ್ ಅಂತಂದ್ರೆ ಇಲ್ಲಿ ಕಾನ್ಫ್ಲಿಕ್ಟ್ ಸ್ಪೆಲ್ಲಿಂಗ್ ಏನು? CONFLICT. ಸಿ ಅಂದ್ರೆ ಕನ್ಫ್ಯೂಷನ್. ಅರ್ಜುನನಿಗೆ ಏನಾಗುತ್ತೆ? ಗೊಂದಲ ಆಗುತ್ತೆ. ಕನ್ಫ್ಯೂಷನ್ ಅಂದ್ರೆ ಗೊಂದಲ ಆಗತ್ತೆ. ಯಾವ ಗೊಂದಲ? ತನ್ನ ಕರ್ತವ್ಯದ ಬಗ್ಗೆ ಗೊಂದಲ. ಸೊ ಅದನ್ನ ನಾವು ಮೊದಲೇ ತಿಳ್ಕೊಳ್ಬೇಕು. ಆಮೇಲೆ ಎರಡನೇದು ಓ ಅಂದ್ರೆ ಅಬ್ಸರ್ವೇಷನ್. ಇಲ್ಲಿ ದುರ್ಯೋಧನ ಅವಲೋಕನ ಮಾಡ್ತಾ ಇದ್ದಾನೆ. ಏನನ್ನ? ಎರಡೂ ಸೈನ್ಯಗಳ ಅವಲೋಕನವನ್ನ ಮಾಡ್ತಾ ಇದ್ದಾನೆ. ಯಾರ ಬಳಿಗೆ ಹೋಗಿ? ದ್ರೋಣಾಚಾರ್ಯರ ಬಳಿಗೆ ಹೋಗಿ. ಆಮೇಲೆ ಏನ್ ಅನ್ನುವಂಥದ್ದು, ಅವನೇನ್ ಹೇಳ್ತಾನೆ, ಅಲ್ಲಿ ಇರುವಂತಹ ಕೆಲವರು ಸೈನ್ಯದಲ್ಲಿರುವಂತಹ ವೀರರ ಒಂದು ಹೆಸರುಗಳನ್ನ ಹೇಳ್ತಾನೆ. ಅಂದ್ರೆ ಯಾರೆಲ್ಲ ಶ್ರೇಷ್ಠ ವೀರರಿದ್ದಾರೋ ಅವರ ಬಗ್ಗೆ ದುರ್ಯೋಧನ ಉಲ್ಲೇಖಿಸ್ತಾನೆ. ಆಮೇಲೆ ಎಫ್ ಅಂದ್ರೆ ಫಿಯರ್ ಮತ್ತು ಫ್ರಸ್ಟ್ರೇಷನ್, ಭಯ, ಖಿನ್ನತೆಗೊಳಗಾಗುವಂಥದ್ದು, ವಿಷಾದಕ್ಕೊಳಗಾಗುವಂಥದ್ದು. ಅರ್ಜುನಗೆ ಭಯ ಆಗತ್ತೆ ಇಲ್ಲಿ. ಆಮೇಲೆ ಎಲ್ ಅಂದ್ರೆ ಲ್ಯಾಮೆಂಟೇಷನ್. ಅವಾಗ ಅವನಿಗೆ ವ್ಯಥೆ ಆಗತ್ತೆ. ಯಾವ ವ್ಯಥೆ? ಈ ಕುಟುಂಬದ ನಾಶ ಆಗುವುದರ ಒಂದು, ಮತ್ತೆ ಸಂಪ್ರದಾಯ ನಾಶ ಆಗುವುದ್ರ ಬಗ್ಗೆ ವ್ಯಥೆ ಆಗತ್ತೆ. ಐ ಅಂದ್ರೆ ಇನ್ ಆಕ್ಷನ್ ಅಂತ, ಅಕರ್ಮ. ಅಂದ್ರೆ ಅವನು ಅಕರ್ಮ ಅಲ್ಲ, ಕೆಲಸ ಮಾಡದೇ ಇರುವಂತದ್ದು ಅಂತ ಹೇಳಿ. ಏನಂತಂದ್ರೆ ಅಂದ್ರೆ ಯುದ್ಧ ಮಾಡದೇ ಇರುವಂತದ್ದು, ಯುದ್ಧ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಅವನು ತನ್ನ ಒಂದು ಗಾಂಡೀವ ಧನಸ್ಸನ್ನ ಕೆಳಗೆ ಬೀಳಿಸ್ತಾನೆ, ಮತ್ತೆ ಯುದ್ಧ ಮಾಡ್ಲಿಕ್ಕೆ ಅವನು ನಿರಾಕರಿಸ್ತಾನೆ. ಆಮೇಲೆ ಸಿ ಅಂದ್ರೆ ಕಂಪ್ಯಾಷನ್. ಇಲ್ಲಿ ಸಹಾನುಭೂತಿಯನ್ನ ತೋರಿಸ್ತಾನೆ. ಯಾರು? ಅರ್ಜುನ. ಯಾಕೆ? ಅದೊಂದು ತರ ಇಗ್ನೋರೆನ್ಸ್, ಅದು ಕೂಡ ಒಂದು ಅಜ್ಞಾನ.
ಮತ್ತೆ ಟಿ ಅನ್ನುವಂಥದ್ದು ಟರ್ನಿಂಗ್ ಪಾಯಿಂಟ್. ಕೊನೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಅದು ಏನು ಅಂತಂದ್ರೆ ನನ್ಗೆ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀನೇ ನನಗೆ ನಿರ್ಣಯ ಕೊಡು ಅಂತ ಹೇಳಿ ಕೃಷ್ಣನಿಗೆ ಕೇಳಿದಾಗ ಅವನಿಗೆ ಮಾರ್ಗದರ್ಶನವನ್ನ ಬಯಸ್ತಾನೆ. ಸೊ ಇದು ಟರ್ನಿಂಗ್ ಪಾಯಿಂಟ್. ಸೊ ಇದು ಏನು ಅನ್ನೋದನ್ನ ನಾವು ನಾಳೆಯ ತರಗತಿಯಲ್ಲಿ ನೋಡೋಣ. ಈ ಎಲ್ಲ ಗೊಂದಲಕ್ಕೆ ಯಾವೆಲ್ಲ ಅವನಿಗೆ ಕಾರಣ ಆಗಿತ್ತೋ, ಯಾವ್ದದ್ದು ಸಹಾನುಭೂತಿ, ಸಂತೋಷವಿಲ್ಲದೆ ಇರುವಂತದ್ದು, ಪಾಪ, ಕುಟುಂಬದ ಸಂಪ್ರದಾಯಗಳು ಮತ್ತೆ ನಿರ್ಣಯ. ಸೊ ಇವುಗಳಿಗೆ ಕೃಷ್ಣ ಏನು ಉತ್ತರ ಕೊಟ್ಟ? ಇಲ್ಲಿವರೆಗೂ ಎಲ್ಲ ಕೇಳ್ತಾನೆ ಕೃಷ್ಣ, ಕೇವಲ ಕೇಳ್ತಾನೆ. ಇನ್ನು ಕೃಷ್ಣ ಉತ್ತರ ಕೊಡ್ತಾನೆ. ಅದೇನನ್ನೋದನ್ನ ನಾಳೆಯ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ.